ಕಾಪಾಡಿದಕ್ಕೆ ಕಾಪಾಡದ ನಾವೀಗ ಮಾಡ್ತಾ ಇದೀವಿ ಕಿಡ್ನಾಪ್. ಕಿಡ್ನಾಪ್? ಯಸ್. ನನ್ ಮಗಳನ್ನ ಕಿಡ್ನಾಪ್ ಮಾಡಿದಿರ? ಯಾರೇ ನೀವು? ಯಾಕ್ರೆ ನನ್ ಮಗಳನ್ನ ಕಿಡ್ನಾಪ್ ಮಾಡಿದಿರಾ? ನಾನು ಈಗಲೇ ಪೊಲೀಸಿಗೆ ಫೋನ್ ಮಾಡ್ತೀನಿ. ರೇ ಸ್ವಾಮಿ, ನಾನ್ ತಾನೇ ನಿಮಗ್ ಫೋನ್ ಮಾಡಿರೋದು. ನೀವೇ ಈಗೆಲ್ಲ ಹಾರಾಡ್ಕೊಂಡು ಪೊಲೀಸಿಗೆ ಫೋನ್ ಮಾಡ್ತೀನಿ ಅಂತಂದ್ರೆ ನಿಮ್ ಮಗಳನ್ನ ನಾನು ಏನ್ ಮಾಡ್ತೀನಿ ಗೊತ್ತಾ? ಅಯ್ಯೋ, ದಯವಿಟ್ಟು ನನ್ನ ಮಗಳಿಗೆ ಏನು ಮಾಡ್ಬೇಡ್ರಪ್ಪ. ನಾನು ಪೊಲೀಸಿಗೆ ಫೋನ್ ಮಾಡಲ್ಲಪ್ಪ. ಆಗ ಬನ್ನಿ ದಾರಿಗೆ. ಈಗ ನೀವು ಕೂಲಾಗಿ ಮಾತಾಡಿದ್ರೆ ನಾನು ಕೂಲಾಗಿ ಆನ್ಸರ್ ಮಾಡ್ಬೋದು. ಎಷ್ಟೊತ್ರಿ ಫೋನು? ನಾನ್ ರೆಡಿ ಆಗಿದ್ದೀನಿ, ಬನ್ನಿ ಹೋಗೋಣ. ನೀನ್ ಸ್ವಲ್ಪ ಸುಮ್ಮನಿರೆ. ನಮ್ಮ ಮಗಳನ್ನ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ. ಹೌದೇನ್ರಿ? ನಾನು ಈಗಲೇ ಪೊಲೀಸ್ ಸ್ಟೇಷನ್ ಹೋಗ್ತೀನಿ. ಏಯ್ ಬೇಡವೆ, ನೀನು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ರೆ ನಮ್ಮ ಮಗಳನ್ನ ಸಾಯಿಸ್ಬಿಡ್ತಾರೆ. ಅಯ್ಯೋ, ನಾವು ಹೋಗಲ್ಲ ಅಂತ ಹೇಳ್ಬಿಡ್ರಿ. ಇರು ಹೇಳ್ತೀನಿ. ನಿಮ್ ಮಗಳಿಗೆ ಎಷ್ಟು ವಯಸ್ಸು? 20 ತುಂಬತಷ್ಟೇ. 20 ವಯಸ್ಸಾಯ್ತಾ? ಹಾಗಾದ್ರೆ ಒಂದ್ ಕೆಲಸ ಮಾಡು, 20 ಲಕ್ಷ ಕಳ್ಸ್ಕೊಟ್ಬಿಡು. ನಾನು ಎಲ್ಲಿಗೆ ಬರ್ಬೇಕು ಹೇಳಿ? ನೋಡು, ಅದನ್ನ ಸಾಯಂಕಾಲ 6 ಗಂಟೆ ಮೇಲೆ ಫೋನ್ ಮಾಡ್ತೀನಿ. ಫೋನ್ ಇಡು ಕೆಳಗೆ. ಮಿಸ್ಟರ್, ನೀ ತಂದಿರೋ ಹಣನ ಅಲ್ಲೇ ಕೆಳಗಡೆ ಇಡು. ಶಹನಾಜ್ ಅಲ್ಲೇ? ಹಣ ತೋರಿಸು, ಹುಡುಗಿ ತೋರಿಸ್ತೀನಿ. ಕೆಳಗಡೆ ಇಡು. ಹುಡುಗಿಯಲ್ಲಿ? ನಾ ಹೇಳ್ದಷ್ಟು ಕೇಳು. ಆ ಹಣನ ಕೆಳಗಡೆ ಇಟ್ಟು ಹಾಗೆ ಹಿಂದಕ್ಕೆ ಹೋಗಿ ಬಲಗಡೆ ನೋಡು, ಅಲ್ಲಿ ಹುಡುಗಿ ಇದ್ದಾಳೆ. ಓಕೆ. ನನ್ನ ಹೆಸರು ನಿಮಗೆ ಗೊತ್ತು? ನಾನು ಯಾರಂತ ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನೀವ್ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ ಹೆಸರು ವಾಸುದೇವ್ ಶಾಸ್ತ್ರಿ ಅಂತ. ಪ್ರೀತಿಗೆ ವಾಸು ಅಂತ ಕರೀತಾರೆ. ಕರೆಕ್ಟ್? ಓ, ಯು ಪರ್ಫೆಕ್ಟ್ಲಿ ರೈಟ್. ಆದ್ರೆ ನೀನ್ ಯಾರು ಅಂತ ನನಗೆ ಗೊತ್ತಿಲ್ಲಲ್ಲಮ್ಮ. ನೀವು ಮರ್ತಿದ್ದೀರಾ ವಾಸು, ಆದ್ರೆ ನಾನ್ ಮರೆಯೋಕ್ಕಾಗುತ್ತಾ? ಆವತ್ತು ನನ್ ಮಾನ ಕಾಪಾಡಿದ್ರಿ, ಇವತ್ತು ನನ್ ಮಾನ ಪ್ರಾಣ ಎರಡನ್ನೂ ಕಾಪಾಡಿದ್ದೀರಾ. ಬೇಗ ಬನ್ನಿ ವಾಸು, ಇಲ್ಲಿಂದ ಹೋಗೋಣ. ಅಯ್ಯೋ, ಏನು ಎದುರ್ಬೇಕಾಗಿಲ್ಲಮ್ಮ, ನೀವು ನನಗೆ ಸಿಕ್ಕಿದ್ದಾಯ್ತು. ಈ ನನ್ನ ಮಕ್ಕಳನ್ನ ನೀನು ಹಿಡಿಬೇಕಲ್ಲ. ಮೆತ್ತಗ್ ಮಾತಾಡ್ಕೊಂಡು ಹೋಗೋಣ. ನಿಮ್ಮ ಹೆಸರು? ಶಹನಾಜ್. ಸ್ವಲ್ಪ ಹಿಡ್ಕೋತೀರಾ? ಬನ್ನಿ. ಮಿಸ್ಟರ್ ವಾಸು, ಸರಿ, ಆ ಕಿಡ್ನಾಪರ್ಸ್ಗೆ ನೀವು ಹಣ ಕೊಟ್ರಾ? ಹಣ ತಂದಿದ್ರೆ ತಾನೇ ಕೊಡಕ್ಕೆ. ಓಹೋ, ನಿಮ್ಮಂತಹ ವೀರಪುರುಷ ಬಂದಿರುವಾಗ ಹಣ ಯಾಕೆ ಬೇಕು? ನಾನು ಯಾಕೆ ಹೆದರ್ಕೋಬೇಕು? ಆದ್ರೆ ನನಗೊಂದು ಗೊತ್ತಾಗ್ಲಿಲ್ಲ. ನನ್ನ ಗುರ್ತು ನಿಮ್ಗೆ ಯಾಕೆ ಸಿಗ್ಲಿಲ್ಲ? ಯಮ್ಮ, ನಿನ್ನ ನೋಡು ಇಲ್ಲ, ನೀನ್ ಯಾರಂತನೋ ಗೊತ್ತಿಲ್ಲ, ಹೇಗಮ್ಮ ಗುರ್ತಿಡಿಯೋದು? ಓಕೆ ಓಕೆ, ಈಗ ನಾನ್ ನಿಮಗ್ ಜ್ಞಾಪಕ ಬರೆಸ್ತೀನಿ. ಸಿನಿಮಾದಲ್ಲಿ ಫ್ಲಾಶ್ ಬ್ಯಾಕ್ ತೋರಿಸ್ತಾರಲ್ಲ ಹಾಗೆ. ಎಕ್ಸ್ಕ್ಯೂಸ್ ಮೀ ಗರ್ಲ್ಸ್. ಶುರುವಾಯ್ತು ಕಣೆ ಇವ್ರುಗಳ ತರ್ಲೆ. ಏನ್ರಪ್ಪ, ಏನಾಗ್ಬೇಕು ನಿಮ್ಗೆ? ಒನ್ ಸಿಂಪಲ್ ಕ್ವಶನ್. ಈ ಶಹನಾಜ್ ಬೆಳ್ಳಿಗಿದಾಳ, ಕಪ್ಪಗಿದಾಳ? ಮೂಗು ನೆಟ್ಟಗಿದ್ಯಾ, ಸೊಟ್ಟಗಿದ್ಯಾ? ಕಣ್ಣು ನೇರವಾಗಿದ್ಯಾ, ವಕ್ರವಾಗಿದ್ಯಾ ಅಂತ ನಮ್ ಫ್ರೆಂಡ್ಸ್ ಎಲ್ಲ ಬೆಟ್ಟಿಂಗ್ ಕಟ್ಟಿದ್ದಾರೆ. ನಿಮ್ಗೆ ಬೆಟ್ಟಿಂಗ್ ಕಟ್ಟೋದಕ್ಕೆ ನಾವೇನ ಸಿಕ್ಕಿದ್ದು? ಇನ್ನೇನ್ ಮಾಡೋದು, ದಯವಿಟ್ಟು ಆ ಶಹನಾಜ್ ಪರ್ದೆನ ಸ್ವಲ್ಪ ಓಪನ್ ಮಾಡ್ತೀರಾ? ನಿಮ್ ಬೆಟ್ಟಿಂಗ್ ಅಷ್ಟು ಬೆಂಕಿ ಹಾಕ? ನೀವೇ ನೋಡು ಮುಖ ನೋಡಿ ಮದ್ವೆ ಆಗ್ಬೇಕಾ? ಮುಖ ನೋಡಿದ್ಮೇಲೆ ಮದ್ವೆ ಆಗೋದು ಬೇಡುವ ಅಂತ ನಾನು ಆಮೇಲೆ ಹೇಳ್ತೀನಿ.
ಹೇಳ ನೀನ್ ಬೇಡಿ ಹೊಡಿಬೇಡಿ. ಹೊಡಿಬೇಡ. ಇದೇ ಕೊನೆ. ಇನ್ನು ಮುಂದೆ ನನ್ ತಂಗಿ ಮಾತ್ರ ಅಲ್ಲ, ಇನ್ ಯಾವುದೇ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕಿ ಕೀಟ್ಲೆ ಮಾಡಿದ್ಯೋ ನಿನ್ ಕಣ್ಣು ಕಿತ್ತಾಕಿ ಕತ್ತರ್ಸ್ ಹಾಕ್ಬಿಡ್ತೀನಿ. ತೆಗಿಯೋ ಪಟಾನ. ಇದನ್ನ ಮರ್ಯಾದೆಯಿಂದ ನನ್ ತಂಗಿ ಹತ್ರ ಕೊಟ್ಟು ಅವಳ ಹತ್ರ ಕ್ಷಮೆ ಕೇಳು. ಹೋಗೋ. ವೆರಿ ಸಾರಿ. ಕಾಲಿಗೆ ಬಿಡು ರಾಜ. ಅಣ್ಣ ಬೇಡ ಅಣ್ಣ, ಈಗ ನೀನು ಅವನು ಕೊಟ್ಟಿರೋ ಶಿಕ್ಷೆನೇ ಸಾಕು. ಅದೇ ಜೀವನ ಪೂರ್ತಿ ಜ್ಞಾಪಕ ಇರುತ್ತೆ. ಓಡಮ್ಮ ಒಟ್ಟ. ಸರ್ ಸರ್ ಸರ್, ನಿಮ್ ಹೆಸರೇನಂದ್ರಿ? ವಾಸು. ವಾಸು ಮಿಸ್ಟರ್ ವಾಸು, ನೀವು ಸರಿಯಾದ ಸಮಯಕ್ಕೆ ಬರ್ದೆ ಹೋಗಿದ್ದಿದ್ರೆ ಆ ಅರವಿಂದ ನನ್ ಬುರ್ಖ ಎಲ್ದು ಮುಖ ನೋಡ್ಬಿಡ್ತಿದ್ದ. ನಿನ್ ಮುಖ ಏನಾಗಿದೆಮ್ಮ? ನನ್ ಮುಖ ಬೆಂಕಿಲ್ ಸುಟ್ಟು ಹೋಗಿ ಕೆಟ್ಟದಾಗಿದೆ. ಅದಕ್ಕೆ ನಾನು ಯಾರಿಗೂ ಮುಖ ತೋರ್ಸಲ್ಲ. ಅಯ್ಯ ನೋಡಮ್ಮ, ನನಗೆ ಮುಖ ಮುಖ್ಯ ಅಲ್ಲ, ಮನಸ್ಸಷ್ಟೇ ಮುಖ್ಯ. ನಿನ್ ಮುಖ ನೋಡಿ ನಾನು ಏನ್ ಬೇಜಾರ್ ಮಾಡ್ಕೊಳ್ಳಲ್ಲ. ನಿನ್ ಪರ್ದ ಎತ್ತೆ ನನಗೆ ಥ್ಯಾಂಕ್ಸ್ ಹೇಳ್ಬೋದು. ನೋ ಸಾರಿ ಸರ್, ನೀವು ನನ್ ಮುಖ ನೋಡಿದ್ರೆ ನೀವೇ ನನ್ನನ್ ಮದ್ವೆ ಮಾಡ್ಕೋಬೇಕು. ಇಷ್ಟು ಸುಂದರವಾದ ಮುಖನ ಸುಟ್ಟೋಗಿದೆ ಅಂತ ಸುಳ್ಳು ಹೇಳ್ತಿದ್ಯಾ? ಎಲ್ಲಿ? ಬೆಣ್ಣೆ ಸಾವಿರ ವಿವಿ ಬೇಕ್ರಿ ಬಂದಿದ್ದಂಗಿದ್ಯಾ? ನೋಡಿದ್ಮೇಲೆ ಪರ್ದೆ ಯಾಕೆ? ಒನ್ಸ್ ಮೋರ್. ಸೂಪರ್ ಪೀಸ್. ಏ ವಾಸು, ವಯಸ್ಸು ಏನ್ ಕೇಸು? ಅಲ್ವಾ ಪೀಸು. ಓಹೋ, ಆ ಶಹನಾಜ ನೀನು? ಕಿಸ್ಸಿಂಗ್ ಸೀನ್ ಹೇಳಿದ್ಮೇಲೆ ನಿಮಗೆ ನನ್ನ ಜ್ಞಾಪಕ ಬಂದಿದೆ ಅಲ್ಲ? ಅದು ಒಂದು ಮಾತ್ರ ಜ್ಞಾಪಕ ಇಲ್ಲ ನೋಡು. ಏನ್ ಸರ್, ಒಂದು ಹುಡುಗಿ ಮುತ್ತು ಕೊಟ್ಟಿದ್ದೀನ ಮರಿತಾರಾ? ಆ ಮುತ್ತನ್ನ ಪ್ರೀತಿಯಿಂದ ಕೊಟ್ಟಿದ್ದಿದ್ರೆ ಅದು ಮನಸ್ಸಲ್ಲಿ ಉಳಿದಿರೋದು ಮರೆಯಕ್ಕಾಗ್ತಿರ್ಲಿಲ್ಲ. ಅದೊಂಥರ ಆಕ್ಸಿಡೆಂಟಲ್ ಕಿಸ್. ನಿಮಗೆ ಆಕ್ಸಿಡೆಂಟ್ ಆದ್ರೆ ನನಗ ಹಾಗನ್ನಿಸ್ಲಿಲ್ಲ. ಮುತ್ತು ಕೊಟ್ಟೆ, ಅದ್ರ ಜೊತೆಗೆ ಮನಸ್ಸು ಕೊಟ್ಟೆ. ಸ್ಟಿಲ್ ಐ ಲವ್ ಯು. ಫ್ಲಾಶ್ ಬ್ಯಾಕ್ ಕಥೆ ಕೇಳಿ ಕಿಸ್ಸಿಂಗ್ ಮೂಡ್ ಬಂದ್ಬಿಡ್ತಾ? ಕಿಸ್ಸಿಂಗ್ ಮೂಡ್ ಅಲ್ಲ, ಕಿಕ್ಕಿಂಗ್ ಮೂಡ್. ನನ್ನ ಬೆನ್ ಹಿಂದೆ ಸ್ವಲ್ಪ ನೋಡು. ಯೋ ದೊಡ್ಡ ಮನ್ಸ, ಒಬ್ಬನ್ನೇ ಕಳಿಸ್ದೆ ಅಂತ ಒದ್ ಕಳಿಸ್ಬಿಟ್ಟ. ಅಲ್ಲ 20 ಲಕ್ಷಕ್ಕೆ 20 ನೋಟ್ನ ಇಟ್ಬಿಟ್ಟು ಹುಡುಗಿ ನೋಡ್ಕೊಂಡು ಹೋಗಕ್ ನೋಡ್ದ. ಅದನ್ನು ಗೌರ್ಮೆಂಟ್ ನೋಟ್ ಅಲ್ವಾ? ಬಾಕಿ ಗವರ್ಮೆಂಟ್ ನೋಟು ಬಾಕಿ ಎಷ್ಟು ಕೊಡ್ಬೇಕು? 19,98,000 ಬರ್ಬೇಕು. ಈಗ ಎಷ್ಟು ಕೊಟ್ಟಿದ್ದೀನಿ? 2,000. ಅದನ್ನ ಇಲ್ಲಿ ಕೊಡಿ. ಯಾಕೆ? ಒಟ್ಟಿಗೆ ಸೇರ್ಸ್ಕೊಡ್ತೀನಪ್ಪ. ನನ್ ನೋಡಿ ಎದರ್ಕಬಿಟ್ಟವನೆ. 2,000 ತಕೊಂಡೋಗಿ 20 ಲಕ್ಷ ತಕೊಂಡ್ಬರೋಗು. ಆಯ್ತು ಕಣ್ಣು, ಹೋಗು. ಎಸ್, ಥ್ಯಾಂಕ್ ಯು. ಇದನ್ನ ನೀನ್ ಹಿಡ್ಕೋ, ಅವ್ರು ಕೊಡೋದನ್ನ ಕೊಟ್ಟು ಬಿಡ್ತೀನಿ. ಒಟ್ಟಿಗೆ ಕೊಡ್ತೀನಿ ಅಂತ ಹೇಳ್ದ. ಯಾವ್ದೋ ಒಂದ್ ಕೊಟ್ಟೆ. ಇದೇನಾ? ಅದೇ ಸದ್ಯ ನಾನು ಹೋಗ್ಲಿಲ್ವಲ್ಲ. ಏನೋ ಮಾಡೋಣ. ಓಡೋಗಡೆ ಕಣ್ಣು. ನನ್ ದುಡ್ಡು, ಆ ಹುಡುಗಿ, ನನ್ನ ಪ್ಲಾನು. ನೋಡು ನೀನಾ? ಏನೋ? ನಾನೇ. ಏನೋ? ನಾನು ಆಗ್ಲೇನೆ ಓಡೋಗೋಣ ಅಂತ ಹೇಳ್ದೆ.
ನೀವು ಚಾರ್ಜ್ ಬಂದ್ರಿ ಹೇಳ್ದೆ. ಅವ್ರು ನಮಗೆ ಡಬಲ್ ಚಾರ್ಜ್ ಮಾಡಿದ್ರು. ಅಯ್ಯೋ ಈಗ ನಾನೇನೋ ಮಾಡ್ಲಿ? ನೀವೇನ ಮಾಡ್ಕೊಳ್ಳಿ, ನಾನಂತೂ ಓಡಾಯ್ತೀನಿ. ಬಳ್ಳಾರಿ ಅಯ್ಯೋ ಎಲ್ಲಾ ನನ್ನ ಮಕ್ಕಳು ನನ್ನ ಬಿಟ್ಟು ಹೊರಟೋಗ್ಬಿಟ್ರಲ್ಲಪ್ಪ. ನಾನು ಇಲ್ಲಿಂದ ಕಳ್ಸ್ಕೊಳ ಅಂತಂದ್ರೆ ನನಗೆ ಇದು ಬೇರೆ ತಗಲಾಕೊಂಡು ಏನಪ್ಪ ದೊಡ್ಡ ಮನುಷ್ಯ? ಇಲ್ಲ ಸರ್, ನಾನ್ ಚಿಕ್ಕ ಮನುಷ್ಯನೇ ಸರ್. ಓಕೆ, ಚಿಕ್ಕ ಮನುಷ್ಯ. ಸರ್ ಈ ಹುಡುಗಿನ ನೀವೇ ಇಟ್ಕೊಳ್ಳಿ ಸರ್. ಇಟ್ಕೊಳ್ಳೋ ಬುದ್ಧಿ ನನಗಿಲ್ಲ, ಕಟ್ಕೊಂಡ್ಬಿಡ್ತೀನಿ. ಓಕೆ, ಗ್ರಾಂಟೆಡ್ ಸರ್. ಆಮೇಲೆ ಈ 19,98,000 ರೂಪಾಯಿನ ಅದನ್ನು ನೀವೇ ಇಟ್ಕೊಳ್ಳಿ ಸರ್. ಏನ್ ಇದಕ್ಕಿದಾಗ ಇಷ್ಟು ದೊಡ್ಡ ವಿಶಾಲವಾದ ಮನಸ್ಸು ಬಂದ್ಬಿಡ್ತು ನಿಮ್ಗೆ? ವಿಶಾಲ ಅಲ್ಲ ಸರ್, ಅದು ನನ್ನ ಪರಿಸ್ಥಿತಿ. ನಾನು ಈಗ ಅರ್ಜೆಂಟ್ ಆಗಿ ಅದೆಲ್ಲ 2000 ಎಸ್ ಸರ್. ನನ್ನ ಮಕ್ಕಳಿಗೆ ಖರ್ಚಾಗ ಕುಡಿದಿದ್ದಾರೆ ನನ್ನ ಮಕ್ಕಳು. ಇರ್ಲಿ, ಈಗ ಈ 2000 ರುಪೀಸ್ಗೆ ಬಡ್ಡಿ ಸಮೇತ ಹಾಕೊಟ್ರೆ ತಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನು? ಸರ್ ಇಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ ಬಡ್ಡಿ ಹಾಕಿ ಕೊಡೋರು ನೀವು ಒಬ್ಬರೇ ಸರ್, ಗ್ರೇಟ್. ನಾಳೆಯಿಂದಲೇ ಗಾಂಧಿನಗರಕ್ಕೆ ಕಾಲ ಹಾಕಲ್ಲ ಸರ್. ನಿಮ್ ಜೊತೆಲಿ ಚಿಕ್ಕ ಬ್ರದರ್ ಆಗಿ ನಿಮ್ ಜೊತೆಲಿ ಇದ್ದು ಬಿಡ್ತೀನಿ. ಚಿಕ್ಕ ಚಿಕ್ಕ ಬ್ರದರ್, ಈಗ ಬಡ್ಡಿ ಸಮೇತ ಹಾಕೊಡಕ್ಕೆ ಅಂತ ಬಂಧುಗಳು ಬಂದಿದ್ದಾರೆ. ಅವ್ರ ಹತ್ರ ಇಸ್ಕೋಬಹುದು. ಹೌದಾ ಸರ್? ಹಾಗಾದ್ರೆ ಅವ್ರ ಹತ್ರ ಈ ಟರ್ಮ್ಸ್ ಅಂಡ್ ಕಂಡೀಷನ್ ಏನ್ ಸರ್? ಅದನ್ನ ಅವರೇ ಕೊಡ್ತಾರೆ. ಹೌದಾ ಸರ್? ಓಕೆ ಬ್ರದರ್, ಥ್ಯಾಂಕ್ ಯು ಬ್ರದರ್. ನಮ್ಮ ಸ್ಮಾಲ್ ಬ್ರದರ್ ನಿಮ್ ಟರ್ಮ್ಸ್ ಅಂಡ್ ಕಂಡೀಷನ್ ಬಗ್ಗೆ ಕೇಳಿದ್ದಾರೆ. ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆಯೋ ಅಷ್ಟು ಅವ್ರು ತೃಪ್ತಿ ಆಗೋರ್ಗು ಕೊಡಿ. ಓಕೆ ಬಾಯ್. ಬ್ರದರ್ ಸರ್, ಎಸ್ ಸರ್. ಬ್ರದರ್ ಸರ್, ಲಾಟಿಗೆ ಸ್ವಲ್ಪ ಖಾರದ ಪುಡಿ ಹಾಕೋದು ಬೇಡ ಅಂತ ಹೇಳಿ ಬ್ರದರ್ ಸರ್. ಓಕೆ ಓಕೆ, ಲಾಟಿಗೆ ಖಾರದ ಪುಡಿ ಹಾಕ್ಬೇಡಿ, ಚೆನ್ನಾಗಿ ಎಣ್ಣೆ ಸೌರಿ. ಏನ್ ಆರಾಮಾಗಿ ಬೆಂಕಿ ಹಾಕೊಂಡು ಕೂತ್ಬಿಟ್ಟಿದ್ಯಾ? ಇನ್ನೇನ್ ಮಾಡೋದು, ನಿಮ್ ಜೀಪ್ ನ 2 ವೀಲು ಪಂಕ್ಚರ್ ಆಗೋಯ್ತು. ಅಟ್ ಎ ಟೈಮ್ 2 ವೀಲ್ ಪಂಕ್ಚರ? ಅದಾಗಾಯ್ತಾ ಅಥವಾ ನೀನ್ ಮಾಡಿದ್ದ? ಅಯ್ಯೋ, ನಾನ್ ಯಾಕೆ ಮಾಡ್ಲಿ ಸರ್? ಅಂದ್ರೆ ನನ್ನ ಜೀಪಿಗೆ ಇರೋದು ಒಂದೇ ಒಂದ್ ಸ್ಟೆಪ್ನಿ, ಇನ್ನೊಂದ್ ಸ್ಟೆಪ್ನಿಗೆ ನಾನೆಲ್ಲ ಹೋಗ್ಲಿ? ನಾನಿದ್ದೀನಲ್ಲ. ನೀನೇ ನನ್ ಸ್ಟೆಪ್ನಿನ? ಅಲ್ಲ, ಕಂಪನಿಗೆ ನಾನಿದ್ದೀನಲ್ಲ ಅಂತ ಹೇಳಿ. ಓಹೋ, ರಾತ್ರಿ ಎಲ್ಲ ಇಲ್ಲೇ ಕಳೆಯೋಣ ಅಂತ ಹೇಳ್ತಿದ್ಯಾ? ವೆರಿ ಗುಡ್ ವೆರಿ ಗುಡ್. ಅಲ್ಲಮ್ಮ, ರಾತ್ರಿ ಎಲ್ಲಾ ನಾವು ಇಲ್ಲೇ ಕಳೆದು ಬೆಳಿಗ್ಗೆದ್ದು ಊರಿಗೆ ಹೋದ್ರೆ ಜನ ನಮ್ಮನ್ನ ನೋಡಿ ಏನಂತಾರೆ ಹೇಳು? ಏನಂತಾರೆ? ಕ್ಯಾಕರ್ಸಿ ಅಂತ ಹೋಗಿದ್ದಾರೆ. ನಡ್ಕೊಂಡಾದ್ರೂ ಊರ್ಗ್ ಹೋಗ್ಸಾರಣ. ಎದಾಳೆ ನಿನ್ನ? ಅಯ್ಯೋ, ಚಳಿ ಚಳಿ ಚಳಿ. ಅಯ್ಯೋ ಚಳಿ ಸಾರ್, ಮೈ ಎಲ್ಲ ನಡುತ್ತಾ ಇದೆ. ನನ್ ಕೆಲವೊಂದ್ ಹೆಜ್ಜೆ ಇಡೋಕ್ಕಾಗಲ್ಲ. ಬೇಕಿದ್ರೆ ನೀನೇನ್ ಕೂಸು ಮರಿ ಎತ್ಕೊಂಡು ಹೋಗಕ್ಕೆ? ಅಯ್ಯೋ, ಸಿಕ್ತಲ್ಲಪ್ಪ ಈ ಕೇಸು, ರಾತ್ರಿ ಕಾಯೋ ಕೇಸು. ಕೆಲವ್ರು ಹೆಣ ಕಾಯ್ತಾರೆ, ನಾನು ಈ ಹೆಣ್ಣನ್ ಕಾಯ್ಬೇಕಲ್ಲಪ್ಪ. ಏನೇ ಕಾಟೇರಿ ಗಿಟೇರಿ ಹಿಡ್ಕೊಂಡ್ಬಿಡ್ತಾ ನಿನಗೆ? ಚಳಿ ಚಳಿ. ತಳಿ ತಳಿ ಅಂತ ಹೇಳ್ಬಿಟ್ಟು ಆಮೇಲೆ ನನಗ್ ಬಿಸಿ ಹತ್ತಿಸ್ಬಿಟ್ರೆ ಆಮೇಲೆ ನೀನ್ ಪಂಚ ಆಗ್ಬಿಟ್ಟೆ. ಐನೇನು ಕೊಡ್ಕೊಡ್ತೀನಿ ಕೊಡ್ಕೊಡ್ತೀನಿ. ಸುಮ್ಮನೆ ನೀನು ದೂರ ಹೋಗು, ದೂರ ಹೋಗಿ, ದೂರ ಹೋಗು, ದೂರ ಹೋಗು. ಹಾಕ ಹಾಕ ಹಾಕು. ನಿನ್ನ ಅಂಟತಿ ಆ ಕಡೆ ಆ ಕಡೆ ದೂರ ಹೋಗು ನೀನು, ದೂರ ಹೋಗು ನೀನು. ಸರಿ ಸರಿ. ಏನ್ ಸರ್, ಚಳಿನಾ? ಇಲ್ಲ 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 ಬೆಚ್ಚಿಗೆ. ನಾನೊಂದು ಪ್ರಶ್ನೆ ಕೇಳ? ಬೇತಾಳ ವಿಕ್ರಮರಾಜನ ಬೆನ್ ಹತ್ತಿ ಮೊದಲು ಕತೆ ಹೇಳ್ಬಿಟ್ಟು ಆಮೇಲೆ ಪ್ರಶ್ನೆ ಕೇಳ್ತಂತೆ. ಹಾಗೆ ಈ ರಾತ್ರಿ ಬೇರೆ ಇಲ್ಲಿ ಕಳಿಬೇಕು, ಇನ್ನೇನ್ ತಾನೇ ಮಾಡೋದು? ಅಬ್ಬಾ ಕೇಳು. ಅಯ್ಯೋ, ಇದು ಬೇತಾಳನ್ ಕಥೆ ಅಲ್ಲ, ನಿಮ್ ಕಥೆನೆ. ಏನೇನು? ನನ್ನ ಕಥೆನಾ? ನಿಮ್ಮ ಮೋನಿಕಾಳ ಲವ್ ಸ್ಟೋರಿ ಏನಾಯ್ತು? ನನಗೆಲ್ಲ ಗೊತ್ತು. ಮೋನಿಕಾ ನಿಮ್ಮನ್ನ ಪ್ರೀತಿಸ್ತಿದ್ದಾಳೆ ಅಂತ ಗೊತ್ತಾದ್ಮೇಲೆ ನನ್ನ ಆಸೆ ಪರ್ದೇನ ನಾನೇ ಹೇಳ್ಕೊಂಡ್ಬಿಟ್ಟೆ. ಅಂದ್ರೆ ಏನ್ ಹೇಳ್ತಾ ಇದ್ದೆ ನೀನು? ನನಗ್ ಬುದ್ಧಿ ಬಂದಾಗಿಂದ ನನ್ನ ಮುಖವನ್ನ ಯಾವ ಗಂಡಸೂ ನೋಡಿರ್ಲಿಲ್ಲ. ಪ್ರಥಮವಾಗಿ ನೀವೇ ನೋಡಿದ್ರಿ. ನಿಮ್ಮ ತುಟಿಗಳ ಸ್ಪರ್ಶವಾಗಿ ನನ್ನ ಮನಸ್ಸು ನಿಮ್ಮನ್ನ ಆಸೆ ಪಡ್ತು. ಆದ್ರೆ ನಿಮಗೆ ಹೇಳಕ್ಕಾಗ್ಲಿಲ್ಲ. ಆಮೇಲೆ ತಿಳಿತು ಮೋನಿಕಾ ನಿಮ್ಮನ್ನ ಲವ್ ಮಾಡ್ತಿದ್ದಾಳೆ ಅಂತ.
ನನ್ನ ದುರದೃಷ್ಟವನ್ನ ನೆನೆಸ್ಕೊಂಡು ಸುಮ್ಮನಾಗ್ಬಿಟ್ಟೆ. ಆಮೇಲೆ ನಮ್ಮ ತಂದೆಗೆ ಬೇರೆ ಊರಿಗೆ ವರ್ಗಾಯ್ತು. ಇವತ್ತು ಮತ್ತೆ ನೀವು ಸಿಕ್ಕಿದ್ದೀರಾ. ಪ್ಲೀಸ್ ಟೆಲ್ ಮಿ ವಾಟ್ ಹ್ಯಾಪನ್ ಯುವರ್ ಲವ್. ಕತ್ಗಾಗೋ ವಯಸ್ಸಾಗಿದೆ, ಕೆಲಸ ಕಾರ್ಯ ನೋಡೋದ್ ಬಿಟ್ಬಿಟ್ಟು 3 ಹೊತ್ತು ಫುಟ್ಬಾಲ್ ಆಡ್ತಿರ್ತಾನೆ. ಅಪ್ಲಿಕೇಶನ್ ಹಾಕ್ಬಾರ್ದ ಜಾಗದಲ್ಲೆಲ್ಲ ಅಪ್ಲಿಕೇಶನ್ ಹಾಕಿದ್ದೀನಿ. ಇಂಟರ್ವ್ಯೂ ಬರೋವರೆಗಾದ್ರೂ ಸ್ವಲ್ಪ ತಾಳ್ಮೆ ಬೇಡ್ವೆ? ಹಾಗಲ್ಲ ಕಣೋ. ಏನ್ ಹಾಗಲ್ಲ ಕಣೋ ಅಮ್ಮ. ಶ್ರೀ ಪದ್ಮನಾಭ ಶಾಸ್ತ್ರಿ ಅವರ ಪುತ್ರ ಶ್ರೀ ವಾಸುದೇವ ಶಾಸ್ತ್ರಿ ಅವರ ಅಪ್ಲಿಕೇಶನ್ ನೋಡಿದ ತಕ್ಷಣ ಇರೋ ಜನರಲ್ ಮ್ಯಾನೇಜರ್ಗಳೆಲ್ಲರೂ ಕಾರ್ ಹಾಕೊಂಡ್ ಬಂದು ಕರ್ಕೊಂಡು ಹೋಗಿ ಮ್ಯಾನೇಜಿಂಗ್ ಡೈರೆಕ್ಟರ್ ಪೋಸ್ಟ್ ಅಲ್ಲಿ ಕೂರಿಸ್ಬಿಡ್ತಾರೆ. ಅಯ್ಯ ಹೇಳಮ್ಮ ಅವ್ರಿಗೆ. ಎಲ್ಲ ಕಡೆಗೂ ಅಪ್ಲೈ ಮಾಡಿದ್ದಾನೆ, ಇಂಟರ್ವ್ಯೂಗ್ ಬರ್ಬೇಕಲ್ಲ. ಪಾಪ ಅವನ್ ತಾನೇ ಏನ್ ಮಾಡ್ತಾನೆ. ಅದ್ ಸರಿ, ಮೈದಾನದಲ್ಲಿ ಚೆಂಡಾಡೋದನ್ನ ಬಿಟ್ಟು ಬೀದಿಲಿ ಹೋಗೋ ಹೆಣ್ಣು ಮಕ್ಕಳಿಗೆಲ್ಲ ಚೆಂಡು ಹೊಡಿತಾನಂತಲ್ಲ, ಅದ್ ಸರಿ ಏನೇ? ಸುಮ್ನೆ ಇವೆಲ್ಲ ಬಿಡ್ಬೇಡಿ. ಅಂತ ನೀಚ್ ಕೆಲಸ ನಾನು ಯಾವತ್ತೂ ಮಾಡಿಲ್ಲಮ್ಮ, ಮಾಡೋದು ಇಲ್ಲ. ನನಗೂ ಒಬ್ಬ ತಂಗಿ ಇದ್ದಾಳೆ. ತೆಗ್ಯೋ ಕಾಲ್ನ. ಒಳ್ಳೆ ಕೇಕಿದ್ರದ್ದು. ಜೋಯ್ಸ್ ಹೇಳಿ ಸುಳ್ಳೇನು? ನೀನು ಜಾತಿ ಕುಲ ಗೊತ್ತಿಲ್ದೇ ಇರೋ ಹುಡುಗರ ಜೊತೆ ಸೇರ್ಕೊಂಡು ಕಣ್ ಹೋಟೆಲ್ಗೆ ನುಕ್ಕೊಂಡು ಮಾಂಸ ಮಡ್ಡಿ ತಿಂದ್ಕೊಂಡು ಅಲದಾಡ್ತಿರ್ತಾನೆ. ಅವನ ಮೈ ಮೇಲೆ ಜನ್ವಾರ ಸಹ ಇಲ್ಲ. ಇವನಾಡೋ ಆಟಕ್ಕೆ ನಿಮ್ ಹುಡುಗಿಗೆ ನಮ್ಮ ಜನದಲ್ಲಿ ಯಾವ ಗಂಡು ಸಿಗೋದಿಲ್ಲ. ನೀವು ಬೇರೆ ಜಾತಿಲಿ ಹುಡುಗನು ಹುಡುಕಿ ಮದ್ವೆ ಮಾಡಿ ಅಂತ ಮುಖ ತುಂಬಾ ಉಗಿದು ಸಾರ್ಸೋದ್ರು ಜೋಯಿಸ್ರು. ಅಯ್ಯೋ, ನೀವು ಉಗಿಸ್ಕೊಂಡ್ರೆ ನಾವೇನ್ ಮಾಡಕ್ಕಾಗತ್ತೆ? ನಿಮ್ಮ ಮನೆ ಬರ ಉಗಿಸ್ಕೊಂಡ್ರಿ. ಏ ವಾಸು, ಅಮ್ಮ ನನಗೆ ಜಾತಿ ಮತದಲ್ಲಂತೂ ನಂಬಿಕೆ ಇಲ್ಲ. ಗೀತಾ ಒಪ್ಕೊಳ್ಳಂತ ಹುಡುಗ ಯಾವುದೇ ಜಾತಿಲಿರ್ಲಿ ಅವನಿಗೆ ಅವಳನ್ನ ಕೊಡೋದಂತ ಹೇಳ್ಬೇಡಮ್ಮ. ಮುಚ್ಚಬಾಯ್. ಅನಿಷ್ಟ ಮುಂಡೆ ಎಲ್ಲಾ ಬಿಟ್ಟು ನಿಂತಿರೋ ನಿನ್ಗೆ ಅವನ ಬುದ್ಧಿ ಹೇಳಕ್ ಹೋಗ್ತಾನೆ. ನೀನ್ ಬೇಕಾದ್ರೆ ಜಾತಿ ಕುಲ ಇಲ್ದೇ ಇರೋ ಅವನ ಕರ್ಕೊಂಡು ಬಂದು ಮದುವೆ ಮಾಡ್ಕೊಂಡು ಹೋಗು. ಆದ್ರೆ ಇವಳು ಈ ಪದ್ಮನಾಭ ಶಾಸ್ತ್ರಿ ಮಗಳು ಕಣೋ. ಇವಳು ಪದ್ಮನಾಭ ಶಾಸ್ತ್ರಿ ಮಗಳ ಹಾಗೆ ಬದುಕ್ತಾಳೆ, ಪದ್ಮನಾಭ ಶಾಸ್ತ್ರಿ ಮಗಳ ಹಾಗೆ ಸಾಯ್ತಾಳೆ. ಇದು ಖಂಡಿತ. ಹೀಗೆ ಇದ್ರೆ ಎರಡನೇದೇ ಆಗೋದು. ಏ ವಾಸು, ಸ್ವಲ್ಪನಾದ್ರೂ ಆಚಾರನ ಅನುಸರಿಸ್ಬೇಕು ಕಣೋ. ಕಾಲದಿಂದಲೂ ಶಾನುಭೋಗ ಸುಬ್ಬಾಶಾಸ್ತ್ರಿಗಳ ಮಂಥನ ಅಂದ್ರೆ ಎಂಥ ಹೆಸರು ಉಳಿಸ್ಕೊಂಡ್ ಬಂದಿದೆ ಅನ್ನೋದು ಇಡೀ ಊರ್ಗೆ ಗೊತ್ತಿದೆ. ನಿಮ್ಮಪ್ಪನ್ ಮರ್ಯಾದೆ ಹಾಳಾಗೋ ಹಾಗೆ ನಡ್ಕೋಬೇಡ ಕಣೋ. ಅಮ್ಮ, ಅಂತ ಅನಾಚಾರದ ಕೆಲಸ ನಾನು ಯಾವತ್ತೂ ಮಾಡಿಲ್ಲಮ್ಮ. ನಾನು ಬೇರೆ ಜಾತಿ ಹುಡುಗಿನ ಮದುವೆ ಆದ್ರೆ ಅದು ಇನ್ಯಾರಿಂದಾನೂ ಅಲ್ಲ, ಇವರಿಂದಾನೆ. ಲೋ ಕುಲಕಂಠಕ, ನೀನ್ ಯಾವತ್ತಿದ್ರು ಬೇರೆ ಜಾತಿ ಹುಡುಗಿನೇ ಕಣೋ ಮದುವೆ ಆಗೋದು. ಅದಕ್ಕೆ ನಮ್ಮನ್ನ ಯಾಕೋ ಎಳಿತೀಯ? ನೋಡು, ಬೇಕಾದ್ರೆ ನಾನು ನಿನ್ ಕೈ ಮುಗಿತೀನಿ ಕಣೋ. ಆದ್ರೆ ಒಂದು ಮಾತು ನೋಡು, ಇವಳು ನಮ್ಮ ವಂಶಕ್ಕಿರೋ ಒಂದೇ ಒಂದು ಹೆಣ್ಣು ಕುಡಿ. ಇವಳನ್ನು ಸರಿಯಾದ ಜಾಗಕ್ಕೆ ತಲುಪಿಸೋವರೆಗಾದ್ರೂ ನೀನ್ ಈ ಪದ್ಮನಾಭ ಶಾಸ್ತ್ರಿ ಮಗನಾಗ ಉಳ್ಕೊಳೋ. ಆಮೇಲೆ ನೀನ್ ಬೇಕಾದ ಆಟ ಆಡ್ಕೊಂಡು ಎಕ್ಕುಟ್ಟು ಹೊಟ್ಟು ನಂದೇನು ಅಭ್ಯಂತರ ಇಲ್ಲ. ಹಬ್ಬ ಮಳೆ ನಿಲ್ತು. ಅಣ್ಣ, ನೀನು ಅಪ್ಪ ನನಗೋಸ್ಕರ ಯಾಕೆ ಜಗಳ ಮಾಡ್ತೀರಾ? ನಂಗ್ ಮದ್ವೆನೇ ಬೇಡ, ನಾನ್ ನಿಮ್ ಜೊತೆನೆ ಹಾಯಾಗಿದ್ಬಿಡ್ತೀನಿ. ಅಮ್ಮ ಗೀತಾ, ಅಪ್ಪಂದು ಇದ್ದೇ ಇದೆ. ನೀನ್ ಇದಕ್ಕೆಲ್ಲ ತಲೆ ಕಟ್ಸ್ಕೊಂಡ್ರೆ ಕಾಲೇಜ್ಗೆ ಹೋಗಿ ಸೇರಲ್ಲ, ಮೆಂಟಲ್ ಹಾಸ್ಪಿಟಲ್ಗೆ ಹೋಗಿ ಸೇರ್ತೀಯ. ನೀನ್ ಕಾಲೇಜ್ಗೆ ಹೋಗಿ ಪಾಠದ ಕಡೆ ಗಮನ ಕೊಡು. ಹೋಗು. ನಾನು ಹೊತ್ತಾಯ್ತು, ನಾನು ಬರ್ತೀನಣ್ಣ. ಹೋಗ್ಬಿಟ್ ಬಾ. ವಾಸು. ಏನಮ್ಮ ವಾಸು, ನೀನ್ ಮಾತಾಡ್ತಾ ಇರೋದು ನಿನಗೆ ಚೆನ್ನಾಗಿದ್ಯೇನೋ? ನಿಮ್ ತಂದೆ ಹತ್ರ ಯಾಕೋ ಹಾಗೆಲ್ಲ ಮಾತಾಡ್ತೀಯಾ? ನಾನ್ ಏನಮ್ಮ ಮಾತಾಡ್ದೆ? ಇರೋ ವಿಷಯ ತಾನೇ ಹೇಳ್ದೆ. ಅಯ್ಯೋ, ಇಷ್ಟೆಲ್ಲ ಯಾಕೆ ಹೇಳು? ನನ್ ಕೆಲ್ಸ ಇಲ್ಲ ನೋಡು, ಅದಕ್ಕೆ. ಹಾಗಲ್ಲ ಕಣೋ. ಏನ್ ಹಾಗಲ್ಲ ಮಾ? ಹೊಟ್ಟೆ ಹಸ್ಕೊಂಡ್ ಮನೆಗ್ ಬಂದ್ರೆ ಎಲ್ರೂ ಸೇರಿ ಬೈತಿದಿರಲ್ಲ. ಅಯ್ಯಯ್ಯೋ, ಹೊಟ್ಟೆ ಹಸಿತಾ ಇದೆಯೇನೋ? ಸ್ವಲ್ಪ ಅನ್ನ ಕಲ್ಸ್ಕೊಂಡ್ ಬಂದ್ಬಿಡ್ತೀನಿ, ನೀರು. ಕಲ್ಸ್ಕೊಂಬ. ಇಷ್ಟೆಲ್ಲ ಯಾಕೆ? ನನ್ ಕೆಲ್ಸ ಇಲ್ಲ ನೋಡು, ಅದಕ್ಕೆ. ಏನ್ ಮಾಡೋದು, ನಮ್ ಹಣೆ ಬರ. ನೀನ್ ಮನೆ ಒಳಗೆ ಯಾಕೆ ಬಂದೆ? ಆಗ್ಲೇ ಗೀತಾ ಕಾಲೇಜ್ ಹೊರಟೋದ್ಲು. ಗೀತನ್ನ ನಾನೇ ಹೊರಗಡೆ ನಿಲ್ಸಿ ನಿಮ್ಮನ್ನ ನೋಡೋಣ ಅಂತ ಬಂದೆ. ನಾನೇ ನೋಡಕ್ ಬಂದೆ. ಅಮ್ಮ, ನಿಧಾನ ಕಲ್ಸು. ಯಾವಾಗ ಬಂದೆ? ನಿಮ್ಮಪ್ಪ ನಿಮ್ಮನ್ನ ಕೆಲ್ಸಕ್ಬಾರ್ದು ಅನ್ನೋ ಗಂಡ ಪಿಂಡ ಅಂತ ಬೈಬೇಕಾದ್ರೆ ಈಗ ತಿಳ್ಕೊಂಡೆ. ಅಂದ್ರೆ ನಿಮ್ ಪೊಸಿಷನ್ ಅರ್ಥ ಆಗಿರ್ಬೇಕಲ್ಲ. ನನ್ ಪೊಸಿಷನ್ ಅರ್ಥ ಆದ್ಮೇಲೂ ಇಲ್ಲಿ ಯಾಕೆ ನಿಂತಿದ್ಯಾ? ಹೊರಡು. ನಿಮ್ ಹತ್ರ ಒಂದ್ ಮುಖ್ಯವಾದ ವಿಷಯ ಹೇಳ್ಬೇಕು. ಮೀನಾಕ್ಷಿ, ಊಟ ಎಲ್ಲಮ್ಮ? ಬಂದೇ ಇರೋ ವಾಸು. ನಾಳೆ ಎಷ್ಟು ಸಿಗ್ತೀಯ? ನಿನ್ ಕೆಲ್ಸದ ಬಗ್ಗೆ ಮಾತಾಡ್ಬೇಕು. ಸ್ಟಾಫರ್ಡ್ ಚಾಲೆಂಜ್ ಕಪ್ ಫೈನಲ್ಸ್ ನಲ್ಲಿ
ಮ್ಯಾಚ್ ಇನ್ನೊಂದು 2 ನಿಮಿಷ ಇದೆ ಅನ್ನೋವಾಗ ಆ ಕಾರ್ನರಿಗೆ ಬಂದು ಬಾಲ್ ನ ಹೆಡ್ ಮಾಡಿ ಗೋಲ್ ಮಾಡಿದ್ರಲ್ಲ, ಅಬ್ಬಬ್ಬಬ್ಬಬ್ಬಬ್ಬ ಅಂತ ಗೋಲ್ ನನ್ನ ಲೈಫ್ ಅಲ್ಲೇ ನೋಡಿರ್ಲಿಲ್ಲಮ್ಮ. ಆಗ ಸ್ಟೇಡಿಯಂ ನಲ್ಲಿ ಜನ ಹೋ ಅಂತ ಇದ್ರು, ಅದರಲ್ಲಿ ನಾನು ಒಬ್ಬ. ಏನ್ ಡ್ಯಾಡಿ ಕೆಲ್ಸ ಕೊಡಿ ಅಂತ ಕರ್ಕೊಂಡ್ ಬಂದ್ರೆ ಇಂಟರ್ವ್ಯೂ ಮಾಡೋದ್ಬಿಟ್ಟು ಫುಟ್ಬಾಲ್ ಕಾರ್ನರ್ ಅಂತ. ನೋಡಮ್ಮ, ಇಂಟರ್ವ್ಯೂ ಮಾಡೋದೇನು ನೀನ್ ಹೇಳಿದ್ಮೇಲೆ ಮುಗೀತು. ವಾಸುಗೆ ಕೆಲಸ ಪಕ್ಕ. ಸರ್, ನರ್ಮದಾ ಪ್ರಾಜೆಕ್ಟ್ ಟೆಂಡರ್ಗೆ ಅಪ್ಲೈ ಮಾಡೋ ಪೇಪರ್ಸ್ ಎಲ್ಲ ಇದ್ರಲ್ಲಿದೆ, ಒಂದ್ಸಲ ಚೆಕ್ ಮಾಡಿ ಸರ್. ಅಂದ್ಹಾಗೆ ಲತಾ, ಈ ಪ್ರಾಜೆಕ್ಟ್ ಗೆ ಇವರೇ ಮ್ಯಾನೇಜರ್ ಮಿಸ್ಟರ್ ವಾಸುದೇವ ಶಾಸ್ತ್ರಿ. ನಮಸ್ಕಾರ. ಹಲೋ, ಇರ್ಲಿ. ಫೈಲ್ ಕೊಡಕ್ ಮುಂಚೆ 1 ತಿಂಗಳು ಅಡ್ವಾನ್ಸ್ ಕೊಟ್ಟು ಕನ್ಫರ್ಮ್ ಮಾಡಿ. ಓಕೆ, ಗ್ರಾಂಟೆಡ್. ಅಡ್ವಾನ್ಸ್ ಬೇಡ. ನಮಸ್ಕಾರ ಸರ್. ಅಯ್ಯೋ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇವತ್ ನಡೆಯೋ ಆ ನರ್ಮದಾ ಪ್ರಾಜೆಕ್ಟ್ ಟೆಂಡರ್ ಈ ದಾಮೋದರ್ ಅಂಡ್ ಸನ್ಸ್ಗೆ ಆಗ್ಬೇಕು. ಯಾವುದೇ ಕಾರಣಕ್ಕೂ ಆ ಸ್ಯಾಮ್ಸನ್ ಅಂಡ್ ಸ್ಯಾಮ್ಸನ್ ಕಂಪ್ನಿಗೆ ಆಗ್ಕೂಡ್ದು. ಒಂದು ಸಲ ನನಗೆ ಆ ಕೆಲಸ ಒಪ್ಪಿಸಿದ ಮೇಲೆ ನೀವು ಚಿಂತೆ ಮಾಡಬಾರ್ದು ಚಿಕ್ಕಪ್ಪ. ಆ ಸ್ಯಾಮ್ಸನ್ ಬದುಕಿರೋವರೆಗೂ ನನಗೆ ಚಿಂತೆ ತಪ್ಪಿದ್ದಲ್ಲ. ಅದಕ್ಕೂ ಒಂದ್ ದಾರಿ ಮಾಡ್ತಾನೆ ಈ ಶಿವಲಿಂಗ. ಗೀತಾ, ಗೀತಾ, ಗೀತಾ. ಏನಣ್ಣ ಇದೇನಣ್ಣ ಸರ್ಪ್ರೈಸ್ ಇದೆಯಲ್ಲ? ಓಡಿಸು. ಎಲ್ಲಿ ನಿಮ್ಮಮ್ಮ? ಒಳಗಡೆ ಇದ್ದಾರೆ. ಕೂತ್ಕೊಡೆ, ಈ ಕಡೆ ಒಂದು ಕೂತ್ಕೊಡೆ. ಕಂಗ್ರಾಚುಲೇಷನ್ಸ್ ಹೇಳಿ. ಯಾಕೋ ಹಾಕೊಳ್ತಾ ಇದೀಯಾ? ಅಮ್ಮ, ಆಶೀರ್ವಾದ ಮಾಡು. ಯಾಕೋ? ಆಶೀರ್ವಾದ ಮಾಡು. ದೇವರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಎಲ್ಲಿ ನಿಮ್ಮ ಯಜಮಾನ್ರು? ಒಳಗಡೆ ಇದ್ದಾರೆ. ಒಳಗಿದ್ರೆ ನನಗೇನು ಭಯ? ಏನೇನು ಆಗಲ್ಲ ನಿಂತು ಬಡ್ಕೋತಿದ್ದಾನೆ. ಅಯ್ಯೋ ಫಾದರ್, ಇಷ್ಟು ದಿವಸ ನನ್ನನ್ನ ಏನಂತ ಕರಿತಿದ್ರಿ? ದಂಡಪಿಂಡ ಅಂತ ಕರಿತಿದ್ರಿ. ಈಗ ನಾನು ಯಾರು ಗೊತ್ತಾ? ಸ್ಯಾಮ್ಸಂಗ್ ಕಂಪನಿ ಪ್ರಾಜೆಕ್ಟ್ ಮ್ಯಾನೇಜರ್. ಗೀತಾ, ಸ್ಯಾಮ್ಸಂಗ್ ಕಂಪನಿ ಪ್ರಾಜೆಕ್ಟ್ ಮ್ಯಾನೇಜರ್. ಇದ್ರಲ್ಲಿ ಎಷ್ಟಿದೆ ಎಂಟ್ಸು? ಸ್ವಲ್ಪ ಫ್ಯಾನ್ ಹಾಕಿಪ್ಪ. ಫ್ಯಾನ್ ಬೇರೆ ಕೇಳಿ ಅವನಿಗೆ. ಅದೇನ್ ಮಾಡ್ಕೊಂಡ್ಬಿದ್ದೇನು ಬಗಳು ಅಂತ ಹೇಳೆ. ಇವನ್ ಗೊತ್ತೇ ಇದೆಯಲ್ಲ, ಇವತ್ತೆಲ್ಲ ಡಬಡಬ ಅಂತ ಬಡ್ಕೊತಿರ್ತಾನೆ. ನಾಳೆ ದಿವಸ ಏನಿರುತ್ತೆ? ಏನಿರಲ್ಲ. ಫಾದರ್, ಅದೆಲ್ಲ ನಿನ್ನೆವರೆಗೂ. ಈಗ ಈ ವ್ಯಾಸು ಅಂದ್ರೆ ಈ ವಾಸುದೇವ ಶಾಸ್ತ್ರಿ ದಾರಿನೇ ಚೇಂಜ್ ಆಗೋಗಿದೆ. ಈಗ ನನ್ನ ಸಂಬಳ ಎಷ್ಟು ಗೊತ್ತಾ? ನೀವು ಇಡೀ ತಿಂಗಳು ಬೆವರು ಸುರಿಸಿ ಸಂಪಾದನೆ ಮಾಡಿದ್ರು ನಿಮಗೆ ಸಿಕ್ಕೋದು 1500 ರೂಪಾಯಿ. ಆದ್ರೆ ನನಗೆ ಅಡ್ವಾನ್ಸ್ ಆಗಿ ಸಿಕ್ಕಿರೋದೇ 3000 ರೂಪೀಸ್. ಅಂದ್ರೆ ನಿಮ್ ಸಂಬಳಕ್ಕಿಂತ ನನ್ನ ಸಂಬಳ ಡಬಲ್. ಅದರಲ್ಲಿ 2000 ರೂಪಾಯಿಗೆ ಬಟ್ಟೆ ಬರೆ ತಂದಿದ್ದೀನಿ, ನಿಮಗೊಂದು ಶರ್ಟ್ ಪಂಚೆ ತಂದಿದ್ದೀನಿ. ನೋ ಪ್ರಾಬ್ಲಮ್. ಇದು ಅಣ್ಣ, ಈಗ ಬ್ಯಾಲೆನ್ಸ್ ಎಷ್ಟಿದೆ? 1000 ರೂಪಾಯಿ. ಕೊಡೆ ಅಮ್ಮನ ಕೈ. ಅಬ್ಬ, ಬೆಳಿಗ್ಗೆ 6 ಗಂಟೆಗೆ ನನ್ಗೆ ಅಲಾರ್ಮ್ ಕೊಡು, 7 ಗಂಟೆಗೆ ತಿಂಡಿ ಕೊಡು, ನಾನು ಕೆಲ್ಸಕ್ ಹೋಗೋನು. ಶಿನ್ನು ಫ್ಯಾನ್ ಹಾಕಿಲ್ವಾ? ರೂಮ್ ನ AC ಮಾಡ್ಕೋತೀನಿ. ಬಾಯ್. ಹೋಗಿ ಗೀತಾ, ನಿಮ್ಮಣ್ಣ ಒಂದ್ ಲೋಟ ಶರ್ಬತ್ ಮಾಡ್ಕೊಡೆ. ನೋಡಿದ್ರೇನ್ರಿ, ನನ್ ಮಗನ್ನ ಕೆಲ್ಸಕ್ ಬರ್ತವನು ಅಂತಿದ್ರಲ್ಲ, ಈಗೇನ್ ಹೇಳ್ತೀರಾ? 1000 ರೂಪಾಯಿ ಕೈಗೆ ಬಿದ್ದ ತಕ್ಷಣ ಮಗನಿಗೆ ಶರ್ಬತ್ತು, ಬೆಳಿಗ್ಗೆ 6 ಗಂಟೆಗೆ ಅಲಾರಮ್ಮ, 7 ಗಂಟೆಗೆ ತಿಂಡಿ ಅಲ್ವೇ? 40 ವರ್ಷದಿಂದ ತಪ್ಪದೆ ಪ್ರತಿ ತಿಂಗಳು ನಿನ್ ಕೈಗೆ ಸಂಬಳ ತಂದು ಕೊಡ್ತಿದ್ದೀನಲ್ಲ. ನನ್ನ ಬಗ್ಗೆ ಒಂದ್ ಸಾರ್ತಿ ಆದ್ರೂ ಶರ್ಬತ್ ಕೊಡೋ ಯೋಚನೆ ಮಾಡಿದ್ದೀನಿ ನೀನು? ಆದ್ರೆ ಈಗ್ಲೂ ಹೇಳ್ತೇನೆ, ಈ ಕ್ಷಣಕ್ಕೂ ಹೇಳ್ತೇನೆ, ಇವನ್ ಖಂಡಿತ ಉದ್ಧಾರ ಆಗಲ್ಲ ಅಲ್ವೇ? ಬರೋ 3000 ರೂಪಾಯಿ ಸಂಬಳದಲ್ಲಿ 2000 ರೂಪಾಯಿ ಖರ್ಚು ಮಾಡಿದಾನಲ್ಲ, ಈ ಅಯೋಗ್ಯ ಏನೇ ಮುಂದಕ್ಕೆ ಬರೋದು ಖಂಡಿತ ಉದ್ಧಾರ ಆಗಲ್ಲ. ಗೀತಾ, ಹೋಗ್ಲಿ, ನಿಮ್ಮ ಅಪ್ಪಂಗೂ ಒಂದ್ ಲೋಟ ಶರ್ಬತ್ ಮಾಡ್ಕೊಡಮ್ಮ. ಲಿಫ್ಟ್ ಅಲ್ಲಿ ಲವ್ ಮಾಡ್ಕೊಂಡು ಯಾರಾದ್ರೂ ಮೇಲ್ ಕೆಳಗೆ ಹೋಗ್ತಿದಾರೆ ಏನೋ. ಯಾರು? ನಾನು ಹೇಳಿದ್ದನ್ನ ಮರಿಬೇಡ.
ನೋಡು, ಸಾಯಿಗ್ ಮುಂಚೆ ನಿಮ್ ತಂದೆ ಏನು ಹೇಳಿಲ್ವಾ? ಕೊಲೆ ಮಾಡಿದವ್ರು ಯಾರು ಅಂತಾನೆ ಹೇಳಿಲ್ವಾ? ಏನು ಹೇಳಿಲ್ವಾ? ಟೆಂಡರ್ ಕೊಟೇಶನ್ ಸರಿಯಾದ ಟೈಮಿಗೆ ಕಳಿಸ್ಬಿಡು, ಮರಿಬೇಡ ಅಂತ ಹೇಳಿ. ಪ್ಲೀಸ್ ಬಸು, ನನ್ನ ತಂದೆ ಕೊನೆ ಆಸೆನ ನೀವೇ ನೆರವೇರಿಸ್ಬೇಕು. ನಮ್ಮ ಹೊಸ ಮ್ಯಾನೇಜರ್ ವಾಸು ಇದಾರಲ್ಲ, ಅವ್ರು ಟೆಂಡರ್ ತಗೊಂಡು ಹೊರಟಿದ್ದಾರೆ. ಫಾಲೋ ಹಿಮ್. ಅನಿಷ್ಟ ಕಾಲಿಟ್ ಕಡೆಲ್ಲ ಇನ್ನೇನಾಗತ್ತೆ? ಮುಟ್ಟಿದ್ದೆಲ್ಲ ಹಾಳೆ. ಅಪ್ಪನಿಗಿಂತಲೂ ಎರಡಷ್ಟು ಸಂಬಳ ತರ್ತಿಂತ ಜಂಬ ಕೊಚ್ಕೊಂಡ. ಈಗ ಯಾರ ಮಾಡಿದ ಕೊಲೆಗೆ ಅವನೇನ್ರಿ ಮಾಡ್ತಾನೆ ಪಾಪ. ನೀನ್ ಹೋಗೋ ಒಳಗೆ. ಬೆಳಗಾಗೆದ್ದು ಭಯ ಭಕ್ತಿಯಿಂದ ದೇವರು ದಿಂಡ್ರು ಅಂತ ಗಾಯತ್ರಿ ಜಪ ಸಂಧ್ಯಾವನ್ನೇ ಮಾಡ್ಕೊಂಡಿದ್ರೆ ಕೈ ಹಾಕಿದ ಕೆಲಸ ಅದು ಸುಗಮವಾಗಿ ಆಗ್ಬಹುದು. ಈಗ ಇವನು ಮಾಡಿದ ಅನಾಚಾರದಿಂದ ಪಾಪ ನೂರಾರು ಕುಟುಂಬಗಳಿಗೆ ಆಶ್ರಯದಾತನಾಗಿದ್ದ ಕಂಪ್ನಿ ಮಾಲೀಕನೇ ಸತ್ತು ಹೋದ್ನಲ್ಲೇ. ಆಚಾರ ಆಚಾರ ಅಂತ ಸುಮ್ಮನೆ ಯಾಕೆ ಅರ್ಚ್ಕೋತೀರ? ಮನುಷ್ಯ ಅರ್ಚ್ಕೋಬೇಕಾಗಿರೋದು ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದಂತ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ನನಗೆ ಚೆನ್ನಾಗ್ ಗೊತ್ತು. ಸುಮ್ಮನೆ ಕೂತ್ರೆ ಒಂದು ನಿಂತ್ರೆ ಒಂದಂತ ಗೊಡ್ಡು ವಾದಗಳು ಮಾಡ್ಕೊಂಡಿರ್ಬೇಡಿ. ನೋಡಿ, ಮನುಷ್ಯನಿಗೆ ಬೇಕಾಗಿರೋದು ವಿಶಾಲವಾದ ಮನೋಭಾವ. ಅದನ್ನ ಮೊದಲು ತಿಳ್ಕೊಳ್ಳಿ. ಮೋನಿಕಾ, ಎಷ್ಟು ಕಷ್ಟಪಟ್ಟು ನನ್ನ ಕೆಲಸ ಕೊಡಿಸ್ದೆ, ಆದ್ರೆ ಏನ್ ಮಾಡೋದು, ಹಣೆ ಬರ. ನಿಮ್ ತಂದೆ ಸಾವಿಗೆ ನಾನೇ ಕಾರಣ ಅಂತ ಹೇಳಿ ನಮ್ಮಪ್ಪ ಬಾಯಿಗೆ ಬಂದಾಗಲ್ಲೇ ಬೈದ್ಬಿಟ್ರು. ಮನ್ಸಿಗೆ ತುಂಬಾ ಬೇಜಾರಾಯ್ತು. ಯಾರಿಗೂ ಅನ್ಯಾಯ ಮಾಡ್ತಿರೋ ನಮ್ ತಂದೆನ ಯಾರೋ ಪಾಪಿಗಳು ಕೊಲೆ ಮಾಡ್ಬಿಟ್ರು. ಅದ್ರಲ್ಲಿ ನಿಮ್ ತಪ್ಪೇನಿದೆ? ಅದೊಂದೇ ಅಲ್ಲ, ಎಜುಕೇಶನ್ ಮುಗಿಸಿ ಕೆಲಸ ಸಿಗ್ತಾ ನನ್ ಪಟ್ಟಿದ್ ಪಾಡಿದ್ಯಲ್ಲ, ಯಾರಿಗೂ ಬೇಡ. ಮೋನಿಕಾ, ನಾನೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ಅದೇನ್ ಹೇಳಿ? ನಾನು ನೀನು ಭೇಟಿ ಆಗೋದು ಇದೇ ಕೊನೆ. ವಾಸು? ಹೌದು. ಕೆಲಸ ಇಲ್ಲದೆ ನಾನಿಲ್ಲಿರೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ ಮೋನಿಕಾ. ನೀವೇನ್ ಹೇಳ್ತಾ ಇದ್ದೀರಾ? ನಾನು ಹೇಳೋದಿಷ್ಟೇ, ನನ್ಗೊಂದು ಕೆಲಸ ಸಿಗೋವರೆಗೂ ನಾವಿಬ್ರು ದೂರ ಇರ್ಬೇಕು. ನಾವು ಭೇಟಿ ಆಗ್ಬಾರ್ದು. ಬಾಯ್ ನೋಡೆ, ಇವತ್ತಿನಿಂದ ಅವನ ಹಿಂದೆ ಸುತ್ತೋದನ್ ಬಿಟ್ಟು ಕಾಲೇಜ್ ಆಯ್ತು ಮನೆ ಆಯ್ತು ಅಂತ ಬಿದ್ದಿರ್ಬೇಕು. ನನ್ನ ಮಾತು ಮೀರ್ದ್ಯೋ ನಾನೇನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು.
ವಾಸು, ಏನಾಯ್ತು? ಅವ್ರು ನನ್ನ ಅಟ್ಟಿಸ್ಕೊಂಡ್ ಬರ್ತಾ ಇದಾರೆ. ಯಾರು? ನಮ್ಮ ಮಮ್ಮಿ ಕಡೆ. ಅಯ್ಯ ನಿಮ್ಮ ಮಮ್ಮಿ. ಅಯ್ಯೋ, ಬೇಡ ವಾಸು. ಯಾವನ ನೀನು? ನಿಮ್ಮಪ್ಪ ಅಂತಾನೆ ಇಟ್ಕೋ. ಅವನ ಹತ್ರ ಏನೋ ಮಾತು. 4 ಬಿಟ್ಟು ಆ ಹುಡುಗಿನ ಎತ್ಕೊಂಡು ಹೋಗೋಣ ಬಂದ್ರ. ಅದು ಈ ಗಂಡು ಬದುಕಿರೋವರೆಗೂ ನಿಮ್ಮಿಂದ ಆಗಲ್ಲ ಮಕ್ಕಳ. ವಾಸು ಪ್ಲೀಸ್ ಬೇಡ, ಏನಾದ್ರೂ ಆದ್ರೆ. ಮೋನಿಕಾ, ನಮ್ಮಿಬ್ಬರನ್ನ ಸಪರೇಟ್ ಮಾಡಕ್ಕೆ ಆ ಬ್ರಹ್ಮನಿಂದನೂ ಸಾಧ್ಯವಿಲ್ಲ. ನೀನ್ ಸುಮ್ನೆ ನಿಂತು ತಮಾಷೆ ನೋಡು. ಎಲ್ಲಿ ಕೈ ಬಿಡು. ಬನ್ರ. ಓ, ಇದು ಬೇರೆ ಸೆಟಪ್ಪ. ಬನ್ರಪ್ಪ. Monica! Last wicket clean bowled. ವಾಸು, ಆ ಜೇಮ್ಸ್ ಕಡೆ ಬರಕ್ ಮುಂಚೆ ನಾವ್ ಈ ಜಾಗ ಖಾಲಿ. ಯಾವ ನನ್ನ ಮಗ ಬಂದ್ರೆ ಏನಂತೆ, ಈ ಗಾಡಿಯಲ್ಲಿ ಬಾಡಿ ಜೊತೆ ಜೋಡಿಯಾಗಿ ಕೂತ್ಕೋ, ಆಮೇಲೆ ವಿಷಯ ನೋಡ. ಗುಂಡೇಟ್ ಬಿದ್ದು ನಾನು ಹಾಸ್ಪಿಟಲ್ ಸೇರಿದೆ. ಮೋನಿಕಾನ ಬಲವಂತ ಮಾಡಿ ಅವ್ರ ತಾಯಿ ಬೇರೆ ಕಡೆ ಮದುವೆ ಮಾಡಿಸ್ಬಿಟ್ರು. ಹೀಗೆ ನನ್ನ ಮೋನಿಕಾ ಲವ್ ಸ್ಟೋರಿ ಕ್ಲೋಸ್ ಆಯ್ತು. ವೆಲ್, ದಟ್ ವಾಸ್ ಅವರ್ ಲವ್ ಸ್ಟೋರಿ. ರಿಯಲಿ ಐ ಆಮ್ ವೆರಿ ಹ್ಯಾಪಿ. ಏನು, ಯು ಆರ್ ಹ್ಯಾಪಿನಾ? ಎಸ್. ನಾನ್ ಆಸೆ ಪಟ್ಟಿದ್ದನ್ನ ಇನ್ನೊಬ್ರು ಪಡ್ಕೊಂಡ್ರಲ್ಲ ಅಂತ ಚಿಂತೆಯಲ್ಲಿದ್ದೆ. ಈಗ ನನಗ್ ಸಂತೋಷ. Oh, come on. Don't be silly. ಸಿಲ್ಲಿ ಅಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀವೀಗ ಯಾರನ್ನಾದ್ರೂ ಪ್ರೀತಿಸ್ತಿದ್ದೀರಾ? ಲವ್ ಇಲ್ಲ, ಬವು ಇಲ್ಲ, ಪ್ರೀತಿ ಪ್ರೇಮ ಇವ್ ಯಾವುದು ನನ್ನ ಹತ್ರ ಇಲ್ಲ. ನಾನು ಯಾರನ್ನೂ ಪ್ರೀತಿಸ್ತಿಲ್ಲ, ಪ್ರೀತಿ ಮಾಡೋದು ಇಲ್ಲ. ಈಗ ಯಾರಾದ್ರೂ ನಿಮ್ಮನ್ನ ಆಸೆ ಪಟ್ರೆ? ನನಗ್ ಮನಸ್ಸಿರ್ಬೇಕಲ್ಲ. ಸಪೋಸ್ ನಾನೇ ನಿಮ್ಮನ್ನ ಲವ್ ಮಾಡ್ದೆ ಅಂತ ಇಟ್ಕೊಳ್ಳಿ. ಎಸ್, ಐ ಲವ್ ಯು. ರಿಯಲಿ ಐ ಲವ್ ಯು ವಾಸು. ಸಹನಾ? ಕಮ್ ಆನ್. ಓ ಸಹನಾ, ಓಹೋ ಮುತ್ತು ಬೇಕಾ ನಿನಗೆ? ನಿನಗೆ ಮುತ್ತು ಕೊಡಕ್ಕೆ ರಾಯರ್ ಇಲ್ಲಿದಾರ ನೋಡು. ಸರ್ ಇಲ್ಲಿದಾರ ನೋಡು. ನನ್ ಮಗಳ ಮಾನ ಪ್ರಾಣ ಕಾಪಾಡಿ ಕರ್ಕೊಂಡ್ ಬಂದಿದ್ದೀರಾ. ನಿಮ್ಗೆ ಹ್ಯಾಕ್ ಕೃತಜ್ಞತೆ ಹೇಳ್ಬೇಕು ಅನ್ನೋದೇ ನನಗ್ ಗೊತ್ತಾಗ್ತಾ ಇಲ್ಲ. ಸುಮ್ನೆ ಯಾಕಮ್ಮ ಈ ಫಾರ್ಮಾಲಿಟೀಸ್ ಅಲ್ಲ. ನನ್ನ ಕರ್ತವ್ಯ ನಾನು ಮಾಡಿದೆ ಅಷ್ಟೇ. ನೋ ಮಿಸ್ಟರ್ ವಾಸು, ನೀವು ಮಾಡಿರೋ ಸಾಹಸಕ್ಕೆ ದಯವಿಟ್ಟು ಏನಾದ್ರು ತಗೊಳ್ಳೇಬೇಕು. ಓಕೆ, ಟೀ ಕಾಫಿ? ಕಾಫಿ ಜೊತೆಗೆ ಕಾಂಪ್ಲಿಮೆಂಟ್ಸ್ ಆಗಿ ಇದನ್ನು ತಗೋಬೇಕು. ಏನ್ ಸರ್ ಇದು? ಲಿಟ್ಲ್ ಮನಿ ಫಾರ್ ಯುವರ್ ಬ್ರೇವ್ ವರ್ಕ್. ಬ್ರೇವ್ ವರ್ಕ್ಗೆ ಲಿಟಲ್ ಮನಿ, ಅದರ ಹೆಸರು ಬ್ರೈಬ್ ಅಂತಾರೆ. ಸಾರಿ ಸರ್, ಸರ್ಕಾರ ನನಗೆ ಸಂಬಳ ಕೊಡುತ್ತೆ. ನೀವ್ ಈ ರೀತಿ ಆಫರ್ ಮಾಡೋದು ಅಪರಾಧ ಆಗುತ್ತೆ, ನಾನ್ ತಗೊಳ್ಳೋದು ತಪ್ಪಾಗುತ್ತೆ. ಗುಡ್, ಕೀಪ್ ಇಟ್ ಅಪ್. ಕಾಫಿ ರೆಡಿ. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ತಗೊಳ್ಳಿ. ಇಡೀ ರಾತ್ರಿ ನೀವು ಬರ್ದೇ ಇದ್ದಿದ್ದು ನಂಗ್ ಬಹಳ ಗಾಬರಿ ಆಗಿತ್ತು. ಮಮ್ಮಿ, ನನಗೇನೋ ಜಾಲಿ ಆಗಿತ್ತು. ನೀನ್ ಹೇಳಿದ ಕತೆ ಬಿಟ್ಟು ಬೇರೆ ಏನಾದ್ರು ನಡಿತೀನಿ? ಓ, ಬೇಕಾದಷ್ಟು ನಡೀತು. ಅದನ್ನೆಲ್ಲ ಹೇಳೋಕೆ ಟೈಮ್ ಇಲ್ಲ, ಆಮೇಲೆ ಹೇಳ್ತೀನಿ.
ನೋಡಿ ಮಿಸ್ಟರ್ ವಾಸು, ಒಂದ್ ಸ್ಮಾಲ್ ರಿಕ್ವೆಸ್ಟ್. ಹೇಳಿ ಸರ್. ನನ್ನ ಮಗಳು ಇಡೀ ರಾತ್ರಿ ಮನೆಯಿಂದ ಹೊರಗಡೆ ಇದ್ಲು ಅನ್ನೋದು ಯಾರಿಗೂ ಗೊತ್ತಾಗೋದು ಬೇಡ. ಜನ ನಾನಾ ತರ ಮಾತಾಡ್ಕೋತಾರೆ. ಅದರಿಂದ ಅವಳ ಭವಿಷ್ಯಕ್ಕೆ ತೊಂದರೆ ಆಗ್ಬಹುದು. ಯಾಕೆ ಅಂದ್ರೆ ಈಗಾಗಲೇ ನಾನು ಅವಳ ಮದುವೆಗೆ ಏರ್ಪಾಡು ಮಾಡಿದ್ದೀನಿ. ಓಕೆ ಸರ್, ನಾ ಬರ್ತೀನಿ. ಒಳ್ಳೇದು, ಬರ್ತೀನಮ್ಮ. Okay. ಬಾಯ್ ಸಹನಾ. ವಾಸು, ನನ್ ಕೈ ಬಿಡ್ಬೇಡಿ. ರಿಯಲಿ ಐ ಲವ್ ಯು. ಖಂಡಿತವಾಗ್ಲೂ ನಿನ್ ಮದುವೆಗೆ ಬಂದೇ ಬರ್ತೀನಿ. ಬಾಯ್. ವಾಸು, ನನಗೆ ಈ ಮದುವೆ ಇಷ್ಟ ಇಲ್ಲ. ಯಾಕೆ? ಡ್ಯಾಡಿ, ನನಗ ಆ ಹುಡುಗ ಇಷ್ಟ ಇಲ್ಲ. ನಿನಗಿಷ್ಟ ಇಲ್ಲ ಅಂದ್ರೆ ಮಾತ್ ಕೊಟ್ಟಿದ್ನಲ್ಲ, ನನ್ ಮರ್ಯಾದೆ ಏನಾಗ್ಬೇಕು? ಯಾರನ್ ಕೇಳಿ ಮಾತ್ ಕೊಟ್ರಿ? ಮುಚ್ಚೆ ಬಾಯಿ. ನೀ ಹುಡ್ದಾಗಿಂದ ಇಲ್ಲಿವರೆಗೂ ನಿನ್ ಕೇಳೆ ಎಲ್ಲ ಮಾಡಿದ್ವೇನೆ. ಮಮ್ಮಿ, ನೀವ್ ಹಾಕಿರೋ ಊಟ ತಿಂಡಿ ಬಟ್ಟೆ ಬರೆ ಎಲ್ಲ ಆಯಾ ಕಾಲಕ್ ಮಾಡ್ಬೇಕಾದ ಕರ್ತವ್ಯ. ಆದ್ರೆ ನಾನ್ ಮದ್ವೆ ಆಗ್ಬೇಕಾದವನು, ನಾನ್ ಸಾಯೋವರೆಗೂ ನನ್ನ ಜೊತೆಲೆ ಇರ್ಬೇಕಾದವನು. ಅವನು ನನ್ನಿಷ್ಟಕ್ಕಿರ್ಬೇಕೆ ಹೊರತು ನಿಮ್ಮಿಷ್ಟಕ್ಕಲ್ಲ. ನೀನೇನು ಪಡ್ಕೊಂಡ್ರು ನಮ್ ನಿರ್ಧಾರನ ಬದಲಾಯಿಸಕ್ಕಾಗಲ್ಲ. ರೀ, ಮದ್ವೆಗೆ ಇನ್ನೂ 6 ತಿಂಗಳು ಯಾಕ್ರಿ ಕಾಯ್ಬೇಕು? ಬೇಗ ಎಂಗೇಜ್ಮೆಂಟ್ಗೆ ಏರ್ಪಾಡ್ ಮಾಡಿ. ಮಾಡ್ತೀನಿ. ನೀನಾ ತಾಯಿ? ಅಯ್ಯೋ, ಮೇಲ್ ನೋಡು. ನೀನ್ ಯಾಕೆ ಒಳಗ್ ಬಂದೆ? ನಿನ್ನ ಯಾರೇ ಒಳಗ್ ಬಿಟ್ಟಿದ್ದು? Is this placement for ladies? ಒಂದೇ ಬಾರಿಗೆ 3 ಪ್ರಶ್ನೆನಾ? ನಂಬರ್ 1, ನಾನು ನಿಮ್ಮನ್ನ ನೋಡೋಕೆ ಅಂತ ಬಂದೆ. ನಂಬರ್ 2, ವಾಚ್ಮ್ಯಾನ್ ಒಳಗ್ ಬಿಟ್ಟ. ವಾಚ್ಮ್ಯಾನ್ ಎಲ್ಲೋ ವಾಚ್ಮ್ಯಾನ್. ನಂಬರ್ 3, ಲೇಡೀಸ್ ನಾಟ್ ಅಲೌಡ್ ಅಂತ ನೀವು ಹೇಳ್ತಾ ಇದ್ದೀರಾ, ಆದ್ರೆ ಎಲ್ಲೂ ಬೋರ್ಡ್ ಕಾಣಿಸ್ತಿಲ್ಲ. ನಿಮ್ಮಂತವ್ರಿಗೆ ಒಳಗಡೆ ಎಲ್ಲ ಹಾಕಿಟ್ಟಿರ್ಬೇಕು ಬೋರ್ಡು. ಅಲ್ಲಿ ನೋಡು, ಹೊರಗಡೆ ಕಾಣ್ತಿಲ್ವಾ ಬೋರ್ಡು? ಅಮ್ಮ ತಾಯಿ, ನಿನ್ನ ಈ ರೀತಿ ನನ್ ಜೊತೆ ನೋಡಿದ್ರೆ ಪಬ್ಲಿಕ್ ಜನರು ಏನೇ ತಿಳ್ಕೊತಾರೆ? ಏನ್ ಅನ್ಕೋತಾರೆ? ಏನು ತಿಳ್ಕೊಳಲ್ಲ ನಮ್ಮಮ್ಮ. ನಡಿಯ ವಾಚ್ಮ್ಯಾನ್. ವಾಚ್ಮ್ಯಾನ್ ಬಾರ್ಗ್ ಹೋಗಿರ್ಬೇಕು. ಬಾರ್ಗ? ಹಾ, ನಾನು ಇಲ್ಲಿಗೆ ಬಂದಾಗ ಒಳಗಡೆ ಬಿಡಲ್ಲ ಅಂತ 100 ರೂಪಾಯಿ ತೋರಿಸ್ದೆ. ಹಾ, ಹೀಗೆ ದೊಡ್ಡದಾಗಿ ಕಂಡುಬಿಟ್ಟ. ತಕ್ಷಣ ನನ್ ಜೇಬ್ಗಿಟ್ಟೆ. ಆಮೇಲೆ ಬಾಗಲ್ ತೆಗೆದ ನಿನ್ನ ಒಳಗ್ ನುಗ್ಗಿಸ್ತಾ. ಅವನೆಲ್ಲೋ ವಿಧಾನಸೌಧದಲ್ಲಿ ಗೇಟ್ ಕೀಪರ್ ಆಗಿದ್ದಿರ್ಬೇಕು. ತೋರಿಸ್ಬಿಟ್ಟ ನೋಡೋನ್ ಬುದ್ಧಿನ. ವಾಚೆ ವಾಚ್ಮನ್ ಯಾಕೆ ಬೇಕು? ತೆಗೆ ಕೈನಾ. ಈಗ ನಿನ್ಗೇನೆ ಬೇಕು? ನಂಗೆ ನೀವು ಬೇಕು. ನನ್ನೇನ್ ತರಕಾರಿ ಅಂಗಡಿಯಲ್ಲಿ ಮಾರೋ ಬದನೆಕಾಯಿ ಅಂತ ತಿಳ್ಕೊಂಡ್ಬಿಟ್ಟೇನೆ. ಸರಿ, ನಿನ್ಗೆ ಎಷ್ಟು ಕೆಜಿ ಬೇಕು? ನೀವೆಷ್ಟು ಕೆಜಿ ಇದ್ದೀರೋ ಅಷ್ಟು ಬೇಕು. ಇದಕ್ಕೆಲ್ಲೆಲ್ಲೋ ಯಾವ ಕಡೆನೋ ಹಿಡಿದು ಬಿಟ್ಟಿದೆ. ಯು ಆರ್ ರಿಯಲಿ ಮ್ಯಾಡ್. ಎಸ್, ಐ ಆಮ್ ಮ್ಯಾಡ್ ಆಫ್ ಲವ್. ಏನೇ ಸಹನಾ, ಬೆಳಗ್ಗೆಯಿಂದ ವಾಂತಿ ಮಾಡ್ತಿದ್ಯಲ್ಲೇ? ಏನ್ ತಿಂದೆ? ಏನು ಇಲ್ಲ ಮಮ್ಮಿ, ಏನ್ ತಿನ್ನೋಕ್ ಹೋದ್ರೂ ವಾಂತಿ ಆಗುತ್ತೆ. ಆಗಾಗ ತಲೆ ಸುತ್ತುತ್ತೆ. ಹುಳಿ ಮಾವಿನಕಾಯಿನ ತಿನ್ಬೇಕು ಅನ್ಸುತ್ತೆ. ನೀನ್ ಹೇಳೋದೆಲ್ಲ ಬಸ್ರಿ ಆದವ್ರು ಹೇಳೋ ತರನೇ ಇದೆಯಲ್ಲೇ. ಬಾರೆ ಇಲ್ಲಿ, ಡಾಕ್ಟರ್ ಹತ್ರ ತೋರಿಸ್ದೆ ತಾನೆ? ನೆನ್ನೆ ಹೋಗಿ ತೋರಿಸ್ದೆ. ಅವರು ನೀರ್ ಕುಡಿದ್ಬಿಟ್ಟು ಬೇಗ ಹೇಳೆ. ಏನಂದ್ರು? ನನಗೆ 3 ತಿಂಗಳಂದ್ರು. ಅಯ್ಯೋ ದೇವ್ರೇ, ನಿನಗೇನೇ ಬಂದಿತ್ತು ಕೇಳು. ಮದ್ವೆಗ್ ಮುಂಚೆನೆ ಹೀಗ್ ಮಾಡ್ಕೊಂಡ್ಬಿಟ್ಟಿದ್ದಲ್ಲೇ. ಏನ್ರಿ ಏನದು? ನಿಮ್ ಮಗಳನ್ನ ಮಗು ಅಂತ ಮುದ್ದಾಗ್ ಬೆಳೆಸಿದ್ರಲ್ಲ, ಈಗ ನೋಡಿ ಏನ್ ಮಾಡ್ಕೊಂಡ್ ಬಂದಿದ್ದಾಳೆ ಅಂತ. ಏನು ಸಹನಾ? ಹೊಟ್ಟೆಲಿ ಮಗುನ ಇಟ್ಕೊಂಡ್ ಬಂದಿದ್ದಾಳೆ. ಯಾಕಮ್ಮ, ಯಾಕೆ ಹೀಗ್ ಮಾಡ್ಕೊಂಡೆ? ನಂದೇನು ತಪ್ಪಿಲ್ಲ ಡ್ಯಾಡಿ. ನಿಂದೇನು ತಪ್ಪಿಲ್ಲ. ಈಗ ಮಾಡ್ಕೊಂಡ್ ಬಂದಿರೋದು ಪುಣ್ಯದ ಕೆಲ್ಸ ಏನೇ?
ಅದೇನು ಅಂತ ಕೇಳ್ಕೊಂಡ್ಬಿಡ್ತಲ್ವಲ್ಲ ನೀನು? ಕೇಳಿ ಕೇಳಿ, ಚೆನ್ನಾಗ್ ಕೇಳಿ. ಏನಮ್ಮ, ಏನಾಯ್ತು? ಡ್ಯಾಡಿ, ಅವತ್ತು ನನ್ನ 4 ಜನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರಲ್ಲ. 4 ಜನ ಏನೇ? ಅಯ್ಯೋ ಕರ್ಮವೇ, ಅಯ್ಯೋ. ನಿನಗೆ ಯಾಕಿಂತ ಗತಿ ಬಂತೆ? ಓ ಮಮ್ಮಿ, ಪ್ಲೀಸ್ ಮಮ್ಮಿ, ನನ್ನನ್ನು ಮಾತಾಡೋದಕ್ ಬಿಡಿ. ಹೇಳಮ್ಮ, ಏನಾಯ್ತು? ಡ್ಯಾಡಿ, ನಾನ್ ಕಿಡ್ನಾಪ್ ಆದಾಗ ನನ್ನನ್ನು ಕಾಪಾಡೋದಕ್ಕೆ ವಾಸು ಬಂದ್ರಲ್ಲ, ಆ ದಿನ ರಾತ್ರಿ ಸಹನಾ, ಅಯ್ಯೋ ನನ್ನ ಮಕ್ಕಳಿಂದ ಕಾಪಾಡಿ ಇಲ್ಲಿ ಬಿಟ್ರೆ ಯಾವನಾದ್ರೂ ಸಲೀಸಾಗಿ ಹೊಡ್ಕೊಂಡು ಹೋಗ್ಬಿಟ್ನಾ? ಎಲ್ಲೂ ಹೋದ್ಲು? ಏನಿದು ಬರೀ 2 ಕೈ, ಇನ್ನು ಮಿಕ್ಕಿದಲ್ಲ ಎಲ್ಲಿ? ಅಯ್ಯೋ, ಏನೇದು ಇಷ್ಟೊಂದು ಕಲ್ತ್ಕೊಂಡ್ಬಿಟ್ಟಿದ್ಯಾ? ಯಾರಾದ್ರೂ ಏನಾದ್ರು ಕಾಲ್ ಜಾರಿ ಕೆರೆಗ್ ಬಿದ್ಬಿಟ್ಟೆ. ಕೆರೆಗ್ ಬಿದ್ಯಾ? ಸದ್ಯ ಬದುಕಿದ್ಯಲ್ಲ. ಇರು 120 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ. ಆಗಲ್ಲ ರೀ. ಯಾಕೆ? ಅಯ್ಯೋ ಪಂಚರ್. ಅಯ್ಯೋ ಪಂಚರ ಎಲ್ಲಿ? ಇಲ್ಲಲ್ಲ, ವೀಲು. ವೀಲ? ಅಯ್ಯೋ ದೇವ್ರೆ, 2 ವೀಲ್ ಪಂಕ್ಚರ್ ಆಗ್ಬಿಟ್ಟಿದ್ದಿಲ್ಲ. ಇನ್ನೊಂದು ಸ್ಟೆಪ್ನಿಗೆ ಏನ್ ಮಾಡೋದು? ಒಳಗಡೆ ಸುಮ್ಮನೆ ನಾನು ಇನ್ನೊಂದು ಸ್ಟೆಪ್ನಿಗೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಒಳಗ್ ಬಂತ ಕರಿತಿದ್ಯಲ್ಲ. ಬರ್ತೀನಿ ಬರ್ತೀನಿ ಬರ್ತೀನಿ. ಅದು ಯಾಕೆ ಹಿಂಗ್ ಆಡ್ತಿದ್ದೆ ನೀನು? ಏನಾಯ್ತು? ನಂದು ಬೆಟ್ಟ ಅಯ್ಯೋ, ರಾಮನಗರ ಬೆಟ್ಟ ಬಿಡ ನನ್ನ. ಏನೇ ನಿಂದು ಒಳ್ಳೆ ಇದಾಗಿ ಹೋಯ್ತು ನಿಂದು. ಹುಚ್ಚೋದ ಕೈತಾನೆ ಕೆನ್ನೆ ಉಜ್ರಿ. ಕೆನ್ನೆ ಮಾತಾಡ್ತಾನೆ ಅಲ್ಲೆಲ್ಲ ಉಜ್ಜಿ ಮಾಡ್ತಾರೆ. ಸೆನ್ಸಾರ್ ಕಟ್ ಮಾಡ್ಬಿಡ್ತಾರೆ. ಆಮೇಲೆ ಅಯ್ಯೋ ನಾವು ಏನಾಯ್ತು? ಅಯ್ಯೋ ಇಷ್ಟೇ ನಡೆದಿದ್ದು. ಇದ್ರಲ್ಲಿ ನಮ್ದೇನಿದೆ ತಪ್ಪು? ಕೇಳಿದ್ರೇನ್ರಿ? ಒಬ್ಬ ಆಫೀಸರ್ ಆಗಿ ಇಂಥ ಕೆಲಸನ ಮಾಡೋದು? ಮೊದ್ಲು ಪೊಲೀಸ್ ಕಂಪ್ಲೇಂಟ್ ಕೊಡಿ. ಅವನೇನ್ ಬಲಾತ್ಕಾರ ಮಾಡಿದ್ನೇನೆ, ಮೈ ಬಿಸಿ ಮಾಡಿ ಪ್ರಾಣ ಉಳಿಸೋದ್ ಪ್ರಯತ್ನ ಪಟ್ಟಿದ್ದಾನಷ್ಟೇ. ಪ್ರಾಣ ಉಳಿಸೋದಿಕ್ಕಲ್ಲ, ಇವಳು ಹೊಟ್ಟೆಲಿ ಇನ್ನೊಂದು ಪ್ರಾಣ ಇಡೋದಿಕ್ಕೆ ಅಲ್ವೇ? ಚಳಿಗೆ ಬೆಂಕಿಲಿ ಮೈ ಕಾಯಿಸ್ಕೊಂತಾರೆ, ಆದ್ರೆ ನೀನು ಬೆಂಕಿನೇ ಮೈ ಮೇಲೆ ಹಾಕೊಂಡಿದ್ಯಲ್ಲೇ. ಸುಮ್ನೆ ಕಿರ್ಚಾಡ್ಬೇಡುವೆ. ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಮಾಡೋದೇನ್ರಿ ಇದೆ? ಇವಳ ಡಾಕ್ಟರ್ ತ ಕರ್ಕೊಂಡು ಹೋಗಿ ಹೊಟ್ಟೆಲಿರೋ ಪಿಂಡನ ಕಿತ್ತು ಬಿಸಾಕದಷ್ಟೇ. ನಾನು ಇದಕ್ಕೆ ಅಲೋನು ಮಾಡಲ್ಲ, ಅಬೋರ್ಷನ್ ಮಾಡಿಸ್ಕೊಳ್ಳ. ಏನವ ನೀನ್ ಹೇಳ್ತಿರೋದು? ಹೊಟ್ಟೆಲಿರೋ ಮಗುನ ಬೆಳೆಸ್ಬೇಕು ಅಂತಿದ್ಯಾ? ಹೌದು ನೋಡೆ, ಮದ್ವೆಗ್ ಮುಂಚೆ ಮಕ್ಕಳನ್ನ ಪಡೆಯೋದು ಯಾವ ಜಾತಿ ಸಂಪ್ರದಾಯದಲ್ಲೂ ಇಲ್ಲ. ನೀನ್ ಸುಮ್ನೆ ನನ್ ಜೊತೆ ಬಾ, ನಾನೆಲ್ಲ ಸರಿ ಮಾಡ್ತೀನಿ. ಬಾ. ಯಾರೇ? ನಾನ್ ಬರೋದಿಲ್ಲ. ನೀನ್ ಬರೋಲ್ಲ ಅಂದ್ರೆ ನೀನ್ ಹೊಟ್ಟೆಲಿರೋ ಮಗುಗೆ ತಂದೆ ಯಾರೇ ಆಗ್ತಾರೆ? ಮಿಸ್ಟರ್ ವಾಸು, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ವಾಸು ನಮ್ ಜಾತಿ ಅಲ್ಲ, ಅವ್ನು ನಮ್ ಸಂಪ್ರದಾಯಕ್ಕೆ ಹೊಂದ್ಕೊಳ್ಳೋದಿಲ್ಲ. ನನಗೆ ಸಂಪ್ರದಾಯ ಮುಖ್ಯ ಅಲ್ಲ, ವಾಸುನೇ ಮುಖ್ಯ. ನಾವು ಹುಡುಗನ ಕಡೆಯವ್ರಿಗೆ ಮಾತು ಕೊಟ್ಟಿದ್ವಿ, ಈಗ ಅವ್ರಿಗೆ ಏನ್ ಹೇಳಿ? ಇದೇ ಕಾರಣ ಹೇಳಿ ಮದ್ವೆನ ಕ್ಯಾನ್ಸಲ್ ಮಾಡಿ. ಆ ಮದ್ವೆ ಕ್ಯಾನ್ಸಲ್ ಮಾಡಿದ್ರು ನಿನ್ನನ್ನು ಮಾತ್ರ ವಾಸು ಕೊಟ್ಟು ಮದ್ವೆ ಮಾಡಲ್ಲ ಕಣೆ. ನನ್ನನ್ನು ವಾಸು ಕೊಟ್ಟು ನೀವು ಮದ್ವೆ ಮಾಡಿಸ್ದೆ ಹೋದ್ರೆ ನಾನು ನೇಣು ಹಾಕೊಂಡು ಸಾಯ್ತೀನಿ. ಏನಿದು? ನನಗೆ ಯಮಪಾಶಾನ? ನನಗೆ ಯಮಪಾಶ ಹಾಕಿರೋ ಕಿಂಕರ ಯಾರಿರಬಹುದು? ಹೆಣ್ಣು ಧ್ವನಿ, ಲೇಡಿ ಕಿಂಕರ. ಅಯ್ಯೋ, ಏನಿಷ್ಟು ಹೆವಿಯಾಗಿದೆ? ತೆರಿಗೆ ನೀನಾ? ಎಳೆ ಮೇಲೆ ಅಲ್ಲ ಕಣೆ, ನೇಣ್ ಹಗ ಅಲ್ಲಿ ನೇತಾಡ್ತಾ ಇದ್ದೆ, ನೀನ್ ಇಲ್ಲಿ ಕೆಳಗೆ ಕೂತ್ಕೊಂಡು ಅಳ್ತಾ ಇದ್ಯಾ. ಏನೇ ವಿಷಯ? ಅರ್ಥ ಆಯ್ತು ಹೇಳ್ತೀನಿ. ನೇಣ್ ಹಾಕೊಳಕ್ಕೆ ಹಗ್ಗ ರೆಡಿ ಮಾಡಿದ್ಯಾ? ಯಾವ್ದ್ರ ಮೇಲೆ ಅದ್ರ ಹತ್ತಿ ಹಾಕೋಬೇಕಲ್ಲ, ಅದಕ್ಕೊಂದು ಸ್ಟೂಲ್ ತರ ಇಲ್ಲ, ಅದಕ್ಕೆ ಹೇಳ್ತಾ ಇದ್ಯಾ?
ಯೋಚನೆ ಮಾಡ್ಬೇಡ ನಾನಿರುವಾಗ ಯಾಕೆ ಯೋಚನೆ ಮಾಡ್ತೀಯ? ಬಾ 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 ಬಾ, ಇದಕ್ಕಿಂತ ಸೂಪರ್ ಐಡಿಯಾ ಈ ಪ್ರಪಂಚದಲ್ಲಿ ನಿನಗೆ ಕೊಡೋನು ಯಾರು ಇಲ್ಲ. ಇದು ನನ್ನ ಸ್ಕೂಟರ್, ಇದ್ರ ಮೇಲೆ ನೀನ್ ನಿಂತ್ಕೋ. ಇಲ್ಲಿ ನಾನು ಕೂತ್ಕೊಂಡು ಸ್ಕೂಟರ್ನ ಸ್ಟಾರ್ಟ್ ಮಾಡಿ ರೆಡಿಯಾಗಿರ್ತೀನಿ. ಈ ನೇಣ್ ಹಗ್ಗನ ನೀನ್ ಕುತ್ತಿಗೆಗೆ ಹಾಕೊಂಡು ರೆಡಿಯಾಗಿರು. ನೀನು ಹೂ ಅನ್ನು, ನಾನು ಸ್ಕೂಟರ್ ಅಲ್ಲಿ ಪರ್ರ ಅಂತ ಹೋಗ್ತೀನಿ, ನೀನು ಟರ್ರ ಅಂತ ನೇತಾಡು. ಹೊಡೆದಂದ್ರೆ ಎಲ್ಲ ಉದುರೋಗ್ಬಿಡ್ಬೇಕು. ಏನ್ ವಿಷಯ ಅಂತ ಹೇಳ್ಬಿಟ್ಟು ಆಮೇಲೆ ಹೇಳು, ಇಲ್ಲ ಹೋದ್ರೆ ನಾನೇ ನಿನ್ಗೆ ಯಮನಾಗಿ ಏರ್ಸ್ಬಿಡ್ತೀನಿ. ಹಾ ಹೇಳು. ನಮ್ಮಪ್ಪ ನನ್ಗೊಂದು ಹುಡುಗನ್ ನೋಡಿದ್ನ. ಗೊತ್ತು. ಅದು ನನಗೆ ಇಷ್ಟ ಆಗ್ಲಿಲ್ಲ. ಅದು ಗೊತ್ತು. ಆಮೇಲೆ ನಾನು ನಿಮ್ಮನ್ನ ಇಷ್ಟಪಟ್ಟೆ. ಆದ್ರೆ ನಾನು ನಿನ್ನ ಇಷ್ಟಪಡ್ತಿಲ್ಲ ಅನ್ನೋದು ನಿನಗೂ ಗೊತ್ತು. ಸರಿ, ಇನ್ಯಾವ್ ಬದುಕಿರ್ಬೇಕು. ಇದನ್ನ ಹಾಕೊಂಡು ಸಾಯೋದನ್ನ ಬಿಟ್ಟು ಅಲ್ಲಿ ಕೂತ್ಕೊಂಡು ಆಡ್ತಾ ಇದ್ರೆ ಆಗುತ್ತಾ? ಆಗ್ಲೇ ಹೇಳಿದ್ನಲ್ಲ ಸೂಪರ್ ಐಡಿಯಾ, ಇದನ್ನ ಹಾಕೋ, ಇದ್ರ ಮೇಲೆ ನಿಂತ್ಕೋ, ಕೊಟ್ರ ಡರ್, ನಿನ್ ಕೆಳಗಡೆ ಮರ್. ನಿಮಗೂ ನಾನು ಬೇಜಾರಾಗೋದ್ನ? ಬೇಜಾರೇನಿಲ್ಲಮ್ಮ, ಸತ್ತ ಸ್ವರ್ಗಕ್ಕೆ ಹೋಗ್ತಿರೋ ನಿನ್ನ ತಡೆದು ಈ ಭೂಲೋಕದಲ್ಲಿ ನರಕ ಯಾತನೆ ಯಾಕೆ ನಾನು ಅನುಭವಿಸ್ಬೇಕು ಅಂತ ಆ ಸೂಪರ್ ಐಡಿಯಾ ಕೊಟ್ಟೆ. ಅದೇ ಡರ್ ಮರ್ ಪಟಾಕ್. ನೀವೇ ಇಷ್ಟು ಹೇಳಿದ್ಮೇಲೆ ನಾನೊಂದು ತೀರ್ಮಾನಕ್ಕೆ ಬಂದ್ಬಿಟ್ಟೆ. ಸತ್ತೋಗೋದಂತನಾ? ಸರಿ, ನಾನು ಸಾಯೋಲ್ಲ. ಹಾಗಾದ್ರೆ ನನ್ನ ಗತಿ? ನೀವೇನು ಹೆದರ್ಕೋಬೇಡಿ, ನಾಳೆ ನನ್ನ ಎಂಗೇಜ್ಮೆಂಟ್ ಇದೆ. ಇದೇನೆ ಹೊಸ ಲವ್ ಸ್ಟೋರಿ ಬಿಡ್ತಿದ್ಯಾ? ನಿಜವಾಗ್ಲೇನೆ? ಯಾರ ಗಂಡು? ಯಾಕೆ ನಿಮ್ ಮನಸ್ಸಲ್ಲಿ ನನ್ ಮೇಲೆ ಆಸೆ ಇದೆಯಾ? ಆತರ ಆಸೆ ಗೀಸೆಲ್ಲ ಏನಿಲ್ಲಪ್ಪ. ಪಾಪ ನೀನ್ ಒಳ್ಳೆ ಹುಡುಗಿ, ನಿನ್ನ ಮದುವೆ ಮಾಡ್ಕೊಳಕ್ಕೆ ಪುಣ್ಯ ಮಾಡಿರ್ಬೇಕು. ಆ ಪುಣ್ಯ ನಾನು ಮಾಡಿಲ್ವೇ? ಆ ದೇವ್ರು ಯಾರ್ಯಾರಿಗೆ ಏನೇನಂತ ಬರ್ದಿಟ್ಟಿದ್ದಾನೋ ಹಾಗೆ ಆಗುತ್ತೆ. ಇದನ್ನ ಯಾರಿಗೆ ಅಂತ ಬರ್ದಿಟ್ಟಿದ್ದಾನೋ ಅದು ನನ್ಗೆ ಗೊತ್ತಿಲ್ಲ. ದಯವಿಟ್ಟು ಇದನ್ನ ಸ್ವಲ್ಪ ಹಿಡ್ಕೊತೀಯ? ಬರ್ಲಾ? ನಾಳೆ ಖಂಡಿತ ಬರ್ಬೇಕು. ಬರ್ದೇ ಇದ್ರೆ ನೀನ್ ನೇಣು ಹಾಕೋತೀಯ. ನಿನ್ ಹೆಸರನ್ನ ಬರ್ದೆ. ಅಯ್ಯೋ ಬೇಡಪ್ಪ, ನಮ್ಗೆ ಆಗಿರೋ ಪೊಲೀಸ್ ಕೇಸ್ ಎಲ್ಲ ನಮ್ಗೆ ಯಾಕೆ? ನಾ ಬರ್ತೀನಿ. ಬನ್ನಿ ಬನ್ನಿ, ನಾಳೆ ಗಂಡ ಯಾರೋ ನಿಮ್ಗೆ ಗೊತ್ತಾಗತ್ತೆ. ನಾನ್ ಗಂಡ? ಲೂಸು ತೆಗೆದು ಬಿಡ್ತೀನಿ ನೋಡಿ ನಿನ್ ಶೇಪು. ಮಾಡೋದೆಲ್ಲ ಮಾಡಿ ನೀನೇ ಆಶ್ಚರ್ಯ ಪಡ್ತಿದ್ಯಲ್ಲ. ಸಹನ ನಿನ್ ಜೊತೆ ಕಳೆದಿರೋ ಆ ಒಂದು ರಾತ್ರಿ ಕಥೆನ ಎಲ್ರಿಗೂ ಹೇಳಿದಾಳೆ. ನನಗೀಗ ನ್ಯಾಯ ಬೇಕು, ಅದಕ್ಕೆ ಎಲ್ಲರನ್ನು ಸೇರಿಸಿದೀನಿ. ಅಯ್ಯಯ್ಯೋ, ಯಾವ ರಾತ್ರಿ, ಏನ್ ಕತೆ, ಏನ್ ನ್ಯಾಯ, ಏನಿದು ಅನ್ಯಾಯ? ನೀವು ಸಹನಾನ ಕಾಪಾಡಿ ಕರ್ಕೊಂಡ್ ಬರಕ್ ಹೋದ್ರಲ್ಲ, ಆ ರಾತ್ರಿ ಕತೆ. ಯಾವ ರಾತ್ರಿ? ಸರಿ ಸಾಕು. ಅದು ಹೇಗ್ ಸಾಧ್ಯ? ಸಾಧ್ಯ ಆಗಿದೆಯಲ್ಲ, ಸಹನ ಈಗ ಪ್ರೆಗ್ನೆಂಟ್ ಆಗಿದ್ದಾಳೆ. ಸರ್, ಈಗ ನಿಮ್ಮನ್ನ ಸಹನೆಯಿಂದ ಕೇಳ್ತಾ ಇದ್ದೀನಿ, ನಿಮ್ಮ ಸಹನ ಪ್ರೆಗ್ನೆಂಟ್ ಆಗೋದಕ್ಕೂ ನನಗೂ ಏನ್ ಸರ್ ಸಂಬಂಧ? ಇದನ್ನ ಯಾರು ಸರ್ ಹೇಳಿದ್ದು? ನಾನೇ. ಸಹನ, ಏನಮ್ಮ ಇದಲ್ಲ? ಈ ವಿಷಯದಲ್ಲಿ ಯಾವ ಹೆಣ್ಣು ಸುಳ್ಳು ಹೇಳೋಲ್ಲ. ಈಗ ನೀನ್ ಹೇಳ್ತಿರೋದು ಅಪ್ಪಟವಾದ ಸುಳ್ಳು. ಈ ಗಂಡಸರಿಗೆ ಮಲಗೋಕ್ ಚೆನ್ನಾಗಿರುತ್ತೆ, ಕಟ್ಕೋ ಅಂದ್ರೆ ಕಷ್ಟ ಆಗ್ಬಿಡುತ್ತೆ. ನೋಡು ಮಮ್ಮಿ, ನನ್ನ ಎದುರುಗವ್ನ ಏನು ಅನ್ಬೇಡ. ತಾಯಿ ಮಗಳು ಇಬ್ರು ಸೇರಿ ನಾಟಕ ಆಡ್ಬಿಟ್ರೆ ಒಪ್ಕೊಂಡ್ಬಿಡ್ತೀನ? ನನ್ನ ಹೊಟ್ಟೆಲಿರೋ ಮಗುಗೆ ಯಾರು ಉತ್ತರ ಕೊಡೋದು? ಅದಕ್ಕೆ ಅವನ ಕಾರಣನ? ಅವನ ಹತ್ರ ಹೋಗಿ ಕೇಳು, ಕೊಡ್ತಾನೆ ಉತ್ತರ. ಅದಕ್ಕೆ ನೀವೇ ಕಾರಣ, ನೀವೇ ಉತ್ತರ ಕೊಡ್ಬೇಕು. ನಿನ್ನ ನೀನ್ ಈ ತರ ಬಿಹೇವ್ ಮಾಡಿದ್ರೆ ನಾನು ಕೋರ್ಟ್ ಹೋಗ್ಬೇಕಾಗುತ್ತೆ. ಕೋರ್ಟ್? ಕೋರ್ಟ್ ನಿಮ್ಮೊಬ್ರಿಗೆ ಗೊತ್ತಾ? ನೀವು ಹೈಕೋರ್ಟ್ಗೆ ಹೋದ್ರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ಕೋರ್ಟ್ ಅಂದ ತಕ್ಷಣ ಹೆದರ್ಕೊಂಡು ನಿಮ್ ಮಗಳನ್ನ ಮದ್ವೆ ಆಗ್ಬಿಡ್ತೀನಿ ಅಂತ ತಿಳ್ಕೊಂಡ್ರ? ಹೊಟ್ಟೆಲಿ ಮಗು ಇಟ್ಕೊಂಡಿರೋ ನಾನು ಏನ್ರಿ ಮಾಡ್ಬೇಕು? ಹೋಗೆ ನೇಣಾಕೊಂಡ್ ಸಾಯಿ, ಹೋಗೆ ಸಾಯ್ತೀನಿ. ತಾಯಿ ಸತ್ತು ತೋರ್ಬೇಕು. ಸುಮ್ನೆ ಹೇಳ್ಬಿಟ್ರೆ ಸಾಲದು. ತಾಯ ಪಾಟಿ ಹಂಗಾಯ್ತೇನೆ ಒಳಗಡೆ ಬಂದಿಗೆಮ್ಮ. ಮತ್ತೆ ಮಾಡ್ಕೋತಾಳೆ. ಅಯ್ಯೋ, ನನ್ ಮಾತಾಡುವ ಬಾಸಿಗೆ ಮಗುಗೆ ಕಾಪಾಡಿದ್ದಾರೆ, ಏನಾದ್ರು ಮಾಡ್ಕೊಂಡ್ಬಿಡ್ತಾರೆ. ಹೋಗಿ ಸರ್, ಹೋಗಿ. ಇವಳು ಸತ್ತೋದ್ರೆ ಇದು ನನ್ನ ತಲೆ ಮೇಲೆ ಬರ್ಬೋದಾ? ನೀನಿನ್ನೂ ಸಾಯ್ಲಿಲ್ವೇನೆ? ಹಗ್ಗ ಹುಡುಕ್ದೆ ಸಿಗ್ಲಿಲ್ಲ. ನೀನ್ ಸಾಯಕ್ಕ ಹಗ್ಗ
ಬೇರೆ ಬೇಕಾ? ಈ ಸೀರೆ ಸಾಲ್ದೇನೆ ನಿನ್ ಹೆಣ ಹಾಕೊಳಕ್ಕೆ. ನಿನ್ ಸಾಯಲ್ಲ ಕಣೆ, ನೀನ್ ಸಾಯಲ್ಲ. ನಿನ್ನನ್ನು ಡಬಲ್ ಮರ್ಡರ್ ಕೇಸ್ ಆಗುತ್ತೆ. ಅಮ್ಮ, ಅಯ್ಯೋ, ನಾನೇನ್ ಮಾಡ್ಲಿ? ನೀವು ನನ್ನ ಮದ್ವೆ ಆಗ್ಬಿಡಿ. ನೋಡಿ, ಜೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಕೇಡಿ ಜೊತೆ ನನ್ ಜೋಡಿ ಚೆನ್ನಾಗಿದೆ ಅನ್ರಯ್ಯ. ಏ ವಾಸು, ನನ್ ಮಗಳನ್ನ ಮದ್ವೆಯಾಗಿ ಮೊಮ್ಮಗಳಿಗೆ ತಂದೆ ಆಗಯ್ಯ. ಒಳ್ಳೆ ಮಾತಿಂದ ಅವಳಿ ತಾಳಿ ಕಟ್ಟಿ ಹೊಟ್ಟೆಗಿರೋ ಮಗುನ ಕಾಪಾಡು. ಈ ಮಗುಗೆ ನಾವು ನೀನ್ ಇಲ್ಲೇ ಕೂಡ ಹಾಕ್ಬಿಡ್ತೀವಿ. ಅಪ್ಪ ಬಹದ್ದರುಗಳೇ, ಈ ಹುಡುಗಿದ ನಾನೇ ಮದುವೆ ಆಗೋದು ಸಾಕ? ಹಲೋ, ಹಲ್ಲು ಬಿಡ್ತೀನಿ. ಸಾರಿಯಾ, ಲೇಟ್ ಆಯ್ತು. ನೀನು ಲೇಟ್ಗೆ ಇಷ್ಟು ಬೆಂಕಿ ಹಾಕ. ನನ್ನ ಕರ್ಮ. ಈ ಮೊದಲ ರಾತ್ರಿ, ಈ ಶಾಂತಿ ಮುಹೂರ್ತ ನಿನಗ್ಯಾಕೆ? ಎಲ್ಲ ಮುಗಿಸ್ಕೊಂತಾನೆ ಬಂದಿದ್ಯಾ? ನಿನಗೆ ಕಣ ಹೇಳ್ತಿರೋದು. ಏಯ್, ಕಿವಿ ಕೇಳಿಸ್ತಿಲ್ವಾ ನಿನಗೆ? ಮಾತಾಡಿ, ಎಷ್ಟು ಮಾತಾಡ್ಬೇಕು ಮಾತಾಡಿ. ಆಮೇಲೆ ಅದ್ರ ಬರ್ಲೇಬೇಕಲ್ಲ. ಎಲ್ಲಿಗೆ? ಮಲಗೋಕೆ. ನೀನು ಮೋಸ ಮಾಡಿ ನನ್ನನ್ನ ಮದುವೆ ಮಾಡ್ಕೊಂಡಿದ್ಯಾ. ಆದ್ರೆ ಒಂದಂತೂ ತಿಳ್ಕೊ, ನಾನು ಯಾವತ್ತಿದ್ರು ಈ ಮಂಚ ಹತ್ತಿ ನಿನ್ ಜೊತೆ ಮಲಗ್ತೀನಿ ಅನ್ನೋದು ಮಾತ್ರ ಕನ್ಸಲ್ಲೂ ನೀನ್ ಕಾಣ್ಬೇಡ್ವೆ. ಏನೇ ಮಲಗೋಕೆ ಅಂತ ನೀನು ಮಲ್ಕೊಂಡ್ಬಿಟ್ರೆ ನಾನು ಮನಸ್ಸು ಕರ್ಗಿ ಈ ಮಂಚ ಹತ್ತಿ ನಿನ್ ಜೊತೆ ಮಲ್ಕೋತೀನಿ ಅಂತ ಅನ್ಕೊಂಡಿದ್ಯಾ? ನನ್ನನ್ನ ಯಾರಂತ ತಿಳ್ಕೊಂಡ್ಬಿಟ್ಟಿದ್ಯಾ ನೀನು? ಈ ರಾತ್ರಿ ಕಳೆದ್ರೆ ತಾನೇ ಗೊತ್ತಾಗೋದು ನೀವು ಗಂಡ್ಸು ಅಲ್ವೋ ಅಂತ. ಈಗ ನಿನ್ನ ಏನಮ್ಮ? ಮಮ್ಮಿ, ಏನೇ ಅದು? ಅದೇ ನೀವು ನಮ್ ಡ್ಯಾಡಿ ತೂತರಿಕೆ, ನೀವು ನಮ್ಮ ಮಾವ ಊಟ ಮಾಡಿದ್ರಂತ ನಿಮ್ ಮಗಳು ಕೇಳ್ತಿದ್ದಾಳೆ ಅಷ್ಟೇ. ರಾತ್ರಿ 12 ಗಂಟೆಲಿ ಏನೇ ಊಟ ಚಿಂತೆ? ವಟ ಅಂತ ಮಾತಾಡೋದ್ ನಿಲ್ಸಿ ಲೈಟ್ ಆರ್ಸ್ ಮಲಗಿ. ಕೇಳಿಸ್ಕೊಂಡ್ರಾ? ಅಯ್ಯಪ್ಪ, ಸರಿಗಾಕೆ ಲೈಟ್ ಆಫ್ ಮಾಡಿ. ಸರಿಗಾಕೆ ಲೈಟ್ ಆಫ್ ಮಾಡಿ. ಓ ನಿನ್ನ ಅತ್ತೆ, ಮತ್ತೆ ಏನು ಇಲ್ಲ ಅತ್ತೆ, ಏನು ಇಲ್ಲ. ಲೈಟ್. ಎಂಥ ಸುಂದರವಾದ ರಾತ್ರಿ. ಪ್ರತಿ ಹೆಣ್ಣಿಗೂ ಜೀವನದಲ್ಲಿ ಬರ್ತಕ್ಕಂಥ ಪ್ರಥಮ ರಾತ್ರಿ. ಅಯ್ಯೋ ನನ್ನ ಕರ್ಮವೇ, ನಾನು ಏನೇನಿಗೆ ದ್ರೋಹ ಮಾಡಿದೆ? ನಾನೇನ್ ದ್ರೋಹ ಮಾಡಿದ್ದೆ ನಿಮ್ಗೆ? ಈ ರೀತಿ ಗೋಳು ಹಿಕ್ಕೋತಿದ್ದೀರಲ್ಲ. ಅದನ್ ಬೇರೆ ಬಾಯ್ ಬಿಟ್ಟು ಹೇಳ್ಬೇಕಾ? ಯಾವನದೋ ಮಗುಗೆ ನಾನು ತಂದೆ ಆಗ್ಬೇಕೇನೆ? ಬಿಡ್ತೋನಿ, ಅವನಿಷ್ಟ. ನನ್ನ ಹೊಟ್ಟೆಲ್ ಯಾವ ಮಗನೂ ಇಲ್ಲ, ನಾನ್ ಪ್ರೆಗ್ನೆಂಟ್ ಅಲ್ಲ. ಇನ್ಮೇಲ್ ತಾನೇ ಆಗ್ಬೇಕು. ಶಾಕ್ ಹೊಡೆದಿದ್ದು ಇಲ್ಲ ಅಥವಾ ಅಲ್ಲ? ಏ ಛತ್ರಿ, ಪ್ಲೇಟೇ ಬದಲಾಯಿಸ್ಬಿಟ್ಟಲ್ಲೇ. ಸರ್ಟಿಫಿಕೇಟ್ ಒರಿಜಿನಲ್. ಇದು ಪಿತ್ತ ಜಾಸ್ತಿಯಾಗಿ ವಾಂತಿ ಆಗಿದೆ ಅಂತ ಕೊಟ್ಟಿರೋದು. ಇದು ಡ್ಯೂಪ್ಲಿಕೇಟ್, ನಾನ್ ಪ್ರೆಗ್ನೆಂಟ್ ಅಂತ ಕೊಟ್ಟಿರೋ ಸುಳ್ಳು ಸರ್ಟಿಫಿಕೇಟ್. ಇದನ್ನ ನಂಬೋತಿಯಾ? ನಿಮ್ಮೇಲೆ ಆಡಿರಿ. ನಿಮ್ಮನ್ನ ಪಡಿಲೇಬೇಕು ಅನ್ನೋ ಹಠದಿಂದ ನಾನು ಇಷ್ಟೆಲ್ಲ ಕಷ್ಟಪಟ್ಟೆ. ಈಗ್ಲಾದ್ರೂ ನನ್ನ ನಂಬಿ ಪ್ಲೀಸ್. ಕೈ ತೆಗಿಯ, ಎಳೆ ಮೇಲೆ ಸರ್ಟಿಫಿಕೇಟ್. ಅದೇ ಯಾಕೆ ಮಾವ ನಿದ್ದೆ ಮಾಡ್ಬೇಕ? ಅಯ್ಯೋ, ನೀವ್ ಈ ಕಾಲಕ್ಕೆ ಮಲಗಲ್ಲ. ನಾನೇ ಮೇನ್ ಸ್ವಿಚ್ ಆಫ್ ಮಾಡ್ತೀನಿ. ಓ ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು ವೆರಿ ಮಚ್. ಬಾರೇ ಬಾ. ಡಾಕ್ಟರ್ ಹತ್ರ ಹೋಗಿದ್ದಲ್ಲ, ಏನಂದ್ರು? ಮತ್ತೆ ಪಿತ್ತ ಜಾಸ್ತಿ ಆಯ್ತು ಅಂತ ಹೇಳಿದ್ರ? ಮೊದ್ಲು ಹೋಗಿ
ನಿನ್ ಗಂಡನ್ ಬಾಯಿಗೆ ಸಕ್ಕರೆ ಹಾಕು ಅಂತ ಯಾವ ಸೀಮೆ ಡಾಕ್ಟ್ರೆ ಅಮ್ಮ ನಿನ್ನ ಪರೀಕ್ಷೆ ಮಾಡ್ಬಿಟ್ಟು ನನಗೆ ಸಕ್ಕರೆ ಕಮ್ಮಿ ಆಗಿತ್ತು ಅಂತ ಹೇಳಿದ್ರ ಸುಮ್ನೆ ಬಾಯ್ ತೆಗಿರ್ರಿ. ಮಗು ತರ ಆಟ ಆಡ್ಬೇಡಿ, ನೀವು ಅಪ್ಪ ಆಗ್ತಿದ್ದೀರಾ. ನನಗೇನಾದ್ರೂ ಎಕ್ಸ್ರೇ ಕಣ್ಗಳು ಇದ್ಬಿಟ್ಟಿದ್ರೆ ಹೊಟ್ಟೆಲಿರೋದು ಗಂಡ ಅಥವಾ ಹೆಣ್ಣ ಅಂತ ನೋಡಿ ಒಂದೇ ಒಂದು ನಿಮಿಷ ಸಂತೋಷವಾಗಿರಕ್ಕೆ ನನ್ ಮಕ್ಕಳು ಬಿಡಲ್ವಲ್ಲ, ಅದ್ ಯಾವನೆಂತ ನೋಡೆ ಹೇಳ್ಕೊಡಿ. ಅಲ್ಲೇ ಅವನ್ ಯಾವನೇ ಇರ್ಲಿ ನಾನು ಮನೇಲಿಲ್ಲ ಅಂತ ಹೇಳ್ಬಿಡು. ಇವತ್ ನನ್ನ ಆಫೀಸ್ಗೆ ರಜಾ, ನಮ್ಮಿಬ್ಬರಿಗೂ ಒಂದ್ 3 ಮಜಾ. ಹೋಗಿಪ್ಪ. ನೀವು ಬಾಗಲಾಕೊಂಡ್ ಬನ್ನಿಪ್ಪ. ಯಾರ್ ಬೇಕು? ವಾಸು ಮನೆ ಇದೆ ತಾನೆ? ಹೌದು. ನೀವು? ನಾನು ಅವ್ರ ಹೆಂಡತಿ. ನಿನ್ನ ಗಂಡ ಮನೇಲಿದ್ದಾನೋ? ರೀ, ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ರಿ. ಯಾರೇ ನೀವು? ಕ್ಷಮಿಸಬೇಕು, ನಾನು ಪದ್ಮನಾಭ ಶಾಸ್ತ್ರಿ ಅಂತ ಬೆಂಗಳೂರಿನಿಂದ ಬಂದಿದ್ದೇನೆ. ಸ್ವಲ್ಪ ನಿಮ್ ಯಜಮಾನರನ್ನ ಕರೀತೀರಾ? ಪದ್ಮನಾಭ ಶಾಸ್ತ್ರಿ ಅಂದ್ರೆ ನಮ್ಮ ಮಾವ. ರೀ, ಹಣೆಯಲ್ಲಿ ಕುಂಕುಮ ಇಲ್ಲ, ನೋಡೋದಕ್ಕೆ ಮುಸಲ್ಮಾನರ ಹುಡುಗಿ ತರ ಇದ್ದಾಳೆ. ಕೊನೆಗೂ ಬೇರೆ ಜಾತಿ ಹುಡುಗಿನ ಮದುವೆ ಆಗ್ಬಿಟ್ನಲ್ಲ, ಅಯೋಗ್ಯ. ಅಪ್ಪನ ನಿಜವಾಗ್ಲು? ಒಳಕರಿ. ಬನ್ನಿ ಮಾವ ಒಳಗೆ. ನೋಡಮ್ಮ, ನೀನ್ ನಿನ್ನ ಬಾಯಿನಿಂದ ನನ್ನನ್ನು ಮಾವ ಅಂತ ಕರಿಬೇಡ. ನಾನೀ ಹೊಸಲು ದಾಟ್ ಒಳಗ್ ಬರೋಲ್ಲ. ನಾನಿಲ್ಲಿಗೆ ಬಂದಿರೋದು ಮಾವ ಸೊಸೆ ಮಗ ಅನ್ನೋ ಸಂಬಂಧ ಕೊಂಡಾಡೋಕಲ್ಲ. ಯಾವ ಜಾತಿ ಬಿಟ್ಟು ಬೇರೆ ಜಾತಿಯಲ್ಲಿ ಮದುವೆ ಆದ್ನೋ ಅವತ್ತ ಇದ್ ಬದ್ ಸಂಬಂಧ ಎಲ್ಲ ಕಳೆದು ಹೋಯ್ತು. ಅಯ್ಯಯ್ಯೋ, ನೀನ್ ಯಾಕೆ ಕಳ್ಬೇಕು? ನೀನು ನನ್ ಹೆಂಡತಿ, ನಾನ್ ನಿನ್ ಗಂಡ. ಈ ಸಂಬಂಧನ ಯಾರು ನನಗೆ ಕಿತ್ಕೊಳಕ್ಕಾಗಲ್ಲ. ಅಷ್ಟೆಲ್ಲ ದ್ವೇಷ ಮನ್ಸಲ್ಲಿ ಇಟ್ಕೊಂಡು ಇಲ್ಲಿವರೆಗೂ ಯಾಕೆ ಬರ್ಬೇಕಾಗಿತ್ತು ಅಂತ ಕೇಳೆ. ನಾನು ಬರ್ತಿರ್ಲಿಲ್ಲ. ಬಂದಿದ್ದೀರಲ್ಲ, ಪರಿಸ್ಥಿತಿ ಒತ್ತಡದಿಂದ ಬರ್ಬೇಕಾಯ್ತು ಕಣೋ. ನನ್ನ ಮಗಳ ಗೀತಾ ಮದುವೆ ನಿಶ್ಚಯವಾಗಿದೆ, ಅದನ್ನ ತಿಳಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಗೀತನ್ ಮದುವೆನಾ? ಇದೋ ಇನ್ವಿಟೇಷನ್. ಈ ತಿಂಗಳೇ ಮದುವೆ. ಅಪ್ಪ, ನನ್ನಿಂದ ಏನಾಗ್ಬೇಕು? ಎಷ್ಟು ಹಣ ಬೇಕು? ಎಷ್ಟೇ ಖರ್ಚಾಗ್ಲಿ ನಾನು ನಿಂತು ಈ ಮದುವೆ ಮಾಡ್ತೀನಿ. ನೀನೇನು ಮಾಡ್ಬೇಕಾಗಿಲ್ವೋ? ಅಪ್ಪ, ಇದು ನನ್ನ ತಂಗಿ ಮದುವೆ, ತುಂಬಾ ಚೆನ್ನಾಗಿ ನಡಿಬೇಕು. ಹಾ ಹೌದು, ನಿನ್ನ ಆ ತಂಗಿ ಮದುವೆ ತುಂಬಾ ಚೆನ್ನಾಗಿ ನಡಿಬೇಕು ಅಂದ್ರೆ ನೀನೊಂದ್ ಕೆಲಸ ಮಾಡ್ಬೇಕು. ಏನ್ ಮಾಡ್ಬೇಕು ಹೇಳಿ? ನೀನು ಆ ಮದುವೆಗೆ ಬರ್ಕೂಡ್ದು. ಡೋಂಟ್ ಗೆಟ್ ಎಕ್ಸೈಟೆಡ್. ನಿಮ್ಮಪ್ಪನೇ ಕಣು ಹೇಳ್ತಾ ಇರೋದು. ನನಗಿರೋದು ಒಬ್ಳೆ ಒಬ್ಳು ತಂಗಿ, ಅವಳು ಮದುವೆಗೆ ಬರ್ಬೇಡ ಅಂದ್ರೆ ನನಗಿರೋದು ಒಬ್ಳೇ ಮಗಳು, ಅವಳಿಗೆ ಅಣ್ಣ ತಮ್ಮ ಯಾರು ಇಲ್ಲ ಅಂತ ಹೇಳಿನೇ ಕಣು ಈ ಮದುವೆ ಫಿಕ್ಸ್ ಮಾಡಿರೋದು. ಆಹಾ, ಮಗಳ ಮದುವೆ ಫಿಕ್ಸ್ ಮಾಡೋಕ್ಕೋಸ್ಕರ ಇರೋ ಒಬ್ಬ ಮಗನ ಇಲ್ಲ ಅಂತ ಸುಳ್ಳು ಹೇಳಿದಿರಲ್ಲ, ಆಗ ನಿಮ್ಮ ಆಚಾರ ವಿಚಾರ ಎಲ್ಲಿ ಹೋಯ್ತು? ಯಾವತ್ತಿ ಬಡ ಬ್ರಾಹ್ಮಣ ಒಂದ್ ಹೆಣ್ಣನ್ ಹೆತ್ತು ಅವಳಿಗೆ ಅಣ್ಣನಾಗಿ ನಿನ್ನಂತ ಅನಾಚಾರದ ಮಗನ ಹೆತ್ನೋ ಅದರ ಕರ್ಮ ನನ್ನ ಬಾಯಿಂದ ಸುಳ್ಳು ಹೇಳಿಸ್ತು. ನಿನ್ನ ದೆಸೆಯಿಂದ ನನ್ನ ಮಗಳಿಗೆ ಒಂದು ವರನೂ ಸಿಗ್ಲಿಲ್ಲ. ಕೊನೆಗೆ ಅಮೆರಿಕ ಹುಡುಗನ್ ಹುಡ್ಕೊಂಡು ಬಂದಿದ್ಯಲ್ಲಯ್ಯ, ಅವ್ರಂತಸ್ತೇನು ನಮ್ಮಂತಸ್ತೇನು ನಮ್ಗೆ ಹೊಂದ್ಕೊಳ್ಳಿ. ಶಾಸ್ತ್ರಿಗಳೇ, ಅವರಿಗೆ ಅಂತಸ್ತು ಐಶ್ವರ್ಯ ಬೇಡ. ಅವ್ರಿಗೆ ಬೇಕಾಗಿರೋದು ಒಳ್ಳೆ ಸಂಪ್ರದಾಯಸ್ಥ ಮನೆತನ. ಅದು ಅಲ್ಲೇ ಅವ್ರಿಗಿರೋದು ಒಬ್ಬನೇ ಮಗ. ಅಣ್ಣ ತಮ್ಮ ಅಕ್ಕ ತಂಗಿ ಯಾವ ಪ್ರಾಬ್ಲಮ್ ಇಲ್ದಿರೋ ಒಬ್ಬಳೇ ಮಗಳಿರೋ ಮನೆ ಹುಡುಕು ಅಂದ್ರು. ಈಗ ತಿಳಿತಾ? ಇನ್ ನಾನು ಹೆಚ್ಚಿಗೆ ಮಾತಾಡೋಕೆ ಇಷ್ಟ ಪಡೋಲ್ಲ. ನಿನ್ನ ತಂಗಿ ಮದುವೆ ಚೆನ್ನಾಗಿ ನಡಿಬೇಕು ಅನ್ನೋ ಆಸೆ ನಿನಗಿದ್ರೆ ನೀನ್ ಖಂಡಿತ ಈ ಮದುವೆಗೆ ಬರಬಾರ್ದು. ಬರ್ಕೂ ನೋಡ್ದ್ಯಾ ಸಹನ, ಹೆತ್ತ ತಂದೆ ಮಗನ ಕೊಡ್ತಿರೋ ಮರ್ಯಾದೆ. ನನ್ನ ತಂಗಿ ಮದುವೆಗೆ ನಾನು ಹೋಗ್ಬಾರ್ದ? ಅಂತ ತಪ್ಪು ನಾನು ಏನ್ ಮಾಡಿದೆ?
ತಪ್ಪು ನೀವು ಮಾಡಿಲ್ಲ ರೀ. ನಾನ್ ನನ್ ಸುಖಕ್ಕಾಗಿ ನಿಮ್ಮನ್ ಬಲವಂತ ಮಾಡಿ ಮದ್ವೆ ಮಾಡ್ಕೊಂಡೆ. ಇದರಿಂದಾಗಿ ನಿಮ್ ತಂದೆ ನಿಮ್ ಮೇಲೆ ಕೋಪ ಮಾಡ್ಕೊಂಡು ಮಗ ಅನ್ನೋ ಸಂಬಂಧನೇ ಕಡ್ದು ಬಿಸಾಕಿದ್ರು. ಪ್ಲೀಸ್ ವಾಸು, ನನ್ನ ಕ್ಷಮಿಸ್ಬೇಡಿ, ನನ್ನ ಕ್ಷಮಿಸ್ಬೇಡಿ. ಇದ್ರಲ್ಲಿ ನಿನ್ನ ಕ್ಷಮಿಸೋದು ಏನ್ ಬಂತು? ಸಹನ, ನಮ್ಮಪ್ಪ ನನ್ನನ್ನು ಇವತ್ತಲ್ಲ ಯಾವತ್ತೋ ದೂರ ಮಾಡ್ಬಿಟ್ರು. ಯಾಕೆ? ಏನಾಯ್ತು? ಅಂಥದ್ದು ಏನ್ ಮಾಡಿದ್ರಿ? ನನ್ನ ತಂಗಿ ಗೀತಾ ಕಾಲೇಜ್ಗೆ ಹೋಗ್ತಿರುವಾಗ ನನ್ನ ಮಕ್ಕಳ್ರ ಬೇರೆಯವ್ರ ಹೆಣ್ಮಕ್ಳು ಮೈ ಮುಟ್ಟಿದ್ರೇನೆ ನಾನು ಬಿಡೋನಲ್ಲ. ನನ್ನ ತಂಗಿ ಮೈ ಮುಟ್ಟಿದ ಮೇಲೆ ನಿಮ್ ಚರ್ಮ ಸುಲಿದೆ ಬಿಡಲ್ಲ. ಇನ್ ಮನೆಗೆ ಹೋಗಿ. ಎಸ್, ದಾಮೋದರ್ ಸ್ಪೀಕಿಂಗ್. ಸರ್, ವಾಸು ನಿಮ್ಮ ಮಗನ ಸಿಕ್ಕಾಪಟ್ಟೆ ಹೊಡಿತಿದ್ದಾನೆ ಸರ್. ಏನು? ವಾಸು ನನ್ನ ಮಗನ ಹೊಡಿತಾ ಇದ್ದಾನ? ಮಗನ್ನ ನಿಂದ ಅತಿ ಆಗೋಯ್ತು. ಯಾವ ಬೀದಿ ಜಗಳ ನೋಡಿದ್ರು ನೀನೇ ತಲೆ ಹಾಕೊಂಡು ನಿಂತಿರ್ತೀಯ. ಎಲ್ಲರ ಮೇಲೆ ಗಲಾಟೆ ಮಾಡ್ತಾ ಇರ್ತೀಯ. ನೀನೇನು ಏರಿಯಾ ದಾದನ? ಏರಿಯಾ ದಾದ ಏನ್ರಿ? ಬೆಂಗಳೂರು ದಾದ ಅಂತ ತಿಳ್ಕೊಳ್ಳಿ. ಅರೆಸ್ಟ್ ಮಾಡಿ ಇವನ್ನ. ತಾನು ಕೈಗೆ ತಗೊಂಡು ಕಣ್ಕೊಂಡವ್ರನ್ನೆಲ್ಲ ಹೊಡೆಯಕ್ಕಲ್ಲ ನೀನಿರೋದು. ಹೌದು, ಕಂಡು ಹೆಣ್ಮಕ್ಳನ್ನ ಇಂತ ಕಚಡ ನನ್ನ ಮಕ್ಕಳು ಕೈ ಹಿಡಿದು ಹೇಳ್ತಾ ಇದ್ರು. ಕಣ್ಮುಚ್ಕೊಂಡು ಕೂತ್ಕೊಂಡು ಹೇಳ್ತಿದ್ಯಾ? ನಿಮ್ ಕಾನೂನು ಬಗ್ಗೆ ನೀನ್ ಮಾತಾಡ್ಬೇಕು. ಅದನ್ನ ನೋಡ್ಕೊಳಕ್ಕೆ ಕಾಕಿ ಬಟ್ಟೆ ಹಾಕಿರೋರು ನಾವಿದ್ದೀವಿ. ಸಾರ್, ಕಾಕಿ ಬಟ್ಟೆಗೆ ಕಡಕ್ ಹೆಸರು ಮಾಡ್ಕೊಂಡ್ ಬರೋವರೆಗೂ ನಾನು ಕಾಯ್ಕೊಂಡು ಕೂತಿದ್ರೆ ಇಷ್ಟೊತ್ತಿಗೆ ನನ್ನ ತಂಗಿ ಮಾನನ ಬೀದಿಲ್ ಹರಾಜಾಕ್ಬಿಡ್ತಿದ್ರು. ಇಷ್ಟು ಬಾಯಿಗೆ ಬಂದಾಗ ಹರಟ್ಬೇಡ. ಅರಮನೆ ನಿನ್ ಸಾಯ ಹಂಗ್ ಹೊಡಿತಾ ಇದೀಯ ಅಂತ ನಿನ್ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಅದನ್ನ ನಾನು ಕಣ್ಣಾರೆ ನೋಡಿದೀನಿ. ಕೈನಾ ಅನ್ಯಾಯ ಮಾಡೋ ಇಂತ ಕಚಡ ಮಕ್ಕಳನ್ನ ನಮ್ಮಂತ ಪ್ರಜೆಗಳು ಹಿಡ್ಕೊಟ್ರೆ ಅದನ್ನ ನೋಡಿ ನೀವು ಸಂತೋಷ ಪಡ್ಬೇಕು. ಅದನ್ನ ಬಿಟ್ಟು ನಂಬೇಲೆ ರೋಪ್ ಆಗ್ತೀರಾ. ಯಾವ ನ್ಯಾಯ ರೀ ನಿಮ್ದು? ನ್ಯಾಯ ಮಾತಾಡೋದು ಇಲ್ಲೆಲ್ಲ ಸ್ಟೇಷನ್ ನಲ್ಲಿ. ಅಲ್ಲಿಗೆ ಬಂದು ನೀನು ಒಂದು ಕಂಪ್ಲೇಂಟ್ ಬರ್ಕೊಡು. ಮುಂದಿನ ನೋಡ್ಕೊಳಕ್ ನಾವಿದ್ದೀವಿ. ಇದೀರಾ ನೀವು ಮಾಡೋದನ್ನ ನಾವು ಬಹಳ ನೋಡಿದೀವಿ. ಸ್ಟೇಷನ್ಗೇನು ಕೋರ್ಟ್ ಅವ್ರಿಗೆ ಬರ್ತೀವಿ. ನನ್ ಮಗ ನಿಮ್ ಮಗಳು ಗೀತಾಳನ್ನ ಬಲಾತ್ಕಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟ. ಅದಕ್ಕೆ ನಮ್ ಹುಡುಗ ನಿಮ್ ಹುಡುಗನಿಗೆ ರಕ್ತ ಬರೋ ಹೊಡೆದಿದ್ದಾನೆ. ತಪ್ಪೇನು? ಓಹೋ, ಇದರಿಂದ ನಾನು ನಿಮ್ ಮಗನ್ ಮೇಲೆ ಹಾಕಿರೋ ಕೇಸು ಸ್ಟ್ಯಾಂಡ್ ಆಗಲ್ಲ ಅಂತ ಹೇಳೋದಕ್ ಬಂದಿದ್ದೀರಾ? ಚೇಚೆ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನಾನು ಬಂದಿರೋ ಉದ್ದೇಶ, ನೀವು ನಮ್ಮ ಹುಡುಗನ ಮೇಲೆ ಹಾಕಿದಿರಲ್ಲ ಕೇಸು, ಅದನ್ನ ಹಿಂದಕ್ಕೆ ತಗೊಂಡ್ಬಿಡಿ. ಇದಕ್ ಮೊದಲು ನಮ್ಮ ಹುಡುಗ ನಿಮ್ ಹುಡುಗ ಮೇಲೆ ಹಾಕಿದ ಒಂದು ಸ್ಟ್ರಾಂಗ್ ಕೇಸು, ಅದನ್ನ ಹಿಂದಕ್ಕೆ ತಗೊಳ್ಳೋ ಹಾಗೆ ನಾನು ಏರ್ಪಾಟ್ ಮಾಡ್ತೀನಿ ಅಂತ ಹೇಳೋಕೆ. ಯಾಕಂದ್ರೆ ಇಂಥ ವಿಷಯಗಳಿಗೆಲ್ಲ ಕೋರ್ಟು ಕಚೇರಿಗೆ ಹೋಗೋದು ನನಗೆ ಇಷ್ಟವಿಲ್ಲ. ನಾನೊಬ್ಬ ಸಂಪ್ರದಾಯಸ್ಥ ನೋಡಿ. ಅಂದ್ರೆ ನೀವು ನನ್ನ ಹತ್ರ ರಾಜಿ ಮಾಡ್ಕೊಳ್ಳೋದಕ್ ಬಂದಿದ್ದೀರಾ? ಸಾಧ್ಯವಿಲ್ಲ. ಹಲೋ, ದಾಮೋದರ್ ಹಿಯರ್. ನಾನು ಇನ್ಸ್ಪೆಕ್ಟರ್ ರವಿಕುಮಾರ್ ಮಾತನಾಡ್ತಾ ಇದ್ದೀನಿ. ಪದ್ಮನಾಭ ಶಾಸ್ತ್ರಿನ ನಾನೇ ನಿಮ್ಮ ಹತ್ರ ಕಳಿಸಿದ್ದೀನಿ. ನೀವು ಕೇಸ್ನ ವಾಪಸ್ ತಗೊಂಡು ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಒಳ್ಳೇದು. ಏನ್ರಿ ನೀವ್ ಹೇಳ್ತಾ ಇರೋದು? ಎಷ್ಟೇ ಖರ್ಚಾಗ್ಲಿ ನಾನ್ ಬಿಡಲ್ಲ. ನಿಮ್ ಮಗ ರೇಪ್ ಅಟೆಂಪ್ಟ್ ಮಾಡೋದಕ್ಕೆ ಸಾಕ್ಷಿ ಅವ್ರ ಹತ್ರ ಬಹಳ ಸ್ಟ್ರಾಂಗ್ ಆಗಿದೆ. ಬೇರೆ ಏನು ಯೋಚನೆ ಮಾಡದೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ. ನೋಡಿ ಮಿಸ್ಟರ್ ದಾಮೋದರ್, ನೀವು ಹೀಗೆ ಹಠ ಇಡೋದ್ರಿಂದ ಸುಮ್ಮನೆ ಹಣ ಖರ್ಚಾಗುತ್ತೆ ವಿನಃ ಬೇರೆ ಏನು ಪ್ರಯೋಜನವಾಗೋಲ್ಲ. ನಿಮಗ್ ಗೊತ್ತಿರೋ ಹಾಗೆ ನ್ಯಾಯ ನನ್ನ ಪಕ್ಕ ಇದೆ. ಆದ್ರೂ ನಾನು ಮಾನಕ್ಕೆ ಹೆದರಿ ನಿಮ್ ಮನೆ ಬಾಗಿಲಿಗೆ ಬಂದಿದ್ದೇನೆ. ಇದಕ್ಕೊಪ್ಪಲಿಲ್ಲ ಅಂದ್ರೆ ಶಾಸ್ತ್ರಿಗಳೇ, ಈ ಕಾಂಪ್ರಮೈಸ್ಗೆ ನಾನು ಒಪ್ಕೋತೀನಿ. ಆ ಚಂಡಾಲರ ಮನೆಗೆ ಹೋಗಿ ಅವ್ರ ಕಾಲಿಗೆ ಬಿದ್ದು ನೀವು ಕಂಪ್ಲೇಂಟ್ ವಾಪಸ್ ತಗೊಳ್ಳಿ, ನಾನು ತಗೋತೀನಿ ಅಂತ ಹೇಳಿ ಬಂದ್ರಲ್ಲ, ಯಾರನ್ನ ಕೇಳಿ ಕೆಲಸ ಮಾಡಿದ್ರಿ? ಯಾರನ್ನ ಕೇಳ್ಬೇಕಾಗಿತ್ತು? ನನ್ನನ್ನು ಕೇಳ್ಬೇಕಾಗಿತ್ತು. ಗೀತಾ ನನ್ನ ತಂಗಿ. ಲೋ, ನಾನು ಅವಳ ಅಪ್ಪ ಕಣೋ.
ನೀನ್ ಕಂಪ್ಲೇಂಟ್ ಕೊಟ್ಟು ಸರಿ, ಆ ಚಂಡಾಲ ಕಂಪ್ಲೇಂಟ್ ಕೊಟ್ಟು ಸರಿ, ನಾಳೆ ಕೋರ್ಟ್ ಕಟ್ಕಟೆಯಲ್ಲಿ ನಿಂತು ಉತ್ತರ ಹೇಳ್ಬೇಕಾದವಳು ನನ್ನ ಮಗಳು ಕಣೋ, ನಿನ್ನ ಮುದ್ದು ಮದುವೆ ಆಗದೆ ಇರೋ ತಂಗಿ ಕಣೋ. ಆ ಪ್ರಜ್ಞೆ ನಿನಗಿದೆಯೋ? ಪ್ರಜ್ಞೆ ಇದ್ದದಕ್ಕೆ ಕೇಳ್ತಿರೋದು. ಕೋರ್ಟಲ್ಲಿ ಅವಳು ರೇಪ್ ಅಟೆಂಪ್ಟ್ ನಾವು ಪ್ರೂವ್ ಮಾಡದೆ ಹೋದ್ರೆ ಅವಳನ್ನ ರೇಪೇ ಮಾಡ್ಬಿಟ್ಟೆ ಅಂತ ಊರೆಲ್ಲ ಹೇಳ್ಕೊಂಡ್ ಬರ್ತಾನೆ. ಆಗ ನಮ್ಮ ಮಾನ ಮರ್ಯಾದೆ ಏನಾಗುತ್ತೆ? ಈಗ ಒಟ್ಟಲ್ಲಿ ನೀನ್ ನನ್ನ ಮಗಳನ್ನ ಕೋರ್ಟ್ ಕರ್ಕೊಂಡು ಹೋಗ್ಬೇಕಲ್ಲ? ಹೌದು, ನನ್ನ ತಂಗಿನ ಕೋರ್ಟ್ ಕರ್ಕೊಂಡು ಹೋಗ್ಲೇಬೇಕು. ಸರಿ ಗೀತಾ, ಮರೆಯಲ್ಲಿ ಲೋ ವಾಸು, ಏನಂದ್ರೆ ನೀವಿಬ್ರು ಜಗಳ ಆಡೋದ್ ಬಿಟ್ಟು ಇಷ್ಟಕ್ಕೆ ನಿಲ್ಲಿಸ್ಬಿಡಿ. ನಿಮ್ ಕಾಲಕ್ಕೆ ಕೇಳ್ಕೊತೀನಿ. ಬಿಟ್ಬಿಡು ಅಂತ್ಯ. ನನ್ ತಂಗಿ ಮುಡ್ದ ಅವ್ನ ಕೈ ಕೋಣ ಹಾಕ್ಸಿ ಅವ್ನ ಒಳಗ್ ತಳ್ಳೋವರೆಗೂ ನಾನ್ ಬಿಡಲ್ಲಮ್ಮ. ಅಯ್ಯೋ ಬೇಡ ಕಣೋ. ಲೇ ಮೀನಾಕ್ಷಿ, ಬರ ಇತ್ಲೆಗೆ. ನಾಳೆ ಕೋರ್ಟ್ ನಲ್ಲಿ ಅವಳನ್ನ ಏನೇನ್ ಪ್ರಶ್ನೆಗಳು ಕೇಳ್ತಾರೋ ಅದನ್ನ ಇದೇ ಕೋರ್ಟ್ ಅಂತ ತಿಳ್ಕೊಂಡು ಅವನನ್ನ ಕೇಳೋಕ್ ಹೇಳೆ. ಕೇಳ ಹೇಳೆ. ಇಲ್ಲ, ನನ್ ಯಾರು ಕೆಟ್ಟ ಪ್ರಯತ್ನ ಪಡ್ಲಿಲ್ಲ. ನನ್ ಕೋರ್ಟ್ಗೂ ಬರಲ್ಲ, ಎಲ್ಲೂ ಬರಲ್ಲ. ನನ್ ಬಿಟ್ಬಿಡಿ ಪ್ಲೀಸ್. ಬದುಕಿರೋವಾಗ್ಲೇ ನನ್ನ ಮಗಳ ಮೇಲೆ ಕೈ ಮಾಡೋ ಧೈರ್ಯ ಬಂತ ನಿನಗೆ? ಅಪ್ಪ ತಂದ್ ಹಾಕ್ತಾನೆ, ಅಮ್ಮ ಬೇಯಿಸ್ ಹಾಕ್ತಾನೆ ಅಂತ ಒಳ್ಳೆ ಕಡತ್ತಾಗಿ ತಿನ್ಕೊಂಡು ಬೀದಿಲ್ ಗಲಾಟೆ ಮಾಡೋದು ಅಲ್ಲದೆ ಮನೆಗ್ ಬಂದು ರಂಪ ಮಾಡ್ತಿದ್ಯೇನೋ? ನಿನ್ ದೆಸೆಯಿಂದ ಒಂದ್ ಮದುವೆಗೆ ಹೋಗುವಾಗಿಲ್ಲ, ಒಂದ್ ಮುಂಜಿಗೆ ಹೋಗುವಾಗಿಲ್ಲ, ಬೀದಿಲ್ ತಲೆ ಎತ್ಕೊಂಡು ಸುತ್ತಾಡೋ ಆಗಿಲ್ಲ. ಇವ್ ನನ್ನ ಮಗನೇನೆ. ಇಷ್ಟೆಲ್ಲ ಆದ್ಮೇಲೆ ಇನ್ನು ಇವ್ ನಿಮ್ಮ ಮನೇಲಿ ಇರ್ಕೂಡ್ದು. ಇಷ್ಟೇ ನಡೆದಿದ್ದು. ಇದ್ರ ನನ್ ತಪ್ಪೇನಾದ್ರು ಇದೆಯಾ? ನನ್ ತಪ್ಪೇನಾದ್ರು? ಸಮಾಧಾನ ಮಾಡ್ಕೊಳ್ರಿ. ನಾನು ಹೇಳೋದಿಷ್ಟೇ, ನಿಮ್ಗೆ ನಿಮ್ ತಂಗಿ ಮದ್ವೆ ನಡಿಬೇಕು ತಾನೆ? ಹೌದು. ಸರಿ, ಮತ್ತೆ ಅವಳ ಮದ್ವೆಗೆ ನೀವ್ ಹೋಗೋದ್ರಿಂದ ತೊಂದ್ರೆ ಆಗುತ್ತೆ ಅನ್ನೋದಾದ್ರೆ ನೀವ್ಯಾಕೆ ಹೋಗ್ಬೇಕು? ಅಲ್ಲ, ನಾನು ಆಯ್ತು ಆಯ್ತು, ನನ್ ತಂಗಿ ಮದ್ವೆಗೆ ನಾನು ಹೋಗಲ್ಲ. ಸಾಕ? ಕೂತ್ಕೊಳ್ಳೆ, ನಾನ್ ನೋಡ್ತೀನಿ. ಕೊಡಪ್ಪ. ಗೀತಾ ಲೆಟರ್ ಬರೆದಿದ್ದಾಳೆ ಕಣೆ. ಅವಳು ಬರ್ಬೇಡ ಅಂತ ಬರ್ದಿರ್ಬೇಕು. ಸ್ವಲ್ಪ ಓದೋರ್ಗ್ ಸುಮ್ನೆ ಇರ್ತೀಯಾ? ಪ್ರೀತಿ ಅಣ್ಣ, ನೀನ್ ಎಲ್ಲೇ ಇರು, ಹೇಗೆ ಇರು, ದೇವ್ ನಿನ್ನ ಚೆನ್ನಾಗಿಟ್ಟಿರ್ಲಿ ಅಂತ ನಾನ್ ದಿನಾ ದೇವರಲ್ಲಿ ಬೇಡ್ಕೊಳ್ತೀನಿ. ಅತ್ತಿಗೆಗೆ ನನ್ನ ವಂದನೆಗಳನ್ನ ತಿಳಿಸು. ಅಪ್ಪ ಬಂದು ಏನೇ ಹೇಳಿ ಮದ್ವೆಗ್ ಬರ್ಬೇಡ ಅಂತ ಹೇಳಿದ್ರು ನೀನ್ ಮಾತ್ರ ಬರ್ಲೇಬೇಕು. ಮದ್ವೆ ಮಧ್ಯದಲ್ಲಿ ನಿನ್ ಮುಖ ನೋಡಿದ ಹೊರತು ನನ್ ತಾಳಿ ಕಟ್ಟಿಸ್ಕೊಳ್ಳೋದಿಲ್ಲ. ನೀನ್ ಮದ್ವೆಗ್ ಬಂದೇ ಬರ್ತೀಯ ಅನ್ನೋ ನಂಬಿಕೆ ನನಗಿದೆ. ಇಂತಿ ನಿನ್ನ ತಂಗಿ ಗೀತಾ. ನೋಡ್ದೆ, ಅವಳಿಗೆ ನನ್ ಕಟ್ರೆ ತುಂಬಾ ಪ್ರೀತಿ, ನಾನಂದ್ರೆ ಪ್ರಾಣ ಕಡೆ. ಈಗ ನಾನು ಏನ್ ಮಾಡ್ಲಿ? ಯೋಚನೆ ಮಾಡ್ಬೇಡಿ, ದೇವ್ರೊಂದ್ ದಾರಿನ ತೋರಿಸ್ತಾನೆ. ಹಾಯ್ ವಾಸು. ಹಾಯ್ ರಮೇಶ್. ಯಾವಾಗ ಬಂದ ಅಮೆರಿಕದಿಂದ? ಬಾರೋ ಒಳಗೆ. ಬಂದು ಒಂದ್ ವಾರ ಆಯ್ತು. ನಿನ್ನ ಅಡ್ರೆಸ್ ಹುಡ್ಕೋಷ್ಟಲ್ಲಿ ಸಾಕಾಗೋಯ್ತು. ನೀನ್ ಇಲ್ದೆ ಒಂದ್ ಇಂಚು ಮೂವ್ ಆಗಲ್ಲ ಅನ್ನತ್ತೆ ಕೆಲಸ ಅಲ್ಲ. ಯಾವ ಇಂಚು ಹೋಗ್ಲಿಲ್ಲ ಹೇಳು? ಅಂತದ್ದೇನಿಲ್ಲ, ನಮ್ಮಪ್ಪ ನನ್ ಮದುವೆ ಅರೇಂಜ್ ಮಾಡ್ಬಿಟ್ಟಿದ್ದಾನೆ. ವೆರಿ ಗುಡ್, ಕಂಗ್ರ್ಯಾಚುಲೇಷನ್. ಅದ್ ಸರಿ, ಹುಡುಗಿ ಯಾರು? ಅದ್ ಸರಿ, ಈ ಹುಡುಗಿ ಯಾರು? ನಮ್ಮಪ್ಪ ಅಂತೂ ನನ್ಗೆ ಮದುವೆ ಮಾಡ್ಕೊಳ್ಳಿಲ್ಲ, ನಾನಂತೂ ಮದುವೆ ಮಾಡ್ಕೊಳ್ಳಿಲ್ಲ. ಇವಳೇ ನನ್ನ ಮದುವೆ ಮಾಡ್ಕೊಂಡಿದ್ದು. ಶೀಸ್ ಮೈ ಹಸ್ಬ್ಯಾಂಡ್, ಮೈ ವೈಫ್ ಸಹನಾ, ಮೈ ಫ್ರೆಂಡ್ ರಮೇಶ್. ಇಬ್ರು ನಮಸ್ಕಾರ ಮಾಡ್ಕೊಳ್ಳಿ. ನಮಸ್ಕಾರ. ಈಗ ಕೂತ್ಕೊಳ್ಳಿ. ಇನ್ನು ನೀನ್ ತರಲೆ ಬುದ್ಧಿ ಬಿಟ್ಟಿಲ್ವಲ್ಲ? ಏನ್ ಮಾಡಕ್ಕಾಗತ್ತೆ, ಹುಟ್ಟುಗುಣ ಸುಟ್ರು ಹೋಗಲ್ಲ. ಇದು ಒಂಥರ ಮದುವೆ ಕೇಸ. ಸರಿ ರಮೇಶ್, ಯಾವ್ದು ನೀನ್ ಹುಡುಕಿದ್ ಪೀಸು? ನನ್ನ ಹುಡ್ಬಿಗೆ ಪೀಸು ಅಂತೀಯ? ಸರಿ, ಹುಡುಗಿ ಯಾರೋ ಒಬ್ಳು. ಒಬ್ಳೆ. ಇದೇ ತಿಂಗಳು 15ನೇ ತಾರೀಕು ನನ್ ಮದ್ವೆ, ಖಂಡಿತ ಬರ್ಬೇಕು. ಏನು, ಈ ತಿಂಗಳು 15ನೇ ತಾರೀಕ? ಯಾಕೋ? ಅಲ್ಲ, ಅವತ್ತೇ ನನ್ ತಂಗಿದು ಮದ್ವೆ ಇದೆ ಕಣೋ. ಅದಕ್ ಚಿಂತೆ ಪಡೋದೇನಿದೆ, ಖುಷಿಯಾಗಿರೋತ್ತಾನೆ. ನನ್ನನ್ನ ಖುಷಿಯಾಗಿರಕ್ಕೆ ನಮ್ಮಪ್ಪ ಎಲ್ಲೋ ಬಿಡ್ತಾನೆ. ಯಾಕೋ, ಏನಾಯ್ತು? ಇವತ್ತು ಬಂದಿದ್ದ, ಮನೆ ಒಳಗ್ ಬರ್ಲಿಲ್ಲ, ಇನ್ವಿಟೇಷನ್ ತೆಗ್ದ, ಕೈ ಕೊಡ್ಲಿಲ್ಲ, ರಪ್ಪಂತ ಮುಖದ ಮೇಲೆ ಬಿಸಾಕದ. ಮದ್ವೆಗ್ ಬಾರೋ ಅಂತ ಕರೀಲಿಲ್ಲ, ಮದ್ವೆಗ್ ಬರ್ಬೇಡೋ ಬೋ ಮಗನೆ ಅಂತ ಹೇಳಿ ಬೈದ್ಬಿಟ್ಟು ಹೊಟ್ಟೋದ. ಆದ್ರೆ ನೀನ್ ಮದ್ವೆಗ್ ಬರ್ದೆ ಹೋದ್ರೆ ನನ್ ಕುತ್ತಿಗೆಗೆ ತಾಳಿ ಕಟ್ಟಿಸ್ಕೊಳ್ಳಲ್ಲ ಅಂತ ಹೇಳಿ ನನ್ ತಂಗಿ ಕಾಗದ ಬರ್ದಿದ್ದಾಳೆ. ಈಗ ನಾನು ಏನು ಮಾಡಲಿ? ನೀನೇನು ಮಾಡ್ಬೇಡ, ನೇರವಾಗಿ ನನ್ನ ಮದ್ವೆಗ್ ಬಾ. ಅಲ್ಲಿ ನಿನ್ ತಂಗಿ ಮದ್ವೆನ ನೀನ್ ನೋಡ್ತೀಯ. ಒಂಥರ ಕನ್ಫ್ಯೂಷನ್ ಕೇಸ್ ಇದು, ಯಾಕೋ ಕನ್ಫ್ಯೂಸ್ ಮಾಡ್ತೀಯಾ? ಕನ್ಫ್ಯೂಷನ್ ಇಲ್ಲ ವಾಸು, ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ. ನಿನ್ನ ತಂಗಿನ ಮದುವೆ ಆಗ್ತಾ ಇರೋದು ನಾನು. ನನ್ ತಂಗಿನ ನೀನ್ ಮದುವೆ ಆಗ್ತಿದ್ಯಾ?
ಲೋ ಹುಡುಗಾಟ ಆಡ್ಬೇಡ. ನನ್ನ ಮಾತು ನಮ್ದಿದ್ರೆ ವಾಸು ತಗೋ ಇನ್ವಿಟೇಷನ್. ಹೌದಲ್ವಾ? ಹೇ ರಮೇಶ, ನನ್ನ ತಂಗಿ ಬದುಕು ಬರ್ದೆ ಹೋದ್ರೂ ಪರವಾಗಿಲ್ಲ, ಮದುವೆ ನೋಡೋ ಭಾಗ್ಯ ನನಗೆ ಸಿಕ್ಕದೆ ಹೋದ್ರೂ ಪರವಾಗಿಲ್ಲ. ನೀನ್ ನನ್ನ ತಂಗಿನ ಮದುವೆ ಆಗ್ತಿದ್ಯಲ್ಲೋ ಅಷ್ಟೇ ನನಗೆ ಸಾಕಣೋ. ವಾಸು, ಡೋಂಟ್ ಗೆಟ್ ಎಕ್ಸೈಟೆಡ್. ಏನಿದು? ಅಲ್ಲ, ಇಲ್ಲಿ ಕೈ ಕುಲ್ಕೋದಲ್ಲಮ್ಮ, ಅಲ್ಲಿ ಮದುವೆ ಮನೆಗೆ ಬಂದು ಅಕ್ಷತೆ ಕಾಳು ಹಾಕಿ ನಮ್ಗೆ ಆಶೀರ್ವಾದ ಮಾಡ್ಬೇಕು. ಅದಕ್ಕೆ ನಾನು ಖುದ್ದಾಗಿ ಬಂದಿರೋದು. ನಮ್ಮ ಮದುವೆಗೆ ಬರ್ಲೇಬೇಕು. ಅಯ್ಯೋ ಅಯ್ಯೋ, ಆ ಮುದಿ ಮದುವೆಗೆ ನೀನ್ ಬರ್ಲೇಬಾರ್ದು ಅಂತ ಹೇಳಿ ಉಗಿದು ಬಿಟ್ಟು ಹೋಗಿದೆ. ನೀನ್ ಖಂಡಿತ ಬರ್ಲೇಬೇಕು ಅಂತ ನೀನ್ ಹೇಳ್ತಿದ್ಯಾ, ನಾನ್ ಏನೋ ಮಾಡ್ಲಿ? ಸಹನ, ನಮ್ಮಪ್ಪ ಯಾರು? ಯಾವನೇ ನಮ್ಮಪ್ಪ ನಮ್ಮನ್ನ ಮದ್ವೆಗೆ ಬರ್ಬೇಡ ಅಂತ ಹೇಳಕ್ಕೆ? ತಾಳಿ ಕಟ್ಟಿಸ್ಕೊಳಕ್ಕೆ ನನ್ ತಂಗಿ ಇದ್ದಾಳೆ, ಕಟ್ಟಕ್ಕೆ ನನ್ ಸ್ನೇಹಿತ ಇದ್ದಾನೆ. ಅಂದ್ಮೇಲೆ ನಾವಿಬ್ರು ಗಂಡಿನ ಕಡೆಯವರು. ಖಂಡಿತವಾಗ್ಲೂ ನಾವಿಬ್ರು ಮದ್ವೆಗೆ ಹೋಗ್ತೀವಿ. ಓಕೆ? ನನ್ ಮಾತ್ ಕೇಳಿ ಪ್ಲೀಸ್. ನಿಮ್ ತಂದೆ ನಿಮ್ಮನ್ನ ನೋಡಿದ್ರೆ ಕ್ಷಮಿಸ್ಬಿಡ್ಬಹುದು, ಆದ್ರೆ ನನ್ನ ನೋಡಿದ್ರೆ ಇಲ್ಲದ್ರ ಅರ್ಧಾಂತವಾಗುತ್ತೆ. ನೀವೊಬ್ರೇ ಹೋಗೋದು ಉತ್ತಮ ರೀ. ಲೇ ಗೀತಾ, ನೀನ್ ಎಷ್ಟೊಂದು ಮುದ್ದ ಕಾಣಿಸ್ತಾ ಇದೆಯಾ ಗೊತ್ತಾ? ಅಮ್ಮ, ಈ ಮೂಗ್ಬೆಟ್ ಹಾಕೊಳ್ಳಮ್ಮ. ಅಣ್ಣ ಖಂಡಿತ ಬರ್ತಾನೆ ಅಲ್ವಮ್ಮ? ಖಂಡಿತ ಬರ್ತಾನಮ್ಮ, ನನ್ ಮನ್ಸು ಹೇಳ್ತಾ ಇದೆ. ನೀನ್ ಬೇಗ ರೆಡಿ ಆಗಮ್ಮ. ಮೀನಾಕ್ಷಿ, ಅನಿಷ್ಟ ಬಿಡೋದು. ನಮ್ ಮದುವೆ ಬರ್ಬೇಡ ಅಂತಂದ್ರು ಬಂದಿದ್ದಾನಲ್ಲೇ. ಏನ್ ಹಾಗೆ ನಿಂತ್ಕೊಂಡು ಹೋಗ್ತಾ ಇದ್ಯಾ? ಕಳ್ಸೆ ಅವ್ನ ಆಚೆಗೆ, ಕಳ್ಸೆ. ಓಕೆ, 10 ಜನರು ಅವನು ಒಬ್ನಾಗ್ ಬಂದಿದ್ದಾನೆ. ನೀವ್ ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊತಾ ಇದ್ದೀರಾ? ಒಳಗ್ ಹೋಗಿ ಕೆಲಸ ಕಾರ್ಯ ನೋಡ್ ಹೋಗಿ. ನಾನು ಹೋಗ್ತೀನಿ. ಮುಹೂರ್ತದ ವೇಳೆ ಆಗ್ತಾ ಇದೆ, ವಧುನ್ ಕರ್ಕೊಂಡು ಬನ್ನಿ ಅಮ್ಮ. ಗೀತಾ, ಅಲ್ಲಿ ನೋಡು, ವಾಸು ಬಂದಿದ್ದಾನೆ. ಹಲೋ, ಅಷ್ಟೆಲ್ಲ ಬ್ಯುಸಿ ಆಗಿದ್ರು ಬಿಡುವು ಮಾಡ್ಕೊಂಡು ನನ್ನ ಮಗನ ಮದುವೆ ಬಂದಿದ್ರಲ್ಲ, ತುಂಬಾ ಸಂತೋಷ. ಈ ಮದ್ವೆಗಲ್ದೆ ಇನ್ಯಾವ ಮದ್ವೆಗೆ ಬರಕಾಗತ್ತೆ? ಪದ್ಮನಾಭ ಶಾಸ್ತ್ರಿ ಅಂತ, ದಾಮೋದರ್, ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್, ನಮ್ ಬೀಗ್ರು. ದಯವಾಯ್ತು ದರ್ಶನೆ ಕೊಡಿ. ಒಂದ್ ನಿಮಿಷ ಬನ್ನಿ ಸರ್. ಬನ್ನಿ. ಅಂದಾಗೆ ಶ್ರೀಪತಿ ರಾಯರೇ, ಒಳ್ಳೆ ಕಡೆನೆ ಸಂಬಂಧ ಬೆಳೆಸಿದ್ದೀರಾ. ನನಗೂ ಒಬ್ನೇ ಮಗ, ನಮ್ ಬೀಗ್ರಿಗೂ ಒಬ್ಳೆ ಮಗಳು. ಈ ಸಂಬಂಧ ಚೆನ್ನಾಗಿರುತ್ತೆ ಅಂತ ಮಾಡಿದೆ. ಒಬ್ಳೆ ಮಗಳು ಅಂತ ಯಾರು ಹೇಳಿದ್ದು? ಅವರಿಗೆ ಒಬ್ಬ ಮಗನೂ ಇದ್ದಾನೆ. ಏನಂದ್ರೆ ಆ ಹುಡುಗಿಗೊಬ್ಬ ಅಣ್ಣ ಇದ್ದಾನ? ಶಾಸ್ತ್ರಿಗಳು ಸ್ವಂತ ಮಗನೇ ಇಲ್ಲ ಅಂತಂದ್ರ? ಅಲ್ಲ, ನನ್ನ ಹತ್ರ ಮುಚ್ಚಿಡುವಂತದ್ದು ಏನಿತ್ತು? ಮುಚ್ಚು ಮರೆ ಮಾಡದೆ ಇದ್ದಿದ್ರೆ ನೀವೆಲ್ಲಿ ಅವ್ರ ಮನೆ ಹುಡುಗಿನ ತಗೋತಿದ್ರಿ? ಅಂದ್ರೆ ಯಾರೂ ಸಿಗ್ಲಿಲ್ಲ ಅಂತ ಅವಳ ನನ್ ಮಗನಿಗೆ ಗಂಟಾಗ್ತಿದ್ದಾರ? ದಾಮೋದರ್, ವಿಷಯ ಏನಂತ ಹೇಳು. ಈಗ ಹೇಳಿ ಏನ್ ಪ್ರಯೋಜನ? ಇನ್ನೇನ್ ನಿಮ್ ಮಗ ತಾಳಿ ಕಟ್ಟೋ ಸಮಯ. ನಾನೀಗ ಹೇಳಿದ್ರೆ ಮದುವೆ ನಿಂತು ಹೋಗುತ್ತೆ. ಅಂತ ವಿಚಾರವಾದಲ್ಲಿ ಖಂಡಿತ ಮದುವೆ ನಡೆಯೋದು ನಾನು ಬಿಡೋದಿಲ್ಲ. ಅದೇನು ಅಂತ ಹೇಳಿ? ಏನಿಲ್ಲ, ಅವನ್ ಮಗ ಕ್ರಿಶ್ಚಿಯನ್ ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡು ಈಗ ಮುಸಲ್ಮಾನ್ ಹುಡುಗಿನ ಕಟ್ಕೊಂಡಿದ್ದಾನೆ. ಅವನ್ ಗಂಡ್ಸು ಹಾಳಾಗೋಗ್ಲಿ ಬಿಡಿ. ಆದ್ರೆ ಆ ಹುಡುಗಿ ಶೀಲಗೆಟ್ಟವಳು. ಅಂಥವಳನ್ನ ತಗೊಂಡೋಗಿ ನಿಮ್ ಮಗನ್ ತಲೆ ಕಟ್ತಾ ಇದ್ದೀರಲ್ಲ, ಚಚ. ಕುಲಗೆಟ್ಟು ಜನ ಈ ವಿಷಯ ಮೊದಲೇ ಹೇಳಿ ಪುಣ್ಯ ಕಟ್ಕೊಂಡ್ರಿ. ನನ್ನ ವಂಶದ ಗೌರವ ಕಾಪಾಡಿದ್ರಿ. ಇಂಥ ಮೋಸಗಾರ ಜೊತೆ ನಮ್ಮ ಸಂಬಂಧ ಈ ಮದುವೆ ನಡಿಬಾರ್ದು. ಏನು ರಮೇಶ, ಎತ್ತೋಳ ಮೇಲೆ ಏನ್ ಬಿಗ್ರೆ? ಏನಾಯ್ತು? ಏನ್ ವಿಷಯ? ಏನ್ ಸ್ವಾಮಿ, ದೊಡ್ಡ ಮನುಷ್ಯರೇ, ಇಂಥ ವಂಶದಲ್ಲಿ ಹುಟ್ಟಿ ಇಂಥ ಕೆಲಸ ಮಾಡ್ಬೋದಾ? ಅಲ್ಲ ಸ್ವಾಮಿ, ನಮ್ಮಿಂದ ಅಂತ ತಪ್ಪೇನಾಯ್ತು ಹೇಳಿ? ಈ ವಿಷಯ ನಾನೇನು ಜನಗಳ ಮುಂದೆ ಬಾಯ್ಬಿಟ್ರೆ ನಿಮ್ಮ ನಾ 3 ಕಾಸು ಕುಡಿಯಲ್ಲ. ಅಂದ್ರೆ ನೀವು ನನ್ನ ಮಗನ ವಿಷಯ ಅವ್ನು ಯಾವ್ದೋ ಒಂದು ಕೆಟ್ಟ ಕಡೆಗೆಲ್ಲಿ ಹುಟ್ಟುಬಿಟ್ಟ. ಯಾವ್ದೋ ಬೇರೆ ಜಾತಿ ಹುಡುಗಿ ಜೊತೆ ಸಂಬಂಧ ಮಾಡಿ ದೊಡ್ಡ ತಪ್ಪು ಮಾಡ್ಬಿಟ್ಟ. ನೋಡಿ, ಅವನು ಮಾಡಿದ ತಪ್ಪಿಗೋಸ್ಕರ ನೀವು ನನ್ನ ಮಗನ ಹಾಳು ಮಾಡ್ಬೇಡಿ. ನೋಡಿ ನೋಡಿ, ಅವನು ನನ್ನ ಪಾಲಕ್ ಬದುಕಿದ್ರು ಕೂಡ ಸತ್ತ ಹಾಗೇನೆ. ನೀವು ಮತ್ತೆ ಈ ಮದುವೆ
ಸುಮ್ಮನೆ ಏನೋ ಮಾತಾಡ್ಬೇಡಿ. ನನಗೆ ಸಂಬಂಧ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಷ್ಟೇ. ರಮೇಶ ಹೇಳೋ ಮೇಲೆ ಬರೋ ನಡೆಯೋ. ರಮೇಶ್, ಗೀತನ ಅಣ್ಣ ನಾನೇ ಅಂತ ನಿನಗೆ ಗೊತ್ತಿಲ್ವೇನೋ? ನೀನ್ ಈ ಮದುವೆ ಬರ್ದೆ ಹೋದ್ರೆ ಈ ಮದುವೆನ ನಡೆಯಲ್ಲ ಅಂತ ಹೇಳಿದ್ ನೀನು. ಈಗ ನಿಮ್ಮಪ್ಪ ಹೇಳಿದ ತಕ್ಷಣ ಈ ಮದುವೆನೇ ಬೇಡ ಅಂತ ಹೇಳ್ತಿದ್ಯಲ್ಲ. ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಹೋಗಲ್ ಕುತ್ತಿಗೆ ತಾಳಿ ಕಟ್ಟು ಹೋಗೋ. ಅದನ್ನ ಕೇಳೋದಕ್ಕೆ ನೀನ್ ಯಾರು? ಮಧ್ಯದಲ್ಲಿ ನೀವು ಮಾತಾಡಬೇಡಿ. ನಾನು ಮಾತಾಡ್ದೆ ಇನ್ಯಾರು ಮಾತಾಡ್ತಾರೆ? ಮದುವೆ ಆಗೋನು ನನ್ನ ಮಗ. ಶೀಲಾ ಕೆಟ್ಟಿರೋ ನಿನ್ ತಂಗಿ ನಾ ಸೊಸೆ ಮಾಡ್ಕೊಳ್ಳೋದಕ್ಕೆ ನನ್ಗಿಷ್ಟ ಇಲ್ಲ. ಏನಂತ ನಿಮ್ಮಪ್ಪ? ತಪ್ಪು ಯಾರದೇ ಆಗಲಿ, ಅದ್ರ ಬಗ್ಗೆ ಚರ್ಚೆ ಈಗ ಅಗತ್ಯ ಇಲ್ಲ. ನಿನ್ನ ತಂಗಿ ಕುತ್ತಿಗೆ ತಾಳಿ ಕಟ್ಟೋದು ಮುಖ್ಯ ಅಲ್ಲ. ಇಟ್ಸ್ ಅ ಕ್ವಶನ್ ಆಫ್ ಲೈಫ್. ಇಷ್ಟು ಜನರ ಎದುರು ವಿಷಯ ಗೊತ್ತಾದ್ಮೇಲೆ ನಾವು ಸಾರಿ ನಿಂತ್ಕೊಳ್ಳಲೇ. ದೊಡ್ಡ ಮನುಷ್ಯರೇ, ನಿನ್ನ ಮಗನ್ನ ನನ್ನ ತಂಗಿ ಕುತ್ತಿಗೆಗೆ ತಾಳಿ ನೀನು ಕಟ್ಟಬೇಡ ಅಂತ ಹೇಳ್ಬೋದು. ಆದ್ರೆ ನನ್ನ ತಂಗಿ ಶೀಲಾ ಕೆಟ್ಟೋಳು ಅಂತ ಹೇಳ್ದಲ್ಲ. ಹೇಗೋ ಅಂದೆ ನಾನೇ ಹೇಳಿದ್ದು. ಇದೆಲ್ಲ ನೀನೇ ಮಾಡಿದ್ದ? ಹೌದು, ಮನಸ್ಸಾಕ್ಷಿ ದ್ರೋಹ ಮಾಡಿದೆ. ನಾನು ಹೇಳ್ತಾ ಇರೋದು ನಿಜ. ಇದಕ್ಕಿಂತ ಹೆಚ್ಚಿನ ಸಾಕ್ಷಿ ನಿನಗೆ ಬೇಕಾದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ದೇನೆ ವಿಧಿನೇ ಇಲ್ಲ. ಯಾಕೆಂದ್ರೆ ಅಲ್ಲೇನ್ ನಡೀತು ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿದೆ. ಅಳಬೇಡಿ ಶಾಸ್ತ್ರಿಗಳೇ, ನಿಮ್ ಮಗಳ ಮದ್ವೆ ಇದೇ ಮುಹೂರ್ತದಲ್ಲಿ ಇದೇ ಮಂಟಪದಲ್ಲಿ ನಡೆಯುತ್ತೆ. ನೀವು ಒಪ್ಪಿದ್ರೆ ನನ್ ಮಗ ಅರವಿಂದನ್ ಕೈಲಿ ತಾಳಿ ಕಟ್ಟಿಸ್ಬಿಡ್ತೀನಿ. ಇವನು ನನ್ನ ಮಗ. ನಾನ್ ಹಾಕಿದ ಗೆರೆನ ಯಾವತ್ತೂ ದಾಟೋದಿಲ್ಲ. ನಾನ್ ತಾಳಿ ಕಟ್ಟು ಅಂದ್ರೆ ಕಟ್ಬಿಡ್ತಾನೆ. ನಿಮ್ ಮಗಳ ಮೇಲೆ ಬಂದಿರೋ ಕಳಂಕನು ತಪ್ಪು ಹೋಗುತ್ತೆ. ಶಾಸ್ತ್ರಿಗಳೇ, ಒಪ್ಪಿಗೆ ತಾನೆ? ಅನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಲೋ ಅರವಿಂದ, ಹೋಗ್ ತಾಳಿ ಕಟ್ಟೋ. ತಂಗಿ ಚಪ್ಪಲಿ ಮುಟ್ಟಕ್ಕೆ ಯೋಗ್ಯತೆ ಇಲ್ದಿರೋನ ಹೋಲ್ ಕುತ್ಕಿದ್ದು ನೀನ್ ತಾಳಿ ಕಟ್ತೀಯಾ? ನಿನ್ ತಂಗಿನ ಮೊದಲು ಮುಟ್ತವ್ ನಾನ್ ತಾಳಿ ಕಟ್ದೆ, ಇನ್ಯಾರು ಕಟ್ತಾರೆ? ನಿಂತ್ಕೊಳ್ಳೋ. ಯಾಕೋ ನನ್ನ ಹೊಟ್ಟೆ ಉರಿಸ್ತಾ ಇದ್ಯಾ? ಬರ್ಬೇಡ ಅಂತ ಪಡ್ಕೊಂಡ್ರೆ ಈ ಮದುವೆಗೆ ಬಂದು ನಡೀತಿದ್ ಮದುವೆ ನಿಲ್ಲಿಸ್ತೆ. ಈಗ ಅವಳ ಅದೃಷ್ಟಕ್ಕೆ ಯಾವ್ದೋ ಒಂದು ಸಂಬಂಧ ಸಿಕ್ಕಿದೆ, ಅದನ್ನು ಕೆಡಿಸ್ಬೇಕು ಅಂತ ಮಾಡಿದ್ಯೇನೋ? ಹೋಗೋ, ಈ ಮದುವೆ ಆದ್ರೂ ನಡೀಲಿ, ಹೊಟ್ಟೋಗೋ. ಈ ಮದುವೆ ನಡೀತಾನೆ ಬಿಡಲ್ಲ. ಗೀತಾ, ಇದು ಬಲವಂತದ ಮದುವೆ ಅಂತ ಒಂದು ಮಾತು ಹೇಳಮ್ಮ ಸಾಕು. ಎಲ್ಲರನ್ನು ಒಳಗಾಕ್ಸ್ಬಿಡ್ತೇನೆ, ನಿಮ್ಮೊಬ್ಬರನ್ನು ಸೇರಿಸಿ. ಗೀತಾ, ಏನ್ ಹೇಳ್ತಿದ್ಯಮ್ಮ ನೀನು? ಗೊತ್ತಿದ್ದು ಬಾವಿಗೆ ಬೈತಿದ್ಯಾ? ಅಣ್ಣ, ನನ್ನ ಹಣೆ ಬರ್ದಂಗಾಗಿ. ಎಲ್ಲಮ್ಮ ನೀನ್ ಹಣೆ ಬರ್ತಿದ್ದ? ನೀನ್ ಬರ್ಸ್ಕೊತಾ ಇದೆಯಮ್ಮ. ದಯವಿಟ್ಟು ನನ್ನ ಯಾರು ತಡಿಬೇಡಿ. ಗೀತಾ, ನನಗೆ ಮದುವೆ ಒಪ್ಪಿಗೆ ಇದೆಪ್ಪ. ನನ್ ಮಾತು ಕೇಳು. ಅಣ್ಣ, ಪ್ಲೀಸ್ ಹೊರಟೋಗು, ಇಲ್ಲಿಂದ ಹೊರಟೋಗು. ನೋಡಿ, ಇವತ್ತಾದ್ರೂ ಬೇಗ ರೆಡಿಯಾಗಿ ಆಫೀಸ್ಗೆ ಹೋಗಿ. ಎಷ್ಟು ದಿವಸ ಅಂತ ಹೀಗೆ ಲೀವ್ ಹಾಕಿ ಯೋಚನೆ ಮಾಡ್ತಾ ಕೂತಿರ್ತೀರಾ? ಏನ್ ಮಾಡ್ಲಿ, ಗೀತನ್ ಮದುವೆನ ನನ್ನಿಂದ ಮರೆಯಕ್ಕಾಗ್ತಿಲ್ಲ. ನಿಮ್ ತಂಗಿನೇ ಒಪ್ಕೊಂಡು ಮದ್ವೆ ಆಗಿರ್ಬೇಕಾದ್ರೆ ನೀವ್ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಾ? ನನ್ ತಂಗಿ ಗುಣ ನನಗೆ ಚೆನ್ನಾಗಿ ಗೊತ್ತು. ಆ ಅರವಿಂದನ ಮದುವೆ ಮಾಡ್ಕೊಳಕ್ಕೆ ಖಂಡಿತ ಅವಳಿಗೆ ಇಷ್ಟ ಇಲ್ಲ. ಎಲ್ಲಿ ಮದುವೆ ನಿಂತೋಗಿ ಆ ಅವಮಾನದಿಂದ ನಮ್ಮ ತಂದೆ ಸತ್ತೋಗ್ತಾರೋ ಅಂತ ಹೆದರಿ ನನ್ನೇ ಬಲಿಪಶು ಮಾಡ್ಕೊಂಡ್ಬಿಟ್ಲು. ಅವಳಿಗೆ ಮದುವೆ ಆಯ್ತು ಅನ್ನೋ ಸಂತೋಷ ನಮ್ಮಪ್ಪನಿಗೆ. ಆದ್ರೆ ನನ್ನ ತಂಗಿ ಗೀತಾ
ಸಂತೋಷವಾಗಿರಕ್ಕೆ ಸಾಧ್ಯನೇ ಇಲ್ಲ. ಏನಾಯ್ತಮ್ಮ? ಯಾಕೆ? ಏನಮ್ಮ? ಈ ಪತ್ರಕ್ಕೆ ಸೈನ್ ಹಾಕೊಂಡ್ಬಂದ್ ಬಂದೆ. ನಮ್ಮನೆ ಹೊಸಲು ತೊಳಿಬೇಡ ಅಂತ ನನ್ನ ತಪ್ಪಿಟ್ರಪ್ಪ. ಅನಾಥಾಶ್ರಮಕ್ಕೆ ಕೊಟ್ಟಿರೋ 25 ಎಕರೆ ಜಮೀನ ಇವನ ಹೆಸರು ಬರ್ಕೊಡ್ಬೇಕಲ್ಲ. ಓಹೋ, ಈ ಉದ್ದೇಶ ಇಟ್ಕೊಂಡೆ ಇವ್ನು ನಿನ್ನ ಮದುವೆ ಆಗಿರೋದು ಅಂತ ಕಾಣುತ್ತೆ. ಬೇಡ ಬೇಡ ಅಂತ ಹೊಡ್ಕೊಂಡ್ರೆ ಅವ್ನ್ ಮಾತು ಕೇಳ್ದೆ ನನ್ ಮಗಳನ್ನ ಕಡಗನ್ ಕೈ ಕೊಟ್ಬಿಟ್ರಲ್ರಿ. ಈಗ ತಾನೇ ಏನೇ ಆಗಿದೆ? ಇದು ಒಂದರ ಆಧಾರದ ಮೇಲೆ ನನ್ನ ಮಗಳನ್ನ ವರದಕ್ಷಿಣೆಗೋಸ್ಕರ ಚಿತ್ರಹಿಂಸೆ ಕೊಟ್ಟು ಮನೆಯಿಂದ ಆಚೆಗೆ ದಬ್ಬಿದ್ದಾರೆ ಅಂತ ಹೇಳಿ ಅವರಿಬ್ಬರನ್ನು ಕಂಬಿ ಅಣಿಸುವಾಗ ಮಾಡ್ತೀನಿ ಕಣೆ. ಅಯ್ಯೋ ಹಾಗೆಲ್ಲ ಮಾಡ್ಬೇಡ್ರಿ. ಮಗಳನ್ನ ಒಳ್ಳೆ ರೀತಿಲಿ ಗಂಡನ ಮನೆಗೆ ಸೇರಿಸ್ಬಿಟ್ ಬನ್ರಿ. ಏನೇ ಸೇರ್ಸೋದೇನೆ ಬಂತು? ಸಾವಿರಾರು ಜನ ಎದುರು ಕುತ್ತಿಗೆ ತಾಳಿ ಕಟ್ಟಿ ಸಪ್ತಪದಿ ಸುತ್ತಿಲ್ಲ. ಏನ್ ಧರ್ಮಕ್ಕೆ ಸೇರ್ಸ್ಕೊತಾನೆ? ನಿನ್ನ ನಡಿಯಮ್ಮ, ನೀನು ನಡಿಯಮ್ಮ. ಆಗಲ್ಲ ಕಡೆ, ನಾನ್ ನೋಡ್ಕೊತೀನಿ. ನಡಿಯಮ್ಮ. ಆದ್ರೆ ಲ್ಯಾಂಡ್ ನಿಮ್ ಹೆಸರಿಗೆ ರಿಜಿಸ್ಟರ್ ಆಗಿಲ್ವಲ್ಲ ಸರ್? ಅದನ್ನೆಲ್ಲ ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಒಂದ್ ವಾರದಲ್ಲಿ ಎಲ್ಲಾ ಸರಿ ಹೋಗುತ್ತೆ. ಸೊಸೆನ ಕಳ್ಸಿದ್ದೀನಿ, ಪತ್ರದ ಸಮೇತ ಬರ್ತಿದ್ದಾಳೆ. ಹೌದು ಸ್ವಾಮಿ. ಸಾಮಾನ್ಯವಾಗಿ ಸೊಸೆನ್ ತವ್ರ ಮನೆಗೆ ಕಳಿಸುವಾಗ ಬರ್ತಾ ಕಂಕ್ಳಲ್ಲಿ ಒಂದ್ ಕೂಸನ್ನ ಎತ್ಕೊಂಡ್ ಬಾಮ್ಮ ಅಂತ ಹರಸ್ ಕಳಿಸೋದು ಲೋಕ ರೂಢಿ. ಆದ್ರೆ ನೀವು ಈ ಸೊಸೆನ ಕುತ್ತಿಗೆ ಹಿಡ್ದು ಆಚೆಗೆ ತಳ್ಳಿ ಬರೋವಾಗ ತವ್ರ ಮನೆ ಆಸ್ತಿನ ಬರ್ಸ್ಕೊಂಡ್ ಬಾ ಅಂತ ಕಳಿಸಿದಿರಲ್ಲ, ಇದು ನಿಮ್ಮ ಲೋಕ ರೂಢಿ. ನೀವೇನ್ ಮನುಷ್ಯರೇನ್ರಿ ನೀವು? ಮಾತು ಸ್ವಲ್ಪ ಹಿಡಿತದಲ್ಲಿರ್ಲಿ. ಏನ್ ಹಿಡ್ದಲ್ಲಿ ಇಟ್ಕೊಳ್ಳೋದು? ಮೊದಲು ನೀವು ಇಟ್ಕೊಳ್ಳೋ ರೀತಿ ನಾನ್ ನೆಟ್ಟಿ ಇಟ್ಕೊಳ್ಳಿ. ಪದ್ಮನಾಭ ಶಾಸ್ತ್ರಿ, ಆವತ್ತು ನಾನ್ ಮನಸ್ಸು ಮಾಡದೇ ಇದ್ದಿದ್ರೆ ನಿಮ್ಮನ ಬೀದಿ ಪಾಲಾಗಿ ನಿಮ್ಮಗಳು ಬಾಳು ಗೋಡೆಯಾಗಿ ನಿಮ್ಮನೆಲ್ಲ ಬಿದ್ದಿರ್ಬೇಕಾಗ್ತಿತ್ತು. ಅಯ್ಯೋ ನಯವಂಚಕರ, ಸಮಯಕ್ಕೆ ಸರಿಯಾಗಿ ಸಹಾಯ ಮಾಡ್ತೇವೆ ಅಂತ ಊರ್ನವ್ರು ಎದುರ್ನಲ್ಲೆಲ್ಲ ನಾಟಕ ಆಡಿ ಸಂದರ್ಭನ ಉಪಯೋಗಿಸ್ಕೊಂಡು ನನ್ನ ಜಮೀನು ಹೊಡೆಯೋಕ್ ಪ್ಲಾನ್ ಮಾಡಿರೋ ನೀವು ಸಮಯ ಸಾಧಕರು ಕೊಂಡ್ರು. ನಿಮ್ಮನೆ ಸೊಸೆಯಾಗಿ ಬರೋ ಬದಲು ನನ್ನ ಮಗಳು ನನ್ನ ಮನೇಲೆ ಇದ್ದಿದ್ರೆ ಎಷ್ಟೋ ನೆಮ್ಮದಿಯಾಗಿರ್ತಿದ್ಲು ಕಂಡ್ರು. ಇನ್ನೂ ಕಾಲ ಮಿಂಚಿಲ್ಲ ಶಾಸ್ತ್ರಿಗಳೇ. ಆ ಪತ್ರಕ್ಕೆ ಸೈನ್ ಹಾಕಿದ್ರೆ ಅದನ್ನ ನಮ್ಮ ಹತ್ರ ಕೊಟ್ಟು ನಿಮ್ಮಗಳನ್ನ ಇಲ್ಲೇ ಬಿಟ್ಟು ನಿಮ್ಮನೆ ದಾರಿನ ನೀವು ನೋಡ್ಕೋಬಹುದು. ಇಲ್ಲ ಅಂದ್ರೆ ಅಂತಾರಿಗೆ ಸುಂಕ ಇಲ್ಲ ಅಂತ ನಿಮ್ ಮಗಳನ್ನ ಕರ್ಕೊಂಡು ವಾಪಸ್ ಮನೆಗೆ ಹೋಗಿ. ಕರ್ಕೊಂಡು ಹೋಗ್ತೀನಿ ಬಿಡೆಯ, ನನ್ನ ಮಗಳು ನನಗೇನ್ ಭಾರ ಆಗೋದಿಲ್ಲ. ಆದ್ರೆ ನಿಮ್ಮನ್ನು ಮಾತ್ರ ಸುಮ್ನೆ ಬಿಡೋದಿಲ್ಲ. ಹೆಣ್ಮಗಳಿಗೆ ಚಿತ್ರಹಿಂಸೆ ಕೊಟ್ಟು ಡೌರಿಗೋಸ್ಕರ ಅದು ಇದು ಅಂತ ಹೇಳಿ ನಿಮ್ಮನ್ನ ಕಂಬಿ ಅಣಿಸುವಾಗ ಮಾಡ್ತೇನೆ. ನೀವು ಸುಮ್ಮನೆ ನೀನು ತುದಿ ಮೇರಿದ್ರೆ ಕಮಿಷನ್ ಹತ್ರ ಕಂಪ್ಲೇಂಟ್ ಕೊಡ್ತೀನಿ. ಪ್ರೈಮ್ ಮಿನಿಸ್ಟರ್ ಅವ್ರಿಗೂ ಹೋಗ್ತೇನೆ. ಪ್ರೈಮ್ ಮಿನಿಸ್ಟರ್ ಹತ್ರ ಏನು, ಪ್ರೆಸಿಡೆಂಟ್ ಹತ್ರನೇ ಹೋಗು. ಮೊದ್ಲು ಈ ಮನೆ ಬಿಟ್ಟು ಆಚೆ ತೊಲಗು. ನೋಡಿ, ನಮ್ ತಂದೆಗೆ ಸ್ವಲ್ಪ ಗೌರವ ಕೊಟ್ಟು ಮಾತಾಡಿ. ಏನೇ ನಿಮ್ಮಪ್ಪನ್ ಕರ್ಕೊಂಡ್ ಬಂದ್ ಜಗಳಕ್ ಬಿಟ್ಟು ನಮ್ಗೆ ಗೌರವ ಕೊಡು ಅಂತ ಹೇಳ್ತೇನೆ? ನಮ್ ತಂದೆ ನಿಮ್ ಹತ್ರ ಜಗಳ ಆಡೋದಕ್ ಬಂದಿಲ್ಲ. ನಾನ್ ಈ ಮನೇಲಿ ಸಂತೋಷವಾಗಿರ್ಲಿ ಅಂತ ಕರ್ಕೊಂಡ್ ಬಂದಿದ್ದಾರೆ. ಏನೋ ಕತೆ ಕೇಳ್ತಿದ್ಯಾ? ಕತ್ ಹಿಡ್ದು ಆಚೆ ತಳ್ಳೋಣ. ನಾನ್ ಈ ಮನೆ ಬಿಟ್ಟು ಹೋಗಲ್ಲ. ಹೋಗಲ್ವ? ನನ್ನ ಮಗಳ ಮುಂದೆ ನಾನು ಸುಮ್ಮನೆ ನೋಡು. ಹಾಗಾದ್ರೆ ನೀನ್ ಮೊದ್ಲು ಆಚೆ ಹೋಗು. ಶಾಸ್ತ್ರಿ, ವರದಕ್ಷಿಣೆ ಕೊಡೋದಕ್ಕೆ ಯೋಗ್ಯತೆ ಇಲ್ದಿರೋ ನೀನು ನನ್ನ ಮಗನ ಮೇಲೆ ಕೈ ಮಾಡ್ತೀಯ? ಇವ್ಳು ತಾಳಿ ಕಿತ್ತು ಬಿಸಾಕೋ. ಅಯ್ಯೋ ಬೇಡಿ, ಬೇಡಿ, ಅಯ್ಯೋ ಬೇಡಿ. ಬೇಡ, ಅಯ್ಯೋ ಅವ್ಳು ಕುತ್ಕಲಿರೋ ತಾಳಿ ಕೇಳ್ಬೇಡಿಪ್ಪ. ಅವ್ಳು ತಿರ್ಗ ಭಯ, ಅವ್ಳು ಕುತ್ಕಲಿರೋ ತಾಳಿ ಕೇಳ್ಬೇಡಿಪ್ಪ. ನಿಮ್ಗೆ ಏನ್ ಬೇಕು? ಮತ್ತು ನನ್ನ ಸೈನ್ ತರ ಮಾಡ್ಬೇಕು, ಅದೇ ತರ ಮಾಡ್ಬೇಕು. ಮಾಡ್ಕೊಡ್ತೀನಿ. ಅಲ್ಲಿ ಕೇಳ್ಬೇಡಿಪ್ಪ. ಅಗ್ನಿ ಸಾಕ್ಷ್ಯ ಕಟ್ಟಿರೋ ತಾಳಿನ ಯಾಕೋ ಕೇಳ್ತೀಯ? ಅವಳು ಸೌಭಾಗ್ಯ ಭಾಗ್ಯ ನೀನೇ ಹಾಕೋ ಕಿತ್ಕೋತೀಯ. ಕೆಲ್ಸ ಏನ್ ಮಾಡ್ಬೇಕು? ಕೊಡಿ. ಅಲ್ಲಿ ಗುರುತು ಹಾಕಿರೋ ಹತ್ರ ಸೈನ್ ಮಾಡಿ. ನೀನೇನು ಯೋಚನೆ ಮಾಡ್ಬೇಡಮ್ಮ. ಯಾವುದೇ ಕಾರಣಕ್ಕಾಗಿ ಈ ಮನೆ ಹೊಸಲ್ನ ಇನ್ಮೇಲೆ ದಾಟಬೇಡಮ್ಮ. ಇನ್ಮೇಲೆ ನಿನ್ನ ಒಳಿತು ಕೆಟ್ಟ ಸಾವು ಸಂತೋಷ ಎಲ್ಲ ಈ ಹೊಸಲ್ ಒಳಗಡೆನೆ ಅಮ್ಮ. ಅದನ್ನೇನಾದ್ರೂ ದಾಟ್ಬಿಟ್ರೆ ಅದರಿಂದ ಆಗೋ ಅನಾಹುತ ತಡ್ಕೊಳ್ಳೋ ಶಕ್ತಿ ನಿನ್ ತಂದೆಲಿಲ್ಲಮ್ಮ. ಯಾಕಮ್ಮ ಇನ್ಮೇಲೆ ಇಲ್ಲೇ ಇರು, ಚೆನ್ನಾಗಿರು.
ಥ್ಯಾಂಕ್ ಯು ವೆರಿ ಮಚ್ ಸರ್. ಗಿರಿ ಇನ್ನೊಂದು ರೌಂಡು. ಎಸ್ ಚೆನ್ನಾಗಿ ತೆಗಿತೀರಾ, ಚೆನ್ನಾಗಿ ತೆಗಿತೀರಾ. ಬಾಮ್ಮ ಬಲಗಾಲ ಇಟ್ಟು ಒಳಗಡೆ ಬಾಮ್ಮ. ಯಾಕೆ ಎಡಗಲ್ಲಿಟ್ರೆ ಏನಾದ್ರು ಉದುರೋಗುತ್ತಾ? ಬಾ ಬಾ. ಮೆತ್ತಿಗೆ ಮೆತ್ತಿಗೆ. ನನ್ ಬಿಟ್ಟು ಹೋಗ್ಬೇಡಿ. ಹೋದ್ರು ಅಷ್ಟೇ. ಸಹನಾ ಬಾಮ್ಮ ಒಳಗಡೆ ಹೋಗಮ್ಮ, ಹೋಗ. ಏನ್ ಅಳಿಂದರ ಯೋಚನೆ ಮಾಡ್ತಾ ಇದ್ದೀರಾ? ಹೆಂಡತಿನ ಬಿಟ್ಟು ಹೋಗ್ಬೇಕು ಅಂತಾನ? ಏನ್ ಯೋಚನೆ ಮಾಡ್ಬೇಡಿ. ದಿನ ಮಧ್ಯಾಹ್ನ ರಾತ್ರಿ ಊಟಕ್ಕೆ ಇಲ್ಲಿಗೆ ಬಂದ್ಬಿಡಿ, ರಾತ್ರಿ ಮಲ್ಗೋಕ್ ಮಾತ್ರ ಅಲ್ಲಿಗೆ ಹೋಗ್ಬಿಡಿ. ನನ್ಗೆ ಊಟ ತಿಂಡಿ ಬಗ್ಗೆ ಏನ್ ಯೋಚನೆ ಇಲ್ಲ ಮಾವ. ಮತ್ತೆ ಒಬ್ರೇ ಮಲ್ಗಬೇಕು ಅಂತಾನ? ಅದಲ್ಲ ವಿಷಯ, ಅದಲ್ಲ. ನನಗೆ ಬೆಂಗಳೂರು ಟ್ರಾನ್ಸ್ಫರ್ ಆಗಿದೆಯಲ್ಲ, ಹೋಗಿ ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕು. ಹೋಗ್ತೀನಂದ್ರೆ ಬೇಡ ಅಂತಾಳೆ. ಇವ್ರಿಗೇನ್ ಕಷ್ಟ? ಹೇಗಿದ್ರು ಡೆಲಿವರಿ ಆಗೋರ್ಗು ನಮ್ಮನೇಲೆ ಇರ್ತಾಳೆ, ನೀವು ಕೆಲ್ಸದ ಮೇಲೆ ಇರ್ತೀರಾ. ನಿಮ್ಮನ್ನ ಯಾಕೆ ಹೋಗ್ಬೇಡ ಅಂತಾಳೆ? ಹೋಗೋದ್ ಬೇಡ ಅಂತ ಹೇಳ್ತಿಲ್ಲ ಅತ್ತೆ, ನಾನು ನಿಮ್ ಜೊತೆ ಬರ್ತೀನಂತ ಹಠ ಮಾಡ್ತಿದ್ದಾಳೆ. ನೀನ್ ಇನ್ನು ಮಗು ತರಾನೇ ಆಡ್ತಿದ್ಯಲ್ಲೇ. ನೀನಿರೋ ಈ ಪರಿಸ್ಥಿತಿಲಿ ನಿನ್ನನ್ ಯಾರೇ ನೋಡ್ಕೋತಾರೆ? ಕಟ್ಕೊಂಡಿಲ್ವಾ? ಇವರೇ ನೋಡ್ಕೋತಾರೆ. ನಾನ್ ನೋಡ್ಕೋತೀನತ್ತೆ. ಚೆನ್ನಾಗಿ ಹೇಳಿದ್ರಿ. ಇವಳಿರೋ ಈ ಪರಿಸ್ಥಿತಿಲಿ ತಾಯಿ ಆರೈಕೆ ಬಹಳ ಮುಖ್ಯ. ಅದಕ್ಕೆ ಎಲ್ಲಾ ಗರ್ಭಿಣಿ ಹೆಣ್ಮಕ್ಳು ತವ್ರ ಮನೆಗ್ ಬರೋದು. ಸರಿ, ಒಂದ್ ಕೆಲ್ಸ ಮಾಡು ಮಮ್ಮಿ. ಏನೇ ಅದು? ನೀನು ನಮ್ ಜೊತೆಗೆ ಬಂದ್ಬಿಡು. ಅಯ್ಯಯ್ಯೋ, ಅತ್ತೆನ ನಮ್ ಜೊತೆ ಕರ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಮಾವನಿಗೆ ಊಟ ತಿಂಡಿ ಕೊಡೋರು ಯಾರು? ಊಟ ತಿಂಡಿ ಬಗ್ಗೆ ಯೋಚನೆ ಇಲ್ಲ ಅಂದ್ರೆ ಹಾಗಾದ್ರೆ ರಾತ್ರಿ ಹೊತ್ತು ಒಬ್ಬರೇ ಮಲಗ್ಬೇಕು ಅನ್ನೋದೇ ಚಿಂತೆ. ಏನಲ್ಲಿ ಅಂದ್ರೆ ನೀವೆಲ್ಲ ಬೆಂಗಳೂರಿಗೆ ಹೋಗ್ಬಿಟ್ರೆ ನಾನು ಒಬ್ನೇ ಏನ್ ಮಾಡ್ಲಿ? ನಾನು ನಿಮ್ ಜೊತೆ ಬೆಂಗಳೂರಿಗೆ ಬಂದ್ಬಿಡ್ತೀನಿ. ಅಲ್ಲಿಗೆ ಬರ್ತಿದ್ದೀರೋ ತಾವು? ಹಾಗಾದ್ರೆ ನಾನೊಂದು ಸೂಪರ್ ಐಡಿಯಾ ಹೇಳ್ತೀನಿ, ಗಮನವಾಗಿ ಕೇಳಿ. ನೀವು ಅತ್ತೆ ಇಬ್ರು ಬೆಂಗಳೂರು ಹೊರಟೋಗಿ ನನ್ನ ಬೆಂಗಳೂರು ಟ್ರಾನ್ಸ್ಫರ್ ಆರ್ಡರ್ನ ಕ್ಯಾನ್ಸಲ್ ಮಾಡ್ಕೊಂಡು ನಾನು ಇವಳು ಬಂದು ಇಲ್ಲಿದ್ದು ಬಿಡ್ತೀವಿ. ನಿನ್ನ ಗಂಡ ನಾನು. ಸರ್ ಪೋಸ್ಟ್. ಗೀತಾ ಬರ್ದಿರೋದ? ಲೇ ಇವಳೆ ಗೀತಾ ಕಾಗದ ಬರ್ದಿದ್ದಾಳೆ ಕಣೆ. ಏನು? ಗೀತಾ ಕಾಗ್ದ ಬರ್ತಿದ್ದಾಳ? ಏನಂತ ಬರ್ದಿದ್ದಾಳೆ? ಪ್ರೀತಿಯ ಅಪ್ಪ ಅಮ್ಮನಿಗೆ ನಿಮ್ಮ ಮಗಳು ಗೀತಾ ಮಾಡುವ ನಮಸ್ಕಾರಗಳು. ಅದಾಗಿ ಏನಾಯ್ತ್ರಿ? ಗೀತಾ ಏನಂತ ಬರ್ತಿದ್ದಾಳೆ? ಏನು ಕೆಟ್ಟ ಸುದ್ದಿ ಕಡೆ. ನಾನು ನೋಡ್ಕೊಂಡ್ ಬರ್ತೀನಿ ತಡಿ. ಗೀತಾ, ಅಮ್ಮ ಗೀತಾ, ಗೀತಾ. ಯಾಕೆ ಗೀತಾ ಗೀತಾ ಅಂತ ಬಡ್ಕೋತಾ ಇದ್ದೀರಾ? ಮೊದಲು ನನ್ನ ಮಗಳು ಗೀತಾನ್ ನೋಡ್ಬೇಕು. ಅವಳು ನಮ್ಮನೇಲಿ ಎಲ್ಲಿದ್ದಾಳೆ? ಅಂದ್ರೆ ನನ್ ಮಗಳು ಕಾಗದದಲ್ಲಿ ಬರೆದ ಹಾಗೆ ಅನಾಹುತ ಮಾಡ್ಕೊಡ್ಬಿಟ್ಲ. ಏನ್ ಕಾಗದ? ಯಾರು ಬರ್ದಿರೋದು? ಏನಾಗಿದೆ ರೀ ನಿಮ್ಗೆ? ನನ್ನ ಮಗಳು ಕಾಗದದಲ್ಲಿ ಅಳಿಯಂದ್ರನ್ನು ಸಾಯಿಸಿ ತಾನು ಆತ್ಮಹತ್ಯೆ ಮಾಡ್ಕೊಳ್ಳೋದಾಗ ಬರ್ದಿದ್ದಾಳೆ. ಆದ್ರೆ ಇವ್ರು ಇಲ್ಲಿದ್ದಾರೆ. ನಿಜ ಹೇಳಿ, ನನ್ ಮಗಳನ್ನ ಎಲ್ಲಿ ಕಳ್ಸಿದ್ದೀರಿ? ನಾವ್ ಯಾಕೆ ಕಳ್ಸೋಣ ಶಾಸ್ತ್ರಿಗಳೇ? ಅವಳೇ ಮನೆ ಬಿಟ್ಟು ಓಡ್ ಹೋಗಿದ್ದಾಳೆ. ಇಲ್ಲ, ಸುಳ್ಳು. ಇದನ್ನ ನಾನು ನಂಬೋದಿಲ್ಲ. ನನ್ನ ಮಗಳು ಯಾವತ್ತೂ ಈ ತರ ಕೆಲಸ ಮಾಡೋಳಲ್ಲ. ಅವಳು ನನ್ನ ಮಾತನ್ನ ಮೀರಿ ಯಾವತ್ತಿ ಮನೆ ಹೊಸ ದಾಟಿ ಹೋಗೋದಿಲ್ಲ. ನೀವೇನೋ ಮಾಡಿದ್ದೀರಿ? ನಿಜ ಹೇಳಿ, ನಿಜ ಹೇಳಿ. ಸುಮ್ನೆ ಯಾಕ್ರಿ ಕೂಕೋತೀರಾ ಶಾಸ್ತ್ರಿಗಳೇ? ನಮಗೂ ಕಾಗದ ಬರ್ದಿಟ್ಟು ಹೋಗಿದ್ದಾಳೆ. ನೀವು ಬೇಕಾದ್ರೆ ಓದಿ. ಜೊತೆ ಸಂಸಾರ ಮಾಡೋಕ್ ನನಗೆ ಇಷ್ಟವಿಲ್ಲ. ನೀವು ಯಾರನ್ನಾದ್ರೂ ಮದುವೆ ಮಾಡ್ಕೊಂಡು ಚೆನ್ನಾಗಿರಿ. ನಾನು ಹೋಗ್ತೇನೆ. ನನ್ನ ಹುಡುಕೋ ಪ್ರಯತ್ನ ಮಾತ್ರ ಮಾಡಬೇಡಿ. ಗೀತಾ, ಇಲ್ಲ, ಇದು ನಂಬೋದು ಸಾಧ್ಯ ಇಲ್ಲ. ಇದರಲ್ಲೇನೋ ಮೋಸ ಇದೆ. ಇದರಲ್ಲೇನೋ ಮೋಸ ಇದೆ. ಏನ್ ಮೋಸ ನಡೆದಿದೆ? ನೀವು ಹೇಳೋದು ನೋಡಿದ್ರೆ ನಾವೇ ಸಾಯಿಸಿರೋ ರೀತಿ ಮಾತಾಡ್ತೀರಿ. ನನ್ನ ಮಗಳು ನನ್ನ ಕಣ್ಣೆದುರಲ್ಲೇ ಹೊಡೆದಿರೋ ನೀವು ಅವಳು ಸಾಯಿಸಿರೋದ್ರಲ್ಲಿ ಅನುಮಾನವೇ ಇಲ್ಲ. ಅವಳು ನೀವೇ ಕೊಲೆ ಮಾಡಿರ್ಬೇಕು. ನಾವು ಕೊಲೆ ಮಾಡಿದ್ರೆ ಈ ಯಾಕೆ ಬರ್ತೀಯಾ? ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡಯ್ಯ. ಹೋಗ್ತೀನಿ ಕಣೋ, ಹೋಗ್ತೀನಿ. ಆದ್ರೆ ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ನನ್ನ ಮಗಳು ಏನಾದ್ರೂ ಆಗಿರ್ಬೇಕು, ನಿಮ್ಮನ್ನು ಚಿಂದಿ ಚಿಂದಿ ಮಾಡಿಬಿಡ್ತೀನಿ. ನಾನ್ ಜೈಲ್ಗೆ ಹೋದ್ರೂ ಪರವಾಗಿಲ್ಲ. ಹೋಗ್ತೀನಿ ಬಿಡೋ. ಅಯೋಗ್ಯ ಮುಂಡೆವ, ಹೆಣ್ಣು ಮಕ್ಕಳ ದುಡ್ಡನ್ನ ತಿಂದು ಬದುಕೊಂಡು ನೀವು ಉದ್ಧಾರ ಆಗ್ತೀನಿ ಅಂದ್ರು. ಹಾಳಾಗಿ ಹೋಗಿ ಹಾಳಾಗಿ ಹೋಗಿ. ಮನೆ ಹಾಡ್ರ ಉಳ್ಕಟ್ಟಿದ್ರ ಹೊರೆ ಮಾತಕ್ರ ಅದಿಟ್ಬಿಟ್ಟೇವ. ನಿಮಗೆ ಉದ್ಧಾರ ಆಗ್ತೀನಿ ಅಂದ್ರು. ಪಾಪಿಗಳ
You may go. May I come in? Yes. Come in. Sit down. ನಿಮ್ಮ ಹೆಸರೇನು ಒಂದೇ? ಪದ್ಮನಾಭ ಶಾಸ್ತ್ರಿ. ಗೀತಾ ಅನ್ನೋ ಹುಡುಗಿ ನಿಮ್ಗೇನಾಗ್ಬೇಕು? ನನ್ನ ಮಗಳು. ನಿಮ್ಗೆ ಎಷ್ಟು ಜನ ಮಕ್ಕಳು? ನಿಮಗೆ ಒಂದೇ ಸಂತಾನ. ಅವಳ ಹೆಸರು ಗೀತಾ ಅಲ್ಲ? ಇಲ್ಲ ಇಲ್ಲ, ನನಗಿಬ್ರು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ನಿಮ್ ಮಗನ ಹೆಸರು? ವಾಸು. ವಾಸು, ಯಾಕೋ ಈ ರೀತಿ ಚುಚ್ಚು ಪ್ರಶ್ನೆಗಳು ಕೇಳಿ ನನ್ನ ಕೋಲ್ತಾ ಇದ್ದೀಯಾ? ಅವತ್ತು ನಿನ್ನ ಮಾತನ್ನು ಕೇಳಿದ್ದಿದ್ರೆ ಇವತ್ತು ನನ್ನ ಮಗಳು ಉಳ್ಕೋತಾ ಇದ್ಲು ಕಣೋ. ನನ್ನ ಅಹಂಕಾರದಿಂದ ಅತಿಯಾದ ಆಚಾರ ವಿಚಾರ ಅಂತ ಹೇಳಿ ನನ್ನ ಹೆತ್ತ ಮಗಳನ್ನೇ ಕಳ್ಕೊಂಡು ಬಿಟ್ಟೆ ಕಣೋ. ವಾಸು, ನಾನ್ ಸಾಯೋಕ್ ಮುಂಚೆ ನಮ್ ಗೀತಾನ್ ಒಂದ್ಸಾರ್ತಿ ನೋಡ್ಬೇಕು ಕಣೋ. ಪ್ಲೀಸ್ ಪ್ಲೀಸ್ ಹೆಲ್ಪ್ ಮೀ ಐಸೆ. ಅಪ್ಪ ಸಮಾಧಾನ ಮಾಡ್ಕೊಳ್ಳಿ. ಆಗಿದ್ದಾಗೋಯ್ತು ಅಪ್ಪ. ಗೀತನ್ಗೆ ಏನೂ ಆಗಿರಲ್ಲ. ಗೀತಾ ಎಲ್ಲೇ ಇರ್ಲಿ, ನಾನ್ ತಂದು ಒಪ್ಪಿಸ್ತೀನಿ. ನೀವು ಮನೆಗೆ ಹೋಗಿ. ಮೀನಾಕ್ಷಿ, ನಮ್ ವಾಸು ಮನೆ ಕಣೆ. ನಮ್ ವಾಸು ಮನೆನಾ? ಬನ್ನಿ ಮಾವ. ಯಾರು ಗೊತ್ತೇನೆ? ನಮ್ ಸೊಸೆ ಕಣೆ. ನಮ್ ವಾಸು ಹೇಳ್ತೀರಾ? ಏನ್ ಮುದ್ದಾಗಿದ್ದಾಳೆ ಕಣ್ರಿ. ನಿಮ್ ಅತ್ತೆ ಇದ್ದಳಮ್ಮ. ಹೌದೇನೆ? ನಡಿಯಮ್ಮ. ಈಗ್ಲಾದ್ರೂ ಒಳಗೆ ಬರ್ತೀರಾ ಮಾವ? ಅಯ್ಯೋ, ಹಿಂದಲ್ದಲ್ಲೇ ಯಾಕಮ್ಮ ಜ್ಞಾಪಿಸ್ತೀಯಾ? ನಿಜಾನ ನಿಜಾನ. ಹುಷಾರು ಕಣೆ, ಹುಷಾರು. ನಿಂತ್ಕೋ. ನಿನ್ನನ್ನೇ ಮದ್ವೆ ಆಗ್ತೀನಿ ಅಂತ ಊರನ್ನ ಸುತ್ತಾಡ್ಸಿ ನನ್ ಕೈ ಬಿಟ್ಟು ನಾನು ಸುಮ್ಮನೆ ಬಿಡ್ತೀನ? ನನ್ಗೊಂದು ದಾರಿ ತೋರಿಸಿ ಮುಂದಕ್ಕೆ ಹೋಗು. ಯಾವ ದಾರಿ ಬೇಕು? ನೀನ್ ನನಗೆ ಮೋಸ ಮಾಡಿದ್ರೆ ನಮ್ಮ ಅಕ್ಕನ ಕೊಲೆ ಮಾಡಿದ್ದೀನ ಪೊಲೀಸ್ ಹೇಳ್ತೀನಿ. ಪೊಲೀಸ್ ಕೇಳ್ತೇನೆ. ನೀನ್ ಬದುಕಿದ್ರೆ ಯಾರು? ಅವನು ಶಿವಲಿಂಗ. ನನ್ನ ಪ್ರೀತಿ ಮಾಡಿ ಮೋಸ ಮಾಡ್ಬಿಟ್ಟ. ಇವನ್ ಚಿಕ್ಕಪ್ಪನ ಮಗ ಅರವಿಂದ ನಮ್ಮ ಅಕ್ಕನ ಮದ್ವೆ ಆಗ್ತೀನಿ ಅಂತ ನಂಬಿಟ್ಟ. ನಮ್ಮ ಅಕ್ಕ ಉಷಾ ಗರ್ಭಿಣಿ ಆದ್ರು. ಕುತ್ಕೆ ತಾಳಿ ಕಟ್ಟು ಅಂತ ಕೇಳಿದಕ್ಕೆ ಅವಳ ಕಥೆನೇ ಮುಗಿಸ್ಬಿಟ್ರು. ಎಲ್ಲಿ ಸಿಗ್ತಾನೆ? ಗ್ರೀನ್ ಹೌಸ್ ಹೋಟೆಲ್ಗೆ ಆಗಾಗ ಬರ್ತಾ ಇರ್ತಾನೆ. ತಗೊಳ್ಳಿ. ಮೀನಾಕ್ಷಿ, ನಾನು ಈ ಭಾಷೆ ಭೇದ ಬಣ್ಣ ಅಂತ ಇಲ್ಲದ ಪ್ರಶ್ನೆಗಳು ಹುಟ್ಟು ಹಾಕೊಂಡು ಸಂಕಟ ಪಡ್ತಿದ್ದೆ. ಇದನ್ನೆಲ್ಲ ಬದಿಗಿಟ್ಟು ಸ್ವಲ್ಪ ವಿಶಾಲ ಮನೋಭಾವದಿಂದ ಯೋಚನೆ ಮಾಡಿದ್ರೆ ಎಷ್ಟು ಆನಂದವಾಗಿರುತ್ತೆ ಅಲ್ವಾ? ಇದನ್ನ ನೀವು ತಿಳ್ಕೊಂಡ್ರಲ್ಲ, ಅದೇ ನನಗ್ ಸಂತೋಷ. ನನ್ನ ಮಾತು ಹೇಳ್ತಿಲ್ಲ ಕಣೆ. ಇಲ್ಲಿ ನೋಡೆ, ಮುಸಲ್ಮಾನ, ಹಿಂದೂ, ಕ್ರೈಸ್ತ ಈ ಮೂರು ದೇವರುಗಳನ್ನ ಒಟ್ಟಿಗೆ ಪೂಜೆ ಮಾಡ್ತಿದ್ದಾಳಲ್ಲ ನನ್ನ ಸೊಸೆ, ಅವಳನ್ನು ನಾವು ಮೆಚ್ಕೋಬೇಕು ಕಣೆ. ಮಾವ, ದೇವರು ಒಬ್ರೇನೆ, ವೇಷ ಹಲವಾರು. ಕರೆಕ್ಟ್ ಅಮ್ಮ, ನಿನ್ ಮಾತು ನಿಜ. ಆದ್ರೆ ನಾವು ತಕ್ಕ ವೇಷ ಹಾಕೊಂಡು ಒದ್ದಾಡ್ತಿದ್ದೇವೆ ಅಷ್ಟೇ. ಈ ಜನ್ಮದಲ್ಲಿ ಈ ಮಾತು ನಿಮ್ ಬಾಯಿಂದ ಬರುತ್ತೆ ಅಂತ ದೇವರಾಣೆಗಳು ನಾನು ಅನ್ಕೊಂಡಿರ್ಲಿಲ್ಲ. ಗೇಲಿ ಮಾಡ್ತಿದ್ದೀಯೇನ? ಇರೋ ವಿಷಯ ಹೇಳ್ದೆ ಅಷ್ಟೇ ಅಮ್ಮ. ಚೆನ್ನಾಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಪ್ಪ. ಅಪ್ಪ ಮಗ ಸೊಸೆ ಎಲ್ರೂ ಒಂದಾದ್ರಲ್ಲ, ನನ್ ಹೊಟ್ಟೆಗೆ ಹಾಲು ಹೊಯ್ದಂಗಾಯ್ತು ಕಣ. ಬನ್ನಿ. ನಾನೊಂದು ಮಾತು ಹೇಳ್ತೇನೆ, ನೀನ್ ಬೇಸರ ಪಟ್ಕೊಳ್ಳಲ್ಲ ತಾನೆ? ಹೇಳಿ ಮಾವ. ನನ್ನ ಕೈಲಿ ಬೋಳ್ ಹಣೆ ನೋಡೋಕ್ ಆಗ್ತಿಲ್ಲಮ್ಮ. ಸ್ವಲ್ಪ ಕುಂಕುಮ ಇಟ್ಕೋತೀಯ? ಧಾರಾಳವಾಗಿ ಇಟ್ಕೊಳ್ತೀನಿ.
ಮೀನಾಕ್ಷಿ ಕುಂಕುಮ ಇರ್ತೀನಿ ಇರ್ತೀನಿ. ಎಷ್ಟು ಲಕ್ಷಣ ಕಾಣ್ತಿದ್ಯಾ ನಿನ್ನ ಮುಖ. ದೇವ್ರು ಚೆನ್ನಾಗಿಟ್ಟಿರ್ಲಿಮ್ಮ, ದೇವ್ರು ಚೆನ್ನಾಗಿಟ್ಟಿರ್ಲಿ. ಇದ್ದಾಳಮ್ಮ. ವಾಸು, ನಾವು ಬರ್ತೀವಿ ಕಣ. ಎಲ್ಲಿಗೆ? ಮನೆಗೆ ಕಣ. ಯಾಕೆ? ಇದು ನಿಮ್ಮನೆ ಅಲ್ವಾ? ಇಷ್ಟು ಕಾಲ ದೂರ ಇದ್ದು ಸಾಕು. ಇನ್ಮೇಲೆ ನೀವು ಇಲ್ಲೇ ಇರ್ಬೇಕು, ಇದೇ ಮನೇಲಿ ಇರ್ಬೇಕು. ಹೇಳೆ. ಹೌದು ಮಾವ. ಅಲ್ವಮ್ಮ ಅಲ್ವಮ್ಮ, ನೀ ಮನ್ಸು ಇಸ್ಕೊಬೇಡ. ಮೀನಾಕ್ಷಿ, ನೀನ್ ಯಾಕ ಮಾಡ್ತಿದ್ಯಾ? ಯಾಕೆ ಅಳ್ತಿದ್ಯಾ? ಇಂಥ ಸಮಯದಲ್ಲಿ ನಮ್ ಗೀತ ಇಲ್ವಲ್ಲ ಅಂತ ಸಂಕಟ ಆಗ್ತಿದೆ ಕಣೋ. ಅಮ್ಮ ಅಳಬೇಡಮ್ಮ, ಧೈರ್ಯವಾಗಿರು. ಗೀತಾ ಎಲ್ಲೇ ಇರ್ಲಿ, ಅವಳನ್ನ ಕರ್ಕೊಂಡ್ ಬರೋದು ನನ್ ಜವಾಬ್ದಾರಿ. ಹೌದಮ್ಮ. ಹಲೋ ಹಲೋ ಹಲೋ, ಆ ಶಿವಲಿಂಗ ಅರವಿಂದ ಹೋಟೆಲ್ ಅಲ್ಲಿ ಇದ್ದಾರೆ ಸರ್. ನೀವು ಬೇಗ ಬಂದ್ರೆ ಸಿಗ್ತಾರೆ. ಇದೋ ಬಂದೆ. ಬಹಳ ದಿನಗಳಿಂದ ನನ್ನ ಕಣ್ ತಪ್ಸ್ಕೊಂಡು ಓಡಾಡ್ತಿದ್ದೆ. ಇವತ್ತು ಸಾಕ್ಷಿ ಸಮೇತ ಕೈ ಸಿಕ್ಕಿದ್ಯಾ? ನಡಿಯೋ. ಮಿಸ್ಟರ್ ವಾಸು, ಶಿವಲಿಂಗನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ನಿಮ್ ಹತ್ರ ಸಾಕ್ಷಿ ಏನಿದೆ? ಒಳ್ಳೆ ಮಾಡ್ಬಿಟ್ಟು ಸಾಕ್ಷಿ ಕೇಳ್ತಿದ್ದೀರಾ? ನನ್ನ ಮಕ್ಕಳ್ರ ಇವಳು ಯಾರು ಗೊತ್ತಾ? ಯಾಕೆ ಬಾಯ್ ಬಿದ್ದೋಯ್ತಾ? ಮಾತು ಬರಲ್ವಾ? ಉಷಾ, ನೀನೇ ಹೇಳು. ಇವನು ನಮ್ಮ ಅಕ್ಕನ್ನ ಅವ್ರ ಮನೆಗೆ ಕರ್ಕೊಂಡು ಹೋದಾಗ ಈ ಶಿವಲಿಂಗನು ಅಲ್ಲೇ ಇದ್ದ. ಗಂಡ ಹೆಂಡತಿ ಜಗಳ ಆಗಿ ಅವ್ನ ಹೆಂಡತಿ ಗೀತ ನಾಪತ್ತೆ ಆದ್ಲು. ನಮ್ಮ ಅಕ್ಕ ಕೊಲೆ ಆದ್ಲು. ಅದಕ್ಕೆ ಇವನೇ ಸಾಕ್ಷಿ. ನೀವು ಮಾಡಿದ ಕೊಲೆನ ಉಷಾ ನೋಡಿದ್ಲು ಅಂತ ಇವಳನ್ನ ಕೊಲೆ ಮಾಡಕ್ ಪ್ರಯತ್ನ ಪಟ್ರಿ. ಇವಳು ನನ್ನ ಹತ್ರ ಬಂದ್ಲು, ನಾನು ನಿಮ್ಮ ಹತ್ರ ಬಂದೆ. ಯು ವಾಂಟ್ ಎನಿಥಿಂಗ್ ಮೋರ್? ನೀನ್ ಹೆದರ್ಕೋಬೇಡ್ವು. ನಿನ್ನ ಈಗಲೇ ನಾನು ಅರೆಸ್ಟ್ ಮಾಡಲ್ಲ. ನೀನ್ ಇನ್ನೊಂದು ಕೇಸಿಗೆ ಬೇಕೇ ಬೇಕು. ನನ್ ಮೇಲೆ ಏನೋ ಇದೆ ಕೇಸು? ನನ್ನ ತಂಗಿ ಕಣ್ಮರೆ ಆಗಿರೋ ಕೇಸ್. ನಿನ್ ತಂಗಿ ಕಾಣೆ ಆದ್ರೆ ನೀನೇ ಹುಡುಕೋ, ನಾನೇನ್ ಮಾಡ್ತೀನಿ? ನೀನೇನ್ ಮಾಡ್ಬೇಡ. ನನ್ನ ತಂಗಿ ಕಣ್ಮರೆ ಆಗಿದ್ದಾಳ ಅಥವಾ ನೀವು ಕಣ್ಮರೆ ಮಾಡಿದಿರ ಅಂತ ನಾನ್ ನೋಡ್ತೀನಿ. ನೋಡ್ಕೋ. ರೆಡಿಯಾಗಿರೋ, ವಾರಂಟ್ ಸಮೇತ ಬರ್ತೀನಿ. ಒಳ್ಳೆ ಮಗನೇ, ನನ್ನ ತಂಗಿಯಲ್ಲಿ ಗೊತ್ತಿಲ್ಲ 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 ಗೊತ್ತಿಲ್ಲ. ನನ್ನ ಮಗನೇ, ಹೇಳ್ತೀಯಾ ಅಥವಾ ನನ್ನ ಕೈಯಲ್ಲಿ ಸಾಯ್ತೀಯಾ? ಗೀತಾ, ಗೀತಾ ಬಾರೆ ಇಲ್ಲಿ. ಏನು ಮುಖ ನೋಡ್ತಾ ಇದ್ಯಾ? ಇವಳು ನನ್ ಗೆಸ್ಟ್. ಡಾರ್ಲಿಂಗ್, ಇವತ್ತಿನಿಂದ ಈ ಮನೆನ ನಿಂದು ಅಂತ ತಿಳ್ಕೊ. ಮನೆ ಏನೋ ನಂದು ಅಂತ ತಿಳ್ಕೊತೀನಿ, ಆದ್ರೆ ನಿಮ್ ಹೆಂಡತಿನ ಏನು ಅಂತ ತಿಳ್ಕೊಬೇಕು. ಅವಳನ್ನ ಈ ಮನೆ ಕೆಲಸದವಳು ಅಂತ ತಿಳ್ಕೊ. ಏನೇ ಅವಳ ಮುಖ ನೋಡ್ತಾ ಇದೀಯಾ? ಇವತ್ತಿನಿಂದ ನನ್ನ ಬೆಡ್ರೂಮ್ಗೆ ಇವಳೇ ರಾಣಿ. ನಿನ್ನ ಕಟ್ಕೊಂಡ್ ಬಂದಿದ್ದು ಈ ಮನೆ ಕೆಲಸ ಮಾಡೋದಕ್ಕೆ. ಹೋಗೆ. ಹಾಗೆ ಎಸಿ ಇದ್ರೆ ಸ್ವಲ್ಪ ಆನ್ ಮಾಡ್ಬಿಡು, ತುಂಬಾ ಶೆಕೆ. ನನ್ನನ್ನೇ ದುರ್ಗುಟ್ಕೊಂಡು ನೋಡ್ತೀಯಾ? ಬೆಡ್ರೂಮ್ ರೆಡಿ ಮಾಡ್ಬೇಕಲ್ಲ ನಿನ್ಗೆ? ಸ್ಮಶಾನದಲ್ಲಿ ನಿನ್ ಸಮಾಧಿ ರೆಡಿ ಮಾಡ್ತೀನಿ. ಜಮೀನ್ಗೋಸ್ಕರ ನನ್
ತಾಳಿ ಕಟ್ಟಿ ನಿನ್ನ ಸ್ವಾರ್ಥಕ್ಕೋಸ್ಕರ ನನ್ನ ಬಾಳನ್ನ ಹಾಳು ಮಾಡಿ ನನ್ನ ಕಣ್ ಮುಂದೆನೆ ನಮ್ ತಂದೆ ಕತ್ತಿ ಗಾತಿ ಮೂಕೋದಿಯಲ್ಲ, ಅವತ್ತೇ ತೀರ್ಮಾನ ಮಾಡಿ ನಿನ್ನ ಉಳಿಸ್ಬಾರ್ದು ಅಂತ. ಹೆಂಡತಿ ಮುಂದೆನೆ ಇನ್ನೊಂದು ಹೆಣ್ಣನ್ನ ಕರ್ಕೊಂಡ್ ಬಂದು ಅವಳು ಬೆಡ್ರೂಮ್ ರೆಡಿ ಮಾಡು ಅಂತ ಹೇಳೋ ನಿನ್ನಂತ ಹೆಣ್ಣು ಹುಚ್ಚಿರೋ ಗಂಡಂದ್ರಿಗೆ ಅವ್ರವ್ರ ಹೆಂಡತಿದಿರೋ ಕತ್ತರಿಸಿ ಕೊಲೆ ಮಾಡ್ಬೇಕು. ಆಗ್ಲೇ ಪ್ರತಿಯೊಂದು ಹೆಣ್ಣನ್ನು ನೆಮ್ಮದಿಯಿಂದ ಬಾಳಕ್ ಸಾಧ್ಯ. ಆ ಕೆಲಸ ನನ್ನಿಂದನೇ ಪ್ರಾರಂಭ ಆಗಿದೆ. ಮೊದಲು ನೀನು ಇಲ್ಲಿಂದ ಜಾಗ ಖಾಲಿ ಮಾಡಿ. ಕಮಾನ್. ನಿನ್ಗೇನು ಹುಚ್ಚಿಡಿದ್ಯಾ? ಹುಚ್ಚು ನನಗೆ ಹಿಡಿದಿಲ್ಲ, ನಿಮ್ ಮಗನ ಹುಚ್ಚು ಬಿಡಿಸ್ತೀನಿ. ಗೀತಾ, ನಾಗರಾಜ್, ಅವನಿಗೆ ಫಸ್ಟ್ ಏಡ್ ಅರೇಂಜ್ ಮಾಡು. ಎಸ್ ಸರ್. ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದೇನೋ? ಅವಳನ್ನ ನಾನೇ ಕೊಲೆ ಮಾಡಿದ್ದೀನಿ ಅನ್ನೋದಕ್ಕೆ ನಿನ್ನ ಸಾಕ್ಷಿ ಏನಿದೆ? ಸಾಕ್ಷಿ ಬೇಕು ನನಗೆ. ಸಾಕ್ಷಿ ಇದೆ ಅಂತ ಕೈ ಬೀಸ್ಕೊಂಡ್ ಬಂದು ಕರ್ಕೊಂಡು ಹೋಗೋದಲ್ಲ, ಅದಕ್ಕೆ ವಾರಂಟ್ ಬೇಕು. ಎಲ್ಲಿದೆ ವಾರಂಟ್? ವಾರಂಟ್ ಇಲ್ಲದೆ ಇಷ್ಟು ದೂರ ಬರಕ್ಕೆ ನಾನೇನ್ ಬೇಕು ಅಲ್ಲ. ನಿನ್ನ ಶಿವಲಿಂಗ ನನ್ನ ಪಾಕೆಟ್ ಅಲ್ಲಿದ್ದಾನೆ. ನನ್ನ ಮಗನಿಗೆ ಹೊಡೆದು ಬಡ್ದು ಬಾಯಿ ಬಿಡಿಸೋದಕ್ಕೆ ನೋಡಿದ್ರೆ ನಾನು ನಿನ್ ಬಾಯಿ ಮುಚ್ಚಿಸ್ಬೇಕಾಗತ್ತೆ. ನಿನ್ನ ಕಟ್ಟಾರೋಪಗೆಲ್ಲ ಹೆದರ್ಕೊಳ್ಳೋಣಂತ ನನ್ನನ್ನು ತಿಳ್ಕೊಂಡಿದ್ಯಾ? ನಿನ್ನ ಮಗನ ಬಾಯಿ ಬಿಡಿಸಿ ಅವನು ಕೊಡೋ ವಿಟ್ನೆಸ್ ಇಂದಾನೆ ನಿನಗೆ ಸಪರೇಟ್ ಆಗಿ ಒಂದು ವಾರಂಟ್ ತರ್ತೀನಿ. ಕಾಯ್ತಾ ಇರಲೇ. ನನ್ನ ಮಗನೇ, ನನ್ನ ತಂಗಿಯಲ್ಲಿ ಎಲ್ಲಿ? ನನ್ನ ತಂಗಿ ಎಲ್ಲಿ? ನನ್ನ ತಂಗಿ ನೀನೇನೇ ಟಾರ್ಚರ್ ಮಾಡಿದ್ರು ನನ್ನ ಪ್ರಾಣ ತೆಗೆಯಕ್ಕೆ ಸಾಧ್ಯ ಇಲ್ಲ. ನಿನ್ ತಂಗಿ ಯಾರ ಜೊತೆ ಓಡಿದ್ಲು ಯಾರು ಗೊತ್ತು? ಸರ್, ನಿಮ್ ತಂದೆಯವರು ಬಂದಿದ್ದಾರೆ, ಅರ್ಜೆಂಟ್ ನಿಮ್ಮನ್ನು ನೋಡ್ಬೇಕಂತೆ. ಒಳಗೆ ಕಳಿಸು. ಎಸ್ ಸರ್. ಹೋಗಿ. ವಾಸು, ವಾಸು, ನಾನು ಆಸ್ಪತ್ರೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಯಾರೋ ಗೂಂಡಗಳು ದಾರಿಯಲ್ಲಿ ನಮ್ಮನ್ನು ತಡೆದು ತುಂಬಿದ ಬಸ್ಸಿನ ದಯಾದಾಕ್ಷಿಣ್ಯ ಇಲ್ಲದೆ ಹೊಡೆದು ಎಳ್ಕೊಂಡು ಹೊಟ್ಟೋದ್ರು ಕಣೋ. ಬೇರೆ ಯಾರು ಅಲ್ಲ, ನನ್ನ ಡ್ಯಾಡಿ. ನೀನ್ ನನ್ನನ್ನು ಅರೆಸ್ಟ್ ಮಾಡಿದ್ಯಾ? ನನ್ನ ಡ್ಯಾಡಿ ನಿನ್ ಹೆಂಡತಿನ ಅರೆಸ್ಟ್ ಮಾಡಿದ್ದಾರೆ. ನೀನ್ ನನಗಿಲ್ಲಿ ಒಂದೇ ಹೊಡೆದ್ರೆ ಅಲ್ಲಿ ನಮ್ ಡ್ಯಾಡಿ ನಿನ್ ಹೆಂಡತಿಗೆ ಎರಡರಷ್ಟು ಹೊಡಿತಾರೆ. ದುಡುಕ್ಬೇಡವೋ, ಅದರಿಂದ ಅವ್ರು ನನ್ನ ಸೊಸೆಗೆ ಚಿತ್ರಾಂಶ ಕೊಟ್ಟು ಅನಾಹುತ ಆಗೋಗುತ್ತೆ. ಬಿಟ್ಬಿಡು ಅವನ್ನ, ಹಾಳಾಗಿ ಹೋಗ್ಲಿ, ಬಿಟ್ಬಿಡು ಅವನ್ನ. ಈ ನಾಯಿ ನನ್ನ ಮಗನ ನಾನ್ ಬಿಡಲ್ಲ. ಮಿಸ್ಟರ್ ವಾಸು, ಈ ದಾಮೋದರ್ ಯಾರು ಅಂತ ನಿನಗೆ ಚೆನ್ನಾಗಿ ಗೊತ್ತಿರ್ಬೇಕಲ್ಲ. ನನ್ನ ಮಗನಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನ ಹತ್ರ ಸುರಕ್ಷಿತವಾಗಿರೋ ನಿನ್ನ ಹೆಂಡತಿ ಅವಳು ಮಾತ್ರ ಅಲ್ಲ, ಅವಳು ಹೊಟ್ಟೆಯಲ್ಲಿ ಬೆಳಿತಿರೋ ನಿನ್ನ ವಂಶದ ಕುಡಿ. ನಿನ್ ಕೊಟ್ಟು ಬೆದರಿಕೆಗೆಲ್ಲ ಹೆದರೋನಲ್ಲ ನಾನು. ಇದೇ ಮಾತನ್ನ ನಿನ್ನ ಹೆಂಡತಿ ಹತ್ರ ಹೇಳು. ಇವಳೇ ರೆಡಿ ಮಾಡಿ. ಕರ್ಕೊಂಡೋಗಿಲ್ಲ ವಾಸು, ನನ್ನೆಲ್ಲಿಂದ ಕರ್ಕೊಂಡೋಗಿ ಪ್ಲೀಸ್ ವಾಸು.
ಮಾಡ್ಬೇಕು ತಾನೆ. ಈಗ್ಲಾದ್ರೂ ಕರ್ತವ್ಯವೇ ದೇವರು ಅಂತ ತಿಳ್ಕೊಳ್ದೆ ಕೈ ಕಟ್ಕೊಂಡು ಸುಮ್ಮನೆ ಕೂತಿದ್ರೆ ಒಳ್ಳೇದು. ನನ್ ಮಗನ ಕಳಿಸ್ಕೊಟ್ಟು ನಿನ್ ಹೆಂಡತಿನ ಕರ್ಕೊಂಡು ಹೋಗು. ನೀನ್ ನಿನ್ CBI ಬ್ರೈನ್ ಯೂಸ್ ಮಾಡಿದ್ರೆ ನಾನು ನನ್ ಕ್ರಿಮಿನಲ್ ಬ್ರೈನ್ ಯೂಸ್ ಮಾಡ್ಬೇಕಾಗತ್ತೆ. ಸೊಸೆಯಲ್ಲಿದ್ದಾಳಂತೆ. ನಾನ್ ಕೋರ್ಟ್ ಹೋಗಿದ್ರು ನಿನ್ನನ್ ಬಿಡ್ಸ್ಕೊಂಡ್ ಬರಕ್ ಆಗ್ತಿರ್ಲಿಲ್ಲ. ಇವಳನ್ನ ಕಿಡ್ನಾಪ್ ಮಾಡಿದ ತಕ್ಷಣ ಅವ್ನು ನಿನ್ನನ್ ಬಿಟ್ಟು ಕಳ್ಸಿದ್ದು. ಡ್ಯಾಡಿ, ನೀನ್ ಒಳ್ಳೆ ಕೆಲ್ಸಾನೇ ಮಾಡಿದ್ಯಾ. ನಾನ್ ಯಾರೋ ನಿಮ್ಮಪ್ಪ. ಅದ್ ಸರಿ, ಈ ಬಸ್ರಿ ಹೆಂಗಸು ಇಟ್ಕೊಂಡು ಈಗ ನಾವೇನ್ ಮಾಡೋದು? ಏನ್ ಮಾಡೋದಾ? ನಿನ್ ಹೆಂಡತಿ ಗೀತಾನ ಏನ್ ಮಾಡಿದ್ವಿ ಹೇಳು? ಸಮಾಧಿ ಮಾಡಿದ್ವಿ ಅಷ್ಟೇ. ಇವಳನ್ನು ಸಮಾಧಿ ಮಾಡಿದ್ರಾಯ್ತು. ಬೇಡ್ವಾ? ನಿನ್ನನ್ ಸಮಾಧಿ ಮಾಡಿದ್ರೆ ನಿನ್ನನ್ ಹುಡ್ಕೊಂಡು ಹುಚ್ಚನ್ ತರಹ ನಿನ್ ಗಂಡ ದೇಶನೆಲ್ಲ ಸುತ್ತಿ ಸಾಯ್ಲಿ. ಅದು ನಾನು ಬದುಕಿರೋವರೆಗೂ ಸಾಧ್ಯ ಇಲ್ವೋ ಬೋಳೆ ಮಗನೇ. ಇಬ್ಬರನ್ನು ಸೇರಿಸಿ ಒಟ್ಟಿಗೆ ಸಮಾಧಿ ಮಾಡ್ಬಿಡ್ತೀವಿ. ಸಮಾಧಿ ನಿಮಗ್ ಕಟ್ಟಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿರೋದು. ನಾನು ಒಬ್ಬನೇ ಸಿಕ್ತೆ ಅಂತ ಸಿಕ್ಕಾಬಿಟ್ಟೆ ಹೊಡೆದಲ್ಲ. ನನಗ್ ನೀನ್ ಕೊಟ್ಟಿದ್ದನ್ನ ಇವಾಗ ವಾಪಸ್ ಕೊಡ್ಬೇಕಲ್ಲ. ಎಷ್ಟು ಹೊಡೆದ್ರು ಜಗ್ತಾ ಇಲ್ಲ ಡ್ಯಾಡಿ. ಎಷ್ಟು ಹೊಡೆದ್ರು ಅವನಿಗೆ ನೋವಾಗಲ್ಲ ಕಣೋ. ಎಲ್ಲಿ ಹೊಡೆದ್ರೆ ಅವನಿಗೆ ನೋವಾಗತ್ತೆ ಅಂತ ನನಗ್ ಗೊತ್ತು. ಹೇಳಿ ನನ್ನ ಮಗನೇ, ಕಟ್ಟಾಕಿರೋ ಹೆಣ್ಣನ್ನ ಹೊಡಿತಿದ್ದೇನೋ. ನಿನಗೆ ತಾಕತ್ತಿದೆ, ನಿನ್ ತಾಕತ್ನ ಈ ಕನ್ಸು ಮೇಲೆ ತೋರಿಸಲ್ಲ ನನ್ನ ಮಗನೇ. ಚಿನ್ನು ನೋಡ್ರಿ, ಮೀನಾಕ್ಷಿ ನಮ್ ಗೀತಾ ನಮ್ಮನ್ ಬಿಟ್ಟು ಎಲ್ಲೂ ಹೋಗಿಲ್ಲ ಕಡೆ, ನಮ್ ಜೊತೆಲೇ ಇದ್ದಲ್ಲ ಕಡೆ. ಹೌದು ಕಣ್ರಿ. ಲೋ ವಾಸು, ಆರ್ತಿಗೊಂದು ಹೆಣ್ಮಗು ಕೊಟ್ಬಿಟ್ಟೆ, ಕೀರ್ತಿಗೊಂದು ಗಂಡು ಮಗು ಕೊಟ್ಬಿಡು ಸಾಕು.
ಅದಲ್ಲ ನಿಮ್ಮ ಓಲ್ಡ್ ಕಾಲ, ಇದು ಮಿಸ್ಟರ್ ವಾಸು ಕಾಲ. ಆರ್ತಿಗೆ ಇವಳೆ, ಕೀರ್ತಿಗೆ ಇವಳೆ, ಆಸ್ತಿಗೆ ಇವಳೆ, ನಮಗೆ ಗೀತಾನು ಇವಳೆ. ವಾಟ್ ಯು ಸೇ ಫಾದರ್? ಬೇಷ್ ಕಣ, ಬೇಷ್ ಕಣ. ಇವತ್ತು ಎಲ್ರು ಒಪ್ಪು ಅಂತ ಮಾತಾಡಿ. ಬೇಷ್ ಮಗ. ದಟ್ ಇಸ್ ಮಿಸ್ಟರ್ ವಾಸು. ಏನಂತ ಮೈ ಡಿಯರ್ ಪೀಸು? ಹುಡುಗ ಮುಡ ಇದು, ಹುಡುಗ ಎಷ್ಟೇ ಆಗ್ಲಿ ನಿಮ್ ಮಗ ಅಲ್ವೇ?